ಇಂಟೆಲಿಜೆನ್ಸ್ ಐ ನಾನ್ ಎಲ್ಲಿ ಹೋದೆ ಅಂತ ಎಲ್ಲಿ ಹೋದೆ ಅಂತ ಕೇಳ್ಬೇಕಾಗುತ್ತೆ. ಆರ್ಟಿಸ್ಟ್ ಇಸ್ ಬಾರ್ನ್ ಆಸ್ ಅನ್ ಆರ್ಟಿಸ್ಟ್. ನಾ ಆರ್ಟಿಸ್ಟ್ ಆಗಕ್ ಆಗಲ್ಲ. ಇವಾಗ ಅವನ ಹತ್ರ ಐಫೋನ್ ಪ್ರೋ ಇದ್ರೆ ನನ್ನ ಹತ್ರ ಐಫೋನ್ ಪ್ರೋ ಮ್ಯಾಕ್ಸ್ ಬೇಕು. ಜೀವನನೇ ಮಾಡಕ್ ಆಗಲ್ಲ ಅನ್ನೋಂತಹ ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೀವಿ. ನೀ ಹಾಡ್ತೀನಿ ಅಂತ ಹೇಳಿದ್ರೆ ಅಡಿಗೆ ಮಾಡ್ತಾನೋ ಹಾಡೋರು ಇರ್ತಾರೆ, ಅಡಿಗೆ ಮಾಡ್ತಾ ಹಾಡೋರು ಇರ್ತಾರೆ, ಸ್ನಾನ ಮಾಡೋರ ಇನ್ನು ಏನೇನ್ ಮಾಡುವಾಗ ಹಾಡ್ತಾರೋ ಯಾರಿಗ್ ಗೊತ್ತು. ಇದ್ರೆ ಯಾರು ನೀವು ಅಂತ ಪ್ರಶ್ನೆ ಬಂದ್ರೆ ಯಾರು ನೀವು? ಹಾಡನ್ನ ನೀವು ಹಾಡೋದಕ್ಕಿಂತ ಮುಂಚೆ ನಾನು ಹಾಡ್ತೀನಿ ಅಂತಂದಾಗ ನನ್ನ ಮೈಂಡಿಗೆ ಬಂದ ಒಂದು ಹಾಡಿದೆ, ಅದನ್ನ ನಿಮ್ಮ ಧ್ವನಿಯಲ್ಲಿ ಕೇಳಬಹುದಾ? ಈ ಶತಮಾನದಲ್ಲಂತೂ ನಾವು ನೀವು ಇರುವಾಗಂತೂ ಖಂಡಿತ ಜನಕ್ಕೆ ಯಾರಿಗೂ ಅರ್ಥ ಆಗಲ್ಲ. ಇನ್ನು ನಾವು ಮಾತಾಡ್ತಾ ಇರೋದು ಈ ಬದಲಾವಣೆ ಎವಲ್ಯೂಷನ್ ಆಗೋದಕ್ಕೆ ಇನ್ನೊಂದು 500-600 ವರ್ಷ ಬೇಕಾಗ್ಬೋದು. ನಾವು ಬಂದಿರೋದೇ ಕೋತಿಗೆ. ನೀವು ಅವಕಾಶ ಕೊಡ್ಲಿಲ್ವಾ? ನೀವು ಅವಕಾಶ ಕೊಡೋವಂಥವ್ರನ್ನ ಕ್ರಿಯೇಟ್ ಮಾಡೋ ಲೆವೆಲ್ ನಾನು ಹೊಟ್ಟೋಗ್ತೀನಿ ಅಂತ ಹೊಟ್ಟೋದೆ ನಾನು. ಜೀವನದ ಪ್ರತಿ ಕ್ಷಣದಲ್ಲೂ ಒಂದೊಂದು ಬಡಿತವಿರುತ್ತೆ. ಆ ಪ್ರತಿ ಬಡಿತಕ್ಕೂ ಕೂಡ ಒಂದು ತಾಳ ಇರುತ್ತೆ. ಆ ತಾಳವನ್ನ ನಾವು ಸರಿಯಾಗಿ ಗಮನಿಸಿದ್ರೆ ಅದು ಸಂಗೀತವಾಗತ್ತೆ. ಆ ಸಂಗೀತ ನಮ್ಮ ಜೀವನಕ್ಕೆ ಒಂದು ಲಯವನ್ನ ಕೊಡುತ್ತೆ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅನ್ನೋದನ್ನ ನೀವು ಯೋಚನೆ ಮಾಡ್ತಾ ಇರಬಹುದು. ಆದ್ರೆ ಅದಕ್ಕೂ ಮೊದಲು ನಾವು ಇವತ್ತು ಯಾರ ಜೊತೆ ಮಾತಾಡ್ತಾ ಇದ್ದೀವಿ ಅಂತ ಅನ್ನೋದು ನಿಮ್ಗೂ ಕೂಡ ಗೊತ್ತಾಗಿರ್ಬೋದು. ಇವತ್ತಿನ ನಮ್ಮ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಅನ್ನೋ ಪಾಡ್ಕಾಸ್ಟ್ ನಾಟ್ ಅ ಪಾಡ್ಕಾಸ್ಟ್ ನಲ್ಲಿ ನಮ್ ಜೊತೆ ಇರೋದು ಸುಚೇತನ್ ರಂಗಸ್ವಾಮಿ ಅವರು. ನಮಸ್ಕಾರ, ಹೇಗಿದ್ದೀರಿ? ನಮಸ್ಕಾರ ಪ್ರದೀಪ್, ನಾ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ಪುರುಷೊತ್ತಲ್ಲಿ ಕೂತ್ ಮಾತಾಡೋದಕ್ಕೆ ಕೊನೆಗೂ ಒಂದು ಅವಕಾಶ ಸಿಕ್ಕಿದೆ ನಿಮ್ ಜೊತೆ. ಸೋ ಹ್ಯಾಪಿ. ವರ್ಷಗಳನ್ನ ಮುಖಾಮುಖಿ ಕೂತಿದ್ದೀವಿ. ಐ ಸೋ ಹ್ಯಾಪಿ. ನೀವು ಬಂದಿದ್ದು ತುಂಬಾ ಖುಷಿ ಪಡ್ತು. ಸೊ ಇವತ್ತಿನ ಮಾತುಕತೆನ ನಾವು ಶುರು ಮಾಡೋಣ. ಬಟ್ ನಾವು ಮಾತಾಡೋದನ್ನ ಶುರು ಮಾಡೋದಕ್ಕಿಂತ ಮೊದ್ಲೇ ನಾನ್ ನಿಮ್ಗೇನೋ ಕೊಡ್ಬೇಕು. ಅದನ್ನ ಕೊಟ್ಟು ನಾವು ನಮ್ಮ ಮಾತನ್ನ ಆರಂಭಿಸೋಣ. ಓಕೆನಾ? ಖಂಡಿತ. ಇದು ನಾನು ನಿಮ್ಗೆ ನೆನಪಿಗಾಗಿ ಕೊಡ್ತಾ ಇರೋದು ಮಾತ್ರ ಅಲ್ಲ, ನೀವ್ ಇದನ್ನ ಓದ್ಬೇಕು. ಮನೇಲಿ ಹೋಗಲ್ಲ, ಇಲ್ಲೇನೆ ಅಟ್ಲೀಸ್ಟ್ ಒಂದು ರ್ಯಾಂಡಮ್ ಪೇಜ್ ಅನ್ನು ತೆಗೆದು ಒಂದು ಶ್ಲೋಕ ನೀವು ಭಗವದ್ಗೀತೆ ಪೂರ್ತಿ ಓದಲಿಕ್ಕೆ ಸುಮಾರು ದಿನಗಳು ಬೇಕಾಗತ್ತೆ ಅಲ್ಲ. ಬಟ್ ನಮ್ ಕಾನ್ಸೆಪ್ಟ್ ಏನಂತಂದ್ರೆ, ನಮ್ ಥಾಟ್ ಏನು ಮೇನ್ಲಿ ಅಂತಂದ್ರೆ, ಭಗವದ್ಗೀತೆಯಲ್ಲಿ ಜೀವನದ ಸಾರ ಎಲ್ಲ ಇರೋದ್ರಿಂದ ನಿಮ್ಮ ಜೀವನದ ಸಾರವನ್ನ ನಾವು ತಿಳ್ಕೊಳ್ಳೋದನ್ನ ಆರಂಭಿಸುವಾಗ ನಿಮ್ಗೆ ಭಗವದ್ಗೀತೆಯನ್ನ ಕೊಟ್ಟು ಅಲ್ಲಿ ಶ್ರೀಕೃಷ್ಣ ಏನ್ ಹೇಳಿದಾನೆ ಅಂತ ಅನ್ನೋದನ್ನ ಒಂದು ರ್ಯಾಂಡಮ್ ಆಗಿ ಒಂದು ಶ್ಲೋಕವನ್ನ ತೆಗೆದು ಅದನ್ನ ತಿಳ್ಕೊಂಡು ಅಲ್ಲಿಂದ ವಿ ಟೇಕ್ ಆಫ್ ದ ಕಾನ್ವರ್ಸೇಷನ್ ಅನ್ನೋದು ಕಾನ್ವರ್ಸೇಷನ್. ತುಂಬಾ ಒಳ್ಳೆ ಥಾಟ್. ಥ್ಯಾಂಕ್ ಯು. ತುಂಬಾ ಡಿಫ್ರೆಂಟ್ ಆಗಿದೆ. ಥ್ಯಾಂಕ್ ಯು. ಒಂದು ಪೇಜ್ ತೆಗಿತೀನಿ. ಎಸ್ ಪ್ಲೀಸ್. ನೀವು ಓದಿ. ನನ್ನ ಹೆಸರಿರುವಂತಹ ವಾವ್. ಅದೇ ಅವನು ಹೇಳ್ತಾನೆ ಅಂತ. ಐ ಮೀನ್ ಇದು ನಮ್ಗೆ ಅನುಭವ ಆಗಿದೆ. ಉಳಿದ ಸಂಚಿಕೆಗಳಲ್ಲೂ ಕೂಡ ಅಲ್ಲಲ್ಲಿ ಈ ತರದ ಫೀಲ್ಗಳು ಕೊಟ್ಟಿದೆ ಅಥವಾ ಮೀನಿಂಗ್ ಕನೆಕ್ಟ್ ಆಗಿದೆ. ಸೊ ಈ ಶ್ಲೋಕ ಏನು ಅಂತಂದ್ರೆ, ಅನನ್ಯ ಚೇತಾಹ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪ್ರಾಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಇಲ್ಲಿ ಶ್ರೀಕೃಷ್ಣ ಹೇಳೋದು, ಎಲೆ ಅರ್ಜುನ, ನನ್ನಲ್ಲಿ ಅನನ್ಯ ಚಿತ್ತನಾಗಿ ಸದಾಕಾಲ ಪುರುಷೋತ್ತಮನಾದ ನನ್ನನ್ನು ಸ್ಮರಿಸುತ್ತಾ ನಿತ್ಯ ನಿರಂತರ ನನ್ನಲ್ಲಿ ಯುಕ್ತನಾದ ಆ ಯೋಗಿಗೆ ನಾನು ಸುಲಭವಾಗಿ ಪ್ರಾಪ್ತನಾಗ್ತೇನೆ ಅಂತ. ಇದು ಇಲ್ಲಿ ಕೊಟ್ಟಿರುವಂತಹ ಅರ್ಥ. ನಿಮ್ಮ ಪ್ರಕಾರ ನಿಮ್ಗೆ ಹೇಗೆ ಅರ್ಥ ಆಯ್ತಿದು ಅಂತ? ಚೇತನ ಅನ್ನೋದನ್ನ ಎಲ್ಲೆಲ್ಲೋ ಹುಡ್ಕೊಂಡು ಹೋಗೋದಕ್ಕಾಗಲ್ಲ, ನಮ್ಮಲ್ಲೇ ಇರುತ್ತೆ. ಅದರ ಮೂಲವನ್ನ ಹ್ಯಾಂಡಲ್ ಮಾಡೋದು ಅಥವಾ ಅದನ್ನ ನೋಡ್ಕೊಳ್ಳೋದು, ಅದಕ್ಕೆ ಶಕ್ತಿ ಕೊಡೋದು ದೇವರು. ನಾವು ಬಹುಶಃ ನಮ್ ತಂದೆ ನನಗೆ ಹೆಸರಿಟ್ಟಾಗ ಚೇತನ್ ಅಂತ ಇಡ್ಬೇಕು ಅನ್ಕೊಂಡಿದ್ದ. ಇಲ್ಲ ಬೇಡ, ಇದು ತುಂಬಾ ಕಾಮನ್ ಆಗೋಯ್ತು, ಚೇತನ್ ಮಾಡೋಣ.
ನಮ್ಮಮ್ಮ ಅಮ್ಮನ ಹೆಸರಲ್ಲಿ ಸುಮಾ, ನಮ್ ತಾಯಿ ಹೆಸರು ಸುಕಾರ ಇದ್ದಿದ್ರಿಂದ ಇಲ್ಲೂ ಅದನ್ನೇ ಮಾಡ್ಬೇಕು ಅಂತ ಅದು ಯೂನಿಕ್ ಆಯ್ತು. ನಿಜ. ಸೊ ಬಹುಶಃ ಅವ್ರ ಥಾಟ್ ಅಲ್ಲಿ ಅದನ್ನ ಇಂಡ್ಯೂಸ್ ಮಾಡಿದ್ದು ಬೇರೆ. ಹೌದು. ಏನೋ ಒಂದು ವಿಚಾರ, ಆ ಚೇತನ ಅನ್ನೋದು ಎಸ್ ಎಲ್ಲರ ಹತ್ರನೂ ಆ ಇದಿರುತ್ತೆ, ಆದ್ರೆ ಆ ಚಿತ್ತಕ್ಕೆ ಚೇತನವನ್ನು ಕೊಡೋದಕ್ಕೆ ಒಳ್ಳೆ ಚೇತನ ಆದ್ರೆ ಚೆನ್ನಾಗಿರುತ್ತೆ ಅಂತ ಬಹುಶಃ ಆತರ ಹೆಸರಿಟ್ರು. ಸೊ ನಾನ್ ನನ್ನ ಪೇರೆಂಟ್ಸ್ಗೆ, ತಂದೆಗೆ, ತಾಯಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಫಾರ್ ಮೇಕಿಂಗ್ ಮೀ ವಾಟ್ ಐ ಆಮ್ ಟುಡೇ ಅಂತ. ಸೊ ನಮಗೆ ಡೈರೆಕ್ಟ್ ಆಗಿ ಕಾಣಿಸೋ ದೇವ್ರು ಅಪ್ಪ ಅಮ್ಮನೆ. ನಿಜ. ಅವ್ರಲ್ಲಿ ನಾವು ನಂಬಿಕೆ ಇಟ್ಕೊಂಡು ಅವ್ರು ಹೇಳಿದ ಹಾಗೆ ನಾವು ಮುಂದೆ ನಡೀತಾ ಇದ್ರೆ ಖಂಡಿತವಾಗಿಯೂ ನಮ್ಗೆ ಜಯ ಸಿಗುತ್ತೆ ಅನ್ನೋದು ಬಹುಶಃ ನನ್ನ ಇಂಗಿತ ಆ ಶ್ಲೋಕದ ಬಗ್ಗೆ. ಸೊ ಅದೇ ನಾನು ಈಗಾಗ್ಲೇ ನಿಮ್ಗೆ ಹೇಳಿದ ಹಾಗೆ ಆ ಸಂದೇಶವನ್ನ ಖಂಡಿತ ಒಂದಲ್ಲ ಒಂದು ರೂಪದಲ್ಲಿ ಕೊಟ್ಟಿರ್ತಾನೆ. ಮತ್ತೆ ಅದೇ ಒಂದು ಥಾಟ್ ಅನ್ನು ಇಟ್ಕೊಂಡು ಈ ಭಗವದ್ಗೀತೆಯ ಒಂದು ಕಾನ್ಸೆಪ್ಟ್ ಇಲ್ಲಿ ನಾವು ತಂದಿರುವಂತದ್ದು ಅಂಡ್ ಬ್ಯೂಟಿಫುಲ್. ಪ್ಲಸ್ ನಿಮ್ಮ ಪೇರೆಂಟ್ಸ್ಗೆ ನಿಜವಾಗ್ಲು ಅವರ ಒಂದು ಥಾಟ್ ಪ್ರಾಸೆಸ್ಗೆ ನಿಜವಾಗ್ಲು ನಾವು ಏನ್ ಹೇಳೋದು ಅಂತ ನಂಗಂತೂ ಗೊತ್ತಾಗ್ತಾ ಇಲ್ಲ. ಇಟ್ಸ್ ಬ್ಯೂಟಿಫುಲ್. ಅಂದ್ರೆ ಅಷ್ಟು ಅಂದ್ರೆ ಸಿಂಪಲ್ ಟ್ವೀಕ್, ಬಟ್ ಅದರಲ್ಲಿ ಎಷ್ಟು ಡೀಪ್ ಮೀನಿಂಗ್ ಅನ್ನ ಕೊಟ್ಟಿದ್ದಾರೆ ಅನ್ನೋದು. ಹೌದು. ಈಗ ನಮ್ಗೆಲ್ಲ ನಮ್ಮ ಇದ್ರಲ್ಲಿ ಏನು ಅಂದ್ರೆ 11ನೇ ದಿವಸಕ್ಕೇನೆ ಮಗು ಹುಟ್ಟಿ 11ನೇ ದಿವಸಕ್ಕೇನೆ ಹೆಸರಿಡ್ಬೇಕು. ಈಗ ಬೇರೆ ದೇಶಗಳಲ್ಲಿ ಏನು ಅಂದ್ರೆ ಯಾವ ಮಗು ಅಂತಾನು ಗೊತ್ತಿರತ್ತೆ ಅವ್ರಿಗೆ. ಸೊ ಹೆಸರುಗಳ ಇದು ಒಂದು ಲಿಸ್ಟೇ ಮಾಡ್ಕೊಂಡಿರ್ತಾರೆ. ಇವಾಗ ಇಲ್ಲಿನವರು ಹುಡುಗ ಆದ್ರೆ ಈ ಹೆಸರು, ಹುಡುಗಿ ಆದ್ರೆ ಈ ಹೆಸರು ಅಂತೆಲ್ಲ ಮಾಡ್ಕೊಂಡಿರ್ತಾರೆ. ನಮ್ಮಪ್ಪ ಹೇಗೆ ಅಂದ್ರೆ ಸ್ಪಾಂಟಿನಿಟಿ, ಆ ಮೊಮೆಂಟ್ ಅಲ್ಲಿ ಏನ್ ಅನ್ಸುತ್ತೋ ಅದನ್ನ ಮಾಡೋರು, ಡಿಸ್ಕಸ್ಸೇ ಮಾಡ್ತಾ ಇರ್ಲಿಲ್ಲ. ಸೊ ಆ ತರ ಒಂದು ಅದ್ಭುತವಾದ ಹೆಸರಿಟ್ರು ಅಂತ ನನಗೆ ಖುಷಿ ಆಗತ್ತೆ ಇವಾಗ. ದಟ್ ಈಸ್ ಆಲ್ಸೋ ಅ ಮೆಸೇಜ್. ಯು ಶುಡ್ ನಾಟ್ ಪ್ಲಾನ್ ಅ ಲಾಟ್ ಆಫ್ ಥಿಂಗ್ಸ್ ಇನ್ ಲೈಫ್. ಪ್ರಾಬಬ್ಲಿ ನಾವು ತುಂಬಾ ಪ್ಲಾನ್ ಮಾಡ್ಬಿಟ್ರೆ ಅದು ಆ ತರ ಆಗದೆ ಇದ್ದಾಗ ನಿರಾಸೆ ಆಗತ್ತಲ್ಲ, ಅದು ತುಂಬಾ ನಮ್ಮನ್ನ ಹಿಂದೆ ಎಳಿಯತ್ತೆ ಅಂತ ನಂಗೆ ಅನ್ಸತ್ತೆ. ಇದ್ರ ಹಿಂದೆ ಬೇರೆ ಏನಾದ್ರೂ ಅನುಭವಗಳಿದ್ಯಾ? ಇದು ತಗೊಳ್ಳಿ ಮೊದ್ಲು. ಬೇರೆ ಏನಾದ್ರೂ ಅನುಭವಗಳಿದ್ಯಾ ಯಾವ್ದ್ರ ಹಿಂದೆ ಅಂದ್ರೆ ಈ ಮಾತಿನ ಹಿಂದೆ? ನಿಮ್ಮ ಪರ್ಸನಲ್ ಲೈಫ್ ನಲ್ಲಿ ಏನಾದ್ರೂ ಅನುಭವಗಳಿದ್ಯಾ? ಖಂಡಿತ ಇರುತ್ತೆ. ಬಿಕಾಸ್ ಐ ಥಿಂಕ್ ಇಷ್ಟು ವರ್ಷಗಳ ನಿಮ್ಮ ಜೀವನದಲ್ಲಿ ಹಾಗೆ ಆಗಿರುತ್ತೆ. ಬಿಕಾಸ್ ಪರ್ಸನಲಿ ನಂಗೂ ಕೂಡ ಅದೇ ತರದ ಅನುಭವಗಳು. ಎಷ್ಟೋ ನಾವು ಪ್ಲಾನ್ ಮಾಡಿರ್ತೀವಿ, ಬಟ್ ಪ್ಲಾನ್ ಮಾಡಿರೋದಕ್ಕಿಂತ ವಿಭಿನ್ನವಾದ್ದು, ವ್ಯತಿರಿಕ್ತವಾದ್ದು ಜೀವನದಲ್ಲಿ ಹಾಗೆ ಆಗುತ್ತೆ. ಕೆಲವೊಮ್ಮೆ ಒಳ್ಳೇದು, ಕೆಲವೊಮ್ಮೆ ಕೆಟ್ಟದ್ದು. ಆದಾಗ ಖುಷಿ ಆಗತ್ತೆ, ಕೆಟ್ಟದಾದಾಗ ಬೇಜಾರಾಗುತ್ತೆ ಮನುಷ್ಯ. ಇಲ್ಲ, ನಾನು ಐ ಎಮ್ ಆಕ್ಚುಲಿ ನಮ್ಮ ತಂದೆ ತರನೇ ನಾನು ಯೋಚನೆ ಮಾಡೋದು. ಅಂದ್ರೆ ತುಂಬಾ ಪ್ಲಾನ್ ಮಾಡಲ್ಲ. ಎಲ್ರು ಇವಾಗ ಕಾನ್ಸರ್ಟ್ಸ್ ಮಾಡೋರು ಅಷ್ಟೇ. ಇವತ್ತು ಈ ಹಾಡು ಹೇಳ್ತೀನಿ, ಈ ರಾಗ ತಗೊಂಡು ಇದನ್ನ ವಿಸ್ತಾರವಾಗಿ ಹಾಡ್ತೀನಿ ಅಂತನೋ, ಯಾವ್ದೋ ಒಂದು ಕಾಂಪಿಟೇಷನ್ ತಗೊಂಡು ಹಾಡ್ತೀನಿ ಅಂತನೋ ಹೋಗೋದೇ ಜಾಸ್ತಿ. ಅದಕ್ಕೆ ರಿಹರ್ಸ್ ಕೂಡ ಮಾಡ್ತಾರೆ. ಇವಾಗಿನ ಕಾನ್ಸರ್ಟ್ಸ್ 2.5 hours ಕಾನ್ಸರ್ಟ್ ಏನ್ ಪ್ಲಾನ್ ಮಾಡ್ತಾರೆ ಅದಷ್ಟು ರಿಹರ್ಸ್ ಆಗಿರುತ್ತೆ. ಎಷ್ಟೋ ಸಂಗೀತ ಮನೋಧರ್ಮ ಅಲ್ಲೇ ಆಗತ್ತೆ ಅಫ್ಕೋರ್ಸ್, ಬಟ್ ಸ್ಟಿಲ್ ಎಲ್ಲ ವಿಷಯಗಳನ್ನು ಪ್ಲಾನ್ ಮಾಡಿರ್ತಾರೆ. ನಾನು ಇದುವರೆಗೂ ಎಷ್ಟು ವರ್ಷದಿಂದ ನಾನು ಹಾಡ್ತಾ ಇದ್ದು, ನಾನು ಸ್ಟೇಜ್ ಮೇಲೆ ಹೋಗಿ ಕೂತಾಗ ನನಗೇನ್ ಅನ್ಸುತ್ತೋ ಅದನ್ನೇ ಹಾಡೋದು. ಎಷ್ಟೋ ಸರಿ ಬೈ ಫೋರ್ಸ್ ನಾ ಪ್ಲಾನ್ ಮಾಡಿರ್ತೀನಿ. ಪ್ಲಾನ್ ಮಾಡ್ಬಿಟ್ಟು ಅಲ್ಲಿಗೆ ಹೋಗಿ ಮತ್ತದು ಬದಲಾಯಿಸ್ತೀನಿ. ಸೊ ನಾನು ಆ ಥರನೇ ಕೆಲಸ ಮಾಡೋದು. ನಾಟ್ ದಟ್ ಐ ಆಮ್ ಗೋಯಿಂಗ್ ಏಮ್ಲೆಸ್ಲಿ. ಐ ನೋ ವಾಟ್ ದಿ ಎಂಡ್ ಪ್ರಾಡಕ್ಟ್ ಇಸ್, ಬಟ್ ಐ ಡೋಂಟ್ ಪ್ಲಾನ್ ಟು ಮಚ್. ಇಲ್ಲದ್ರೆ ಅದೇ ಲೈಕ್ ಐ ಸೆಡ್ ತುಂಬಾ ನಿರಾಸೆ ಆಗೋ ಸಾಧ್ಯತೆ ಇದೆ. ಆಮೇಲೆ ನಮ್ಮ ಬಗ್ಗೆ ನಮ್ಗೆ ಓವರ್ ಎಸ್ಟಿಮೇಷನ್ ಶುರುವಾಗತ್ತೆ. ಅದಕ್ಕೆ ಐ ಆಲ್ವೇಸ್ ಸೇ ದಿಸ್ ಸೆಂಟೆನ್ಸ್, ಐ ಸೇ ಇಟ್ ಇನ್ ಆಲ್ ಮೈ ಸ್ಪೀಚ್ ಆಲ್ಸೋ. ಈಗ ಡೋಂಟ್ ಎವರ್ think that I cannot make mistakes. Always think that I should not make mistakes. And so I should not make mistakes andaga, yes, you have to be careful, but it doesn't mean how could I do this mistake anta. ಆ ತರ ನಾನು ಈ ತರ ಮಾಡ್ಬಿಟ್ನ ಅನ್ನೋ ಒಂದು ಭಾವನೆ ಇದೆಯಲ್ಲ, ಅದು ಬಂದ್ಬಿಡುತ್ತೆ ನಾವು ತುಂಬಾ ಪ್ಲಾನ್ ಮಾಡ್ಕೊಳಕ್ ಹೋದಾಗ. ಸೊ ಅದನ್ನ ಆದಷ್ಟು ನಾನು ಕಾನ್ಶಿಯಸ್ ಆಗಿ ಐ ವಿಲ್ ಟ್ರೈ ಅಂಡ್ ಅವಾಯ್ಡ್. ಮಾಡದೇ ಇರೋದಕ್ಕೆ ಪ್ರಯತ್ನ ಪಡ್ಬೇಕು. ಹೌದು, ನನ್ನಿಂದ ತಪ್ಪೇ ಆಗಲ್ಲ ಅನ್ನುವಂತಹ ಆಟಿಟ್ಯೂಡ್ ಇರಬಾರ್ದು. ಅದು ಈಗೋ. ಅದೇ ಒಂದು ಸಣ್ಣ ಮಗುಲು ಈಗೋ ಇರತ್ತೆ. ಯಾವ್ದೋ ಒಂದು ವಸ್ತುನ ಆ ಮಗು ಕೊಡಕ್ ಹೋಗ್ತೀರಾ, ಅದು ಇನ್ನೇನ್ ಅದು ಇಸ್ಕೊಳಕ್ ಬರ್ಬೇಕು, ನಾವು ವಾಪಸ್ ತಗೋತೀವಿ. ಇದನ್ನ 4 ಸರಿ ಮಾಡಿ, 5ನೇ ಸರಿ ಆ ಮಗು ಕೈ ತಗೊಳಲ್ಲ. ಆ ಸಣ್ಣ ಮಗುಲು ಒಂದು ಈಗೋ ಇರತ್ತೆ. ಸೊ ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಲೈಫ್ ಈಸಿ ಆಗುತ್ತೆ, ಇಸ್ ವಾಟ್ ಐ ಬಿಲೀವ್. ವೆರಿ ಇಂಟ್ರೆಸ್ಟಿಂಗ್. ಬಟ್ ಪ್ಲಾನಿಂಗ್ ಅಂದ್ರೆ ಬೈ ನೇಚರ್ ನೀವು ಹೇಳ್ತಾ ಇರೋದು,
ಬಟ್ ಆ ಫೋರ್ಸ್ಫುಲಿ ಪ್ಲಾನ್ ಮಾಡಿದಾಗ ಹ್ಮ್. ಆದ ಅನುಭವಗಳೇನಾದ್ರೂ ಇದೆಯಾ ಅಂದ್ರೆ? ಆಕ್ಚುಲಿ ನಾನು ಅದೇ ಐ ಹ್ಯಾವ್ ನಾಟ್ ಫೇಸ್ಡ್ ಸಚ್ ಸಿಚುವೇಶನ್ಸ್. ನಾನು ಇದೇ ತರ ಪ್ಲಾನ್ ಮಾಡಿ ಎಲ್ಲೋ ಒಂದ್ಸರಿ ಎಲ್ಲೋ ಪ್ಲಾನ್ ಮಾಡಿದೆ ಅಥವಾ ಪ್ಲಾನ್ ಮಾಡಿ ಹೋದಾಗ ಅಲ್ಲಿ ಆ, ವ್ಯತ್ಯಾಸಗಳಾಗಿ ವಾಪಸ್ ಬಂದಿರಿ ಯಾವುದೋ ಒಂದು ಟೂರ್. ನಾರ್ಮಲಿ ಇದೆಲ್ಲ ಹೌದು, ಆಗುತ್ತೆ, ಹೌದು. ಪ್ಲಾನ್ ಫಾರ್ ಅ ಟೂರ್ ಸಮಥಿಂಗ್. ಎಲ್ಲೋ ಹೋದಾಗ ಅಲ್ಲಿಗೆ ಹೋದಾಗ ನಾವು ಪಿಕ್ಚರ್ ಅಲ್ಲಿ ನೋಡಿದ್ದು ಇಂಟರ್ನೆಟ್ ಅಲ್ಲಿ ನೋಡಿದ್ದಕ್ಕೂ ಅಲ್ಲಿ ಇದ್ದಿದ್ದಕ್ಕೂ ಬಹಳ ವ್ಯತ್ಯಾಸ ಇತ್ತು. ಅದಕ್ಕೆ ಇಮಿಡಿಯೇಟ್ ಆಗಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಅಲ್ಲಿಂದ ಹೊರಟಿದ್ದು. ಈ ತರದೆಲ್ಲ ಸಣ್ಣ 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 ವಿಚಾರಗಳಿದೆ. ಬಟ್ ಲೈಕ್ ಐ ಸೆಡ್, ಬಿಕಾಸ್ ಐ ಆಮ್ ಇನ್ ವಿಜುವಲ್ ಮೀಡಿಯಾ ಮೋರ್ ಅಂಡ್ ಪರ್ಫಾರ್ಮೆನ್ಸ್ ಮೋರ್, ಎವ್ರಿಥಿಂಗ್ ವಿಲ್ ಐ ವಿಲ್ ನೋ ವಾಟ್ ಆರ್ ದಿ ಕಾನ್ಸಿಕ್ವೆನ್ಸಸ್. ಸಿಕ್ಕಾಪಟ್ಟೆ ಯಾವುದೋ ರೀತಿಯ ವ್ಯತಿರಿಕ್ತವಾದ ಅನುಭವಗಳು ಯಾವುದೋ ಅಷ್ಟಾಗಿಲ್ಲ ಅಂತ ಅನ್ಸುತ್ತೆ ನನಗೆ. ಮತ್ತೆ ಸಿನ್ಸ್ ಯುವರ್ ಪರ್ಫಾರ್ಮರ್, ನೀವು ಅಂದ್ರೆ ಫಸ್ಟ್ ಆಫ್ ಆಲ್ ನಂಗೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಹೇಳಿ. ಏನೆಲ್ಲ ಕಲ್ತಿದ್ದು, ಅಂದ್ರೆ ಫಾರ್ಮಲ್ ಆಗಿ ಕಲ್ತಿದ್ದಿರ್ಬೋದು ಅಥವಾ ಕೆಲವೊಂದೆಲ್ಲ ನಾವು ಇನ್ಫಾರ್ಮಲ್ ಆಗಿ ಕಲಿತಾ ಅಂದ್ರೆ ಮಾಡ್ತಾ ಮಾಡ್ತಾ ಕಲಿಯುವಂತದ್ದು ಇರುತ್ತೆ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಹೇಳಿ ನಂಗೆ. ಹಾ. ಮತ್ತೆ ಆ ರೀತಿ ಕಲಿಯೋದ್ರಿಂದ ನಿಮ್ಗೆ ಸ್ಪಾಂಟೇನಿಟಿ ಜಾಸ್ತಿ ಬಂತು ಅಂತ ಅನ್ಸತ್ತಾ, ಅಥವಾ ನಿಮ್ಮ ಸ್ಪಾಂಟೇನಿಟಿಗೆ ಅದು ಹೆಲ್ಪ್ ಆಯ್ತಾ? ಬಹುಶಃ ಅದು ಎರಡೂ ಇರುತ್ತೆ. ಯಾಕೆಂದ್ರೆ ತೀರಾ ಡಂಬಾಗಿ ಯಾರೋ ಒಬ್ಬ ಮನುಷ್ಯ ಇದ್ರೆ ಅವ್ರ ಹತ್ರ ಸ್ಪಾಂಟೇನಿಟಿ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಇಟ್ ಇಸ್ ನಾಟ್ ದಟ್ ಅದನ್ನ ನೀವ್ ಯಾಕೆ ಈ ತರ ಮಾಡ್ತಾ ಇಲ್ಲ, ಹಿಂಗ್ ಮಾಡ್ಬೋದು ಅಂತ 4-5 ಸರಿ ಹೇಳಿ ಅವ್ರ ಹತ್ರ ಪ್ರೆಷರೈಸ್ ಮಾಡಿ ತರಿಸಿದಾಗ ಅದು ಕಲೆ ಆಗಲ್ಲ. ಈಸ್ ವಾಟ್ ಐ ಬಿಲೀವ್. ಆರ್ಟಿಸ್ಟ್ ಇಸ್ ಬಾರ್ನ್ ಆಸ್ ಅನ್ ಆರ್ಟಿಸ್ಟ್. ನಾ ಆರ್ಟಿಸ್ಟ್ ಆಗಕ್ ಆಗಲ್ಲ. ಅದ್ರಲ್ಲಿ ಏನೋ ಒಂದು ವಿಚಾರ ಇದ್ದಾಗ ಮಾತ್ರ ಅದ್ರ ಮೇಲೊಂದು ಬೆಳಕು ಬಿದ್ದಾಗ ಅದು ಹೊರಹೊಮ್ಮತ್ತೆ. ನನ್ನ ಕೇಸಲ್ಲಿ ಏನಾಯ್ತು ಅಂದ್ರೆ, ನಾನು ತುಂಬಾ ಚಿಕ್ಕ ವಯಸ್ಸಲ್ಲಿದ್ದಾಗ ನಾನು ಯಾವುದೋ ಒಂದು ಸಿನಿಮಾಗೆ ಕರ್ಕೊಂಡು ಹೋಗಿದ್ರಂತೆ. ಮೇ ಬಿ ಒಂದು 9-10 ತಿಂಗಳು ಮಗು ಇದ್ದಾಗ. ಅಪ್ಪ ಅಮ್ಮ ನಮ್ಮ ಅಣ್ಣನು ಎಲ್ಲರೂ. ಸೊ ದೇ ಹ್ಯಾಡ್ ಟೇಕನ್ ಮಿ ಟು ಮೂವಿ. ಆ ಮೂವಿಯಲ್ಲಿ ದೇವದಾಸಿ ಅಂತ ಮಾಸ್ಟರ್ ಹಿರಣ್ಣಯ್ಯ ಅವ್ರು ಮಾಡಿರುವಂತ ಒಂದು ಹಳೆ ಪಿಕ್ಚರ್. ಅದರಲ್ಲಿ ಹಾಡುಗಳು ತುಂಬಾ ಇದೆ, ಸಿಕ್ಕಾಪಟ್ಟೆ ಹಾಡುಗಳಿದೆ. ಸೊ ಹಾಡುಗಳು ಬಂದಾಗ ಮಾತ್ರ ನಾನು ಎದ್ದು ಅಟೆಂಟಿವ್ ಆಗಿ ಚಪ್ಪಾಳೆ ತಟ್ಟೋದು ಈ ತರ ಏನೋ ಮಾಡ್ತಿದ್ನಂತೆ. ಮಿಕ್ಕಿ ಟೈಮಲ್ಲೆಲ್ಲ ಮಲಗಿರ್ತಿದ್ ನಾನು. ಸೊ ಪ್ರಾಬಬ್ಲಿ ಅವಾಗ್ಲೇ ಅದು ಅವ್ರಿಗೆ ಅರ್ಥ ಆಗಿದೆ. ಅಂಡ್ ಮೈ ಮದರ್ ವಾಸ್ ಒರೇಷಿಯಸ್ ರೀಡರ್, ತುಂಬಾ ಓದೋರು, ಸಂಗೀತದ ಬಗ್ಗೆ ಆಸಕ್ತಿ, ಸಾಹಿತ್ಯದ ಬಗ್ಗೆ ಆಸಕ್ತಿ, ಕಲೆ ಬಗ್ಗೆ ಆಸಕ್ತಿ. ಅವ್ರ ಹೊಲಿಗೆ, ಕಸೂತಿ, ಅಡಿಗೆಲು ಇಂಟ್ರೆಸ್ಟು. ಆಮೇಲೆ ಏನೇ ಮಾಡಿದ್ರು ಒಂದು ಮೆಥಾಡಿಕಲ್ ಆಗಿ ಮಾಡಬೇಕು ಅನ್ನೋದು ಒಂದು ಇತ್ತು ಅವ್ರಿಗೆ. ಸೊ ತುಂಬಾ ಸಣ್ಣ ವಯಸ್ಸಲ್ಲೇ ನನ್ನನ್ನ ಸಂಗೀತಕ್ಕೆ ಅವರೇ ಹಚ್ಚಿದ್ರು. ಬಿಕಾಸ್ ಶಿ ವಾಸ್ ಆಲ್ಸೋ ಸಿಂಗಿಂಗ್. ಅವ್ರು ಕಲ್ತಿರೋದನ್ನ ನನಗೆ ಹೇಳ್ಕೊಡಕ್ ಶುರು ಮಾಡಿದ್ರು. ಸೊ ತುಂಬಾ ಚಿಕ್ಕ ವಯಸ್ಸಲ್ಲೇ ನಂಗೆ ಸಾಕಷ್ಟು ಪಾಠಗಳು ಆಗೋಯ್ತು ಅಲ್ಲೇ. ಅಂಡ್ ಆಮೇಲೆ ನಂಗೆ ಲಕ್ಕಿಲಿ ನಿಮ್ಗೆ ಅಮ್ಮನೇ ಮೊದಲ ಗುರು ಅಂತ ಹೇಳಿ? ಖಂಡಿತ ಎಲ್ಲಾ ರೀತಿಯಲ್ಲೂ. ನಾನು ಆಲೋಚನೆ ಮಾಡೋದು, ಇವಾಗ ನಮ್ಮ ತಾಯಿ ಹೋಗಿ ಒಂದು 7 ವರ್ಷ ಆಯ್ತು. ಆಲೋಚನೆ ಮಾಡೋದು ಅಮ್ಮ ಈ ಸಿಚುವೇಶನ್ ಅಲ್ಲಿ ಏನ್ ಯೋಚನೆ ಮಾಡ್ತಾ ಇದ್ರು ಅಂತಾನೆ ಯೋಚನೆ ಮಾಡ್ತೀನಿ. ಇಟ್ ಇಸ್ ನಾಟ್ ಬೈ ಫೋರ್ಸ್, ಬೈ ಡಿಫಾಲ್ಟ್ ಇಟ್ ಹ್ಯಾಪನ್ಸ್. ಅಂಡ್ ಶಿ ಇಸ್ ಸ್ಟಿಲ್ ಅ ಗೈಡಿಂಗ್ ಲೈಫ್. ಡೆಫಿನೆಟ್ಲಿ. ಅದು ಇನ್ನೊಂದೇನ್ ಗೊತ್ತಾ, ತಾಯಿ ಹೇಗೆ ಅಂದ್ರೆ, ನೀವು ಆ ಭೂಮಿಗೆ ಬರಕ್ ಮುಂಚಿಂದನೂ ಅವ್ರ ಜೊತೆಲಿ ನೀವು ಅವ್ರನ್ನ ನಮ್ಮಿಂದ ಸಪರೇಟ್ ಮಾಡ್ಕೊಳಕ್ ಸಾಧ್ಯವೇ ಇಲ್ಲ. ಅದು ನಾವು ಬೇಡ ಅಂದ್ರು ಅದ್ರಲ್ಲಿ ಅದು ನಾನು ಏನೋ ಹೆಚ್ಚುಗಾರಿಕೆ ಅಂತಾನೆ ಹೇಳ್ತಾ ಇಲ್ಲ. ಐ ಥಿಂಕ್ ಲೈಕ್ ಮೈ ಮದರ್. ಇವ್ರು ಯಾವ ತರ ಇರ್ಬೋದು, ಇವ್ರು ಯಾವ ತರ ಮಾಡ್ತಾ ಇದ್ರು, ಈ ವಿಚಾರ ಬಂದಾಗ ಅವ್ರು ಯಾವ ತರ ಅದನ್ನ ಡೀಲ್ ಮಾಡ್ತಾ ಇದ್ರು ಅಂತ ಐ ವರ್ಕ್ ಆನ್ ದೋಸ್ ಲೈನ್ಸ್. ಸೊ ಶಿ ಸ್ಟಾರ್ಟೆಡ್ ಇಂಬೈಬಿಂಗ್ ಅ ಲಾಟ್ ಆಫ್ ಥಿಂಗ್ಸ್. ಹಂಗೇನೆ ಸಾಹಿತ್ಯದ ಬಗ್ಗೆ, ಓದೋದ್ರ ಬಗ್ಗೆ. ಕೆಟ್ಟ ಬರವಣಿಗೆ ಇತ್ತು ಮುಂಚೆ ನಂದು, ಅಂದ್ರೆ ಹ್ಯಾಂಡ್ ರೈಟಿಂಗ್. ಸೊ ಸಮ್ಮರ್ ಹಾಲಿಡೇಸ್ ಅಲ್ಲಿ 4 ಪೇಜ್ ಬರೀಬೇಕು ಎಲ್ಲಾ ಭಾಷೆಯಲ್ಲೂ, ಇಂಗ್ಲಿಷು, ಕನ್ನಡ, ಹಿಂದಿ ಎಲ್ಲ ಬರೀಬೇಕು. ಬರ್ದು ಅದನ್ನ ಸರಿ ಮಾಡ್ಕೊಂಡು ಆ ಥರ. ಸೊ ಅಷ್ಟು ಪರ್ಟಿಕ್ಯುಲರ್ ಶಿ ವಾಸ್. ಆ ಪ್ರಿಸಿಷನ್ ಆಸ್ ಅ ಚೈಲ್ಡ್ಹುಡ್ ಟು ಅನ್ ಅಡಲ್ಟ್, ಆ ಪ್ರಿಸಿಷನ್ ಇದೆಯಲ್ಲ, ಇಟ್ ವಾಸ್ ಟೇಕನ್ ಕೇರ್ ಆಫ್ ವೆರಿ ವೆಲ್ ಬೈ ಮೈ ಪೇರೆಂಟ್ಸ್, ಬೋತ್ ಆಫ್ ದಮ್. ನಮ್ಮ ತಂದೆನೂ ಅಷ್ಟೇ, ಯಾವುದೋ ಒಂದು ಕಾಂಪಿಟೇಷನ್ಗೆ ಹೋಗ್ಬೇಕು ಅಂದ್ರೆ ಅದರದ್ದು ಪೇಪರ್ ಕಟ್ಟಿಂಗ್ ತೊಗೊಂಡ್ ಬಂದು ಕಾಂಪಿಟೇಷನ್ ಕರ್ಕೊಂಡು ಹೋಗೋರು. ಬಿಟ್ಟಿದ್ ಕೆಲಸ ಬಿಟ್ಟು ಕರ್ಕೊಂಡು ಹೋಗೋರು. ಕಾಂಪಿಟೇಷನ್ ಯಾತಕ್ ಬೇಕು ಅಂತ, ಅಲ್ಲಿ ಚೆನ್ನಾಗಿ ಹಾಡಲ್ಲಪ್ಪ ನಾನು ಹೋಗಲ್ಲ ಹಾಡಕ್ಕೆ ಅಂತಂದ್ರೆ, ಹೇಗೆ ಚೆನ್ನಾಗಿ ಹಾಡಬಾರ್ದು ಅಂತ ಗೊತ್ತಾಗತ್ತೆ ಬಾ ಅಂತ ಹೋಗೋರು. ಸೊ ದಿಸ್ ಇಸ್ ವಾಟ್ ಮೈ ಪರ್ಸ್ಪೆಕ್ಟಿವ್ ಬಿಲ್ಡ್ ಮಾಡೋದು. ಖಂಡಿತ. ನನಗೆ ಯಾವ್ದು ಕೆಟ್ಟದು ಒಳ್ಳೇದು ಅನ್ನೋದು, ಕಪ್ಪು ಬಿಳಿ ಇದ್ದಾಗ ಮಾತ್ರ ಕಪ್ಪುಗೂ ವ್ಯಾಲ್ಯೂ, ಬಿಳಿಗೂ ವ್ಯಾಲ್ಯೂ ಅನ್ನೋದು ಅರ್ಥ ಆಗ್ಬೇಕು ನಮ್ಗೆ. ನಾವು ಇವಾಗ ಲೈಟ್ ವೈಟ್ ಅಂತ ಹೇಳಕ್ಕಾಗಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್. ಅಥವಾ ಲೈಟ್ ಬ್ಲಾಕ್ ಅಂತಾನು ಹೇಳಕ್ಕಾಗಲ್ಲ. ಇಟ್ ಇಸ್ ಗ್ರೇ. ಇಟ್ ಈಸ್ ಅ ಡಿಫ್ರೆಂಟ್ ಕಲರ್. ಬ್ಲಾಕ್ ಇಸ್ ಬ್ಲಾಕ್ ಅಂಡ್ ವೈಟ್ ಇಸ್ ವೈಟ್. ಸೊ ಆ ಗ್ರೇ ಏರಿಯಾ ಆದಷ್ಟು ಅವಾಯ್ಡ್ ಮಾಡಿದ್ರು.
ನಮ್ಮ ಥಾಟ್ಸ್ ಅಲ್ಲೂ ಅದನ್ನ ಅವಾಯ್ಡ್ ಮಾಡ್ಕೋಬೇಕು ಅನ್ನೋದು ನನ್ಗೆ ಅವಾಗ್ಲೇ ಹೇಳ್ಕೊಟ್ರು. ಸೊ ಅದು ನಾವು ನೋಡ್ತಾ ನೋಡ್ತಾ ಅವ್ರಿಗೆ ಯಾವ ತರ ಮಾಡ್ತಾರೆ ಕೆಲಸ ನೋಡ್ತಾ ನೋಡ್ತಾ ಅಪ್ಪ ಅಮ್ಮನ ಇಬ್ಬರು ನೋಡಿ ಕಲ್ತ್ಕೊಂಡಿರೋದು ಸಾಕಷ್ಟಿದೆ. ಸೊ ಸಂಗೀತಕ್ಕೆ ಆ ತರ ಪ್ರೇರಣೆ. ಸೊ ವೀಣೆ ಕಲಿತೆ ವೋಕಲ್ ಜೊತೆಗೆ. ಸೊ ಅದು ಹೆಲ್ಪ್ ಆಯ್ತು. ಆಮೇಲೆ ನಾನು ಓದಿದ ಶಾಲೆಗಳು, ಸ್ಪೆಷಲಿ ನಾನು ವಾಣಿ ವಿದ್ಯಾಕೇಂದ್ರ ಅಂತ ರಾಜಾಜಿನಗರದಲ್ಲಿದೆ, ಅದು ತುಂಬಾ ಫೋಕಸ್ ಟುವರ್ಡ್ಸ್ ಆರ್ಟ್ ಇತ್ತು ಅಲ್ಲಿ. ಜೊತೆಗೆ ಎಜುಕೇಶನ್ ಅದನ್ನ ಹ್ಯಾಂಡ್ ಇನ್ ಹ್ಯಾಂಡ್ ಹೇಳ್ಕೊಡೋರು. ಪ್ರತಿ ಶನಿವಾರ ಬೆಳಗ್ಗೆ 7:30 ನಮಗ್ ಸ್ಕೂಲ್ ಶುರು ಆಗ್ತಾ ಇತ್ತು ಶನಿವಾರದೊತ್ತು. 7:30 8:30 ತನಕ ಯಾರು ಒಬ್ಬರನ್ನ ಕರೆಸಿ ಅಲ್ಲಿ ನಾಟಕ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಹರಿಕಥೆ ಆಗಿರ್ಬೋದು, ಭಗವದ್ಗೀತೆ ಆಗಿರ್ಬೋದು, ಈ ತರದ್ದು ವಿಚಾರಗೋಷ್ಠಿ ನಡೆಯೋದು ಸ್ಟೇಜ್ ಮೇಲೆ ಇನ್ ಫ್ರಂಟ್ ಆಫ್ ಅಸೆಂಬ್ಲಿಯಲ್ಲಿ ನಡೆಯೋದು ಇದು. ಆಮೇಲೆ ನಾವು ಯಾರು ಗೆಸ್ಟ್ ಬರ್ತಾರೋ ಅದಕ್ಕೆ ಪೂರಕವಾಗಿ ಯಾವ್ದೋ ಒಂದು ಹಾಡು ರೆಡಿ ಮಾಡ್ಕೋಬೇಕಿತ್ತು, ಹಾಡ್ಬೇಕಿತ್ತು. ಆಮೇಲೆ ಕ್ವಶನ್ ಆನ್ಸರ್ ಇರೋದು. ಇವಾಗ ಡೈರೆಕ್ಟ್ ಆಗಿ ನಾವೇ ಕ್ವಶನ್ಸ್ ಕೇಳ್ಬೋದಾಗಿತ್ತು ಬಂದಿರೋ ಗೆಸ್ಟ್ ಹತ್ರ, ಅಥವಾ ಗೆಸ್ ನಮ್ಮನ್ನ ಯಾರನ್ನು ಕೇಳಿದ್ರೆ ನಾವು ಹೋಗಿ ಆನ್ಸರ್ ಮಾಡೋ ತರ ಇತ್ತು. ಅಂದ್ರೆ ನಾವು ಎಷ್ಟು ಮಟ್ಟಿಗೆ ಕೇಳ್ಕೊಂಡಿದೀವಿ ಅನ್ನೋ. ಸೊ ಈ ಇನ್ವಾಲ್ವ್ಮೆಂಟ್, ಈ ತರದೊಂದು ಇದು ವಾತಾವರಣ ಇರುವಂತಹ ಶಾಲೆಗೆ ಸೇರ್ಸಿದ್ರು ನಮ್ಮ ಪೇರೆಂಟ್ಸ್. ಥ್ಯಾಂಕ್ಸ್ ಅಗೇನ್ ಟು ದೆಮ್. ಸೊ ಎಲ್ಲ ಸಂಸ್ಕಾರಯುತವಾಗಿ ಬೆಳೆಸೋದು ತುಂಬಾ ಕಷ್ಟ ಇದೆ. ಸೊ ಅದು ಸ್ಕೂಲ್ ಹೆಲ್ಪ್ ಮಾಡ್ತು. ಆಮೇಲೆ ನನ್ನ ಟೀಚರ್ಸ್, ಐ ಶುಡ್ ಥ್ಯಾಂಕ್ ಆಲ್ ಮೈ ಟೀಚರ್ಸ್. ನಾನು ಎಲ್ಲಾರ ಹೆಸರು ಹೇಳ್ಬೇಕು. ಮೊದಲು ನಾನು ಸೊರಮಂಗಳ ಶಂಕರ್ ಅಂತ ಒಬ್ಬರ ಹತ್ರ ಕಲಿತೆ. ಡಾಕ್ಟರ್ ಸೊರಮಂಗಳ ಶಂಕರ್ ಅಂತ ಜೂನಿಯರ್ ಲೆವೆಲ್ ಪಾಠಗಳು ನನ್ನ ತಾಯಿ ಹೇಳ್ಕೊಟ್ಟಿದ್ರು. ಬಟ್ ಎಕ್ಸಾಮಿನೇಷನ್ ಅಂತ ಫಾರ್ಮಲ್ ತಗೊಳಕ್ಕೆ ಎಕ್ಸಾಮಿನೇಷನ್ ತಗೊಳಕ್ಕೆ ಅವ್ರ ಹತ್ರ ಹೋದೆ. ಆಮೇಲೆ MS ವಿದ್ಯಾ ಅವ್ರ ಹತ್ರ ಕಲಿತೆ. ಅದಾದ್ಮೇಲೆ P ರಮಾ ಅವರು, ಪುಸ್ತಕಂ ರಮಾ, ಶಿ ಇಸ್ ಅ ವೆರಿ ಪಾಪ್ಯುಲರ್ ಮ್ಯೂಸಿಷಿಯನ್, ಆಕಾಶವಾಣಿ ನಿಲಯದ ಕಲಾವಿದರಾಗಿದ್ರು. ಅದಾದ್ಮೇಲೆ ಡಾಕ್ಟರ್ R K ಶ್ರೀಕಂಠನ್, ಪದ್ಮಭೂಷಣ ಡಾಕ್ಟರ್ R K ಶ್ರೀಕಂಠನ್ ಫುಲ್ ಹೇಳ್ಬೇಕು. ಬಿಕಾಸ್ till he was 96 he was singing. 96 years. ಅವರು ಹೋಗಕ್ ಹಿಂದಿನ ದಿನಾನೋ ಅದು ಎರಡು ದಿವಸಕ್ಕೆ ಮುಂಚೆನೋ ಅವ್ರೊಂದು ಕಚೇರಿ ಮುಗಿಸ್ಕೊಂಡು ಬಂದಿದ್ರು. He was singing and performing till he went. ಅದರಲ್ಲೇ ಮುಳುಗಿ ಎದ್ದಿದ್ರು. ಅವ್ರುಗಳನ್ನ ನೋಡಿ ಕಲ್ತ್ಕೊಡೋದು. ಜೊತೆಗೆ ನಾ ವೀಣೆ ಕಲ್ತಿದ್ದು ಡಾಕ್ಟರ್ T ಶಾರದಾ ಅಂತ, ಅವ್ರು ಈಗಿಲ್ಲ. ಅದಾದ್ಮೇಲೆ ನಾನು ಡಾಕ್ಟರ್ ಸುಮಾ ಸುಧೀಂದ್ರ ಅವ್ರ ಹತ್ರ ಕಲ್ತೆ. ಅವರೊಂದು ಎನ್ಸೈಕ್ಲೋಪೀಡಿಯಾ. she is a next level motivator. ಈಗಲೂ ಯೋಗ ಮಾಡ್ತಾರೆ, ಎಕ್ಸರ್ಸೈಸ್ ಮಾಡ್ತಾರೆ, ಪ್ರಾಕ್ಟೀಸ್ ಮಾಡ್ತಾರೆ ಆನ್ ರೆಗ್ಯುಲರ್ ಬೇಸಿಸ್. ನಾನು ಇನ್ನೊಂದು ಯಾವ್ದೋ ಪಾಡ್ಕಾಸ್ಟ್ ಅಲ್ಲೂ ಅದೇ ಹೇಳ್ತಾ ಇದ್ದೆ, ಅವ್ರ ಏಜ್ ಹೇಳಿದ್ರೆ ನನ್ನ ಬೈತಾರೆ. ಬಟ್ ಅವರು ಶಿ ನೀಡ್ ನಾಟ್ ಡೂ ಆಲ್ ದಿಸ್ ಅಟ್ ದಿಸ್ ಏಜ್, ಬಟ್ ಶಿ ಸ್ಟಿಲ್ ಡಸ್. ಹುಡುಗಿ ತರ ಆರಾಮಾಗಿ ಎಲ್ಲಾ ಕಡೆ ಓಡಾಡ್ತಾ ಇರ್ತಾರೆ ಈಗ್ಲೂ. 24/7 ಕೆಲಸ ಮಾಡ್ತಾರೆ. ಸೊ ಈ ತರದ ಗುರುಗಳು ನನಗೆ ಸಿಕ್ಕೋದಕ್ಕೂ ಇದು ನನ್ನ ಪೇರೆಂಟ್ಸ್ ಹೆಲ್ಪ್ ಮಾಡಿದ್ರು, ಅದಕ್ಕೆ ಕರ್ಕೊಂಡು ಹೋಗಿ ಸೇರ್ಸಿದ್ರು ಇಂಥ ಗುರುಗಳ ಹತ್ರ. ದೆನ್ P ಉನ್ನಿಕೃಷ್ಣನ್ ಅಂತ ಚೆನ್ನೈಯಲ್ಲಿ, ಅವ್ರು ನನ್ನ ಒಂದು ಹಾಡು ಕೇಳಿ, CD ಹಾಡು ಕೇಳಿ ಅವರಾಗೆ ಫೋನ್ ಮಾಡಿ ನನ್ನ ಕರ್ಸ್ಕೊಂಡ್ರು ಚೆನ್ನೈಗೆ. P ಉನ್ನಿಕೃಷ್ಣ ಅಂದ್ರೆ ಗೊತ್ತಿರ್ಬೋದು, ಎನ್ನವಳೆ ಈ ಸಾಂಗ್ಸ್ ಎಲ್ಲ ಹಾಡಿದ್ರು, ತುಂಬಾ ಪಾಪ್ಯುಲರ್ ಸಿಂಗರ್. ಅವ್ರು ನನ್ನ ಹಾಡು ಕೇಳಿ, ಅದು ಯಾವ್ದೋ ಒಂದು ಕನಕದಾಸರ ಸಾಹಿತ್ಯ ಹಾಡಿದೆ, ಆ ಹಾಡನ್ನ ಕೇಳಿ ನಾನು ಇದನ್ನ ಕಲ್ತ್ಕೋಬೇಕು ಅಂತ ಕೇಳಿದ್ರು. ಸೊ ನನಗೆ ಅಲ್ಲೇ ನಿಜವಾದ ಒಬ್ಬ ಸಂಗೀತಗಾರನ ಲಕ್ಷಣ ಅಲ್ವಾ ಅದು? ಅದು ಎಲ್ಲಿಂದ ಬಂದ್ರು ಪರವಾಗಿಲ್ಲ ಅನ್ನೋ ಅದೇ. ಸೊ ನಾನ್ ಈಗ್ಲೂ ಅಷ್ಟೇ, ನಾನು ನನ್ನ ಸ್ಟೂಡೆಂಟ್ಸ್ ಯಾವ್ದಾದ್ರು ಹೊಸ ಕಾಂಪೋಸಿಷನ್ ಕಲ್ತ್ಕೊಂಬಂದ್ ಹಾಡಿದ್ರೆ ಐ ವಾಂಟ್ ಟು ಲರ್ನ್ ದಿಸ್. ಶ್ರೀಕಂಠನ್ ಸರ್ ಮಾಡೋರು, ನಾನು ಯಾವ್ದಾದ್ರು ಒಂದು ಕೃತಿ ಅವ್ರು ಹಾಡಿದ್ರೆ, ಅವ್ರ ಮುಂದೆ ಹಾಡಿದ್ರೆ, ಇದು ನಾಳೆ ನನ್ನ ಮೇಜಿನ ಮೇಲೆ ಇರಬೇಕು ಸ್ಕ್ರಿಪ್ಟ್ ಇದ್ರದ್ದು ಅನ್ನೋರು. ಅವ್ರು ಮಾತಾಡ್ತಿದ್ದು ಸ್ವಲ್ಪ ಹಳೆ ಕಾಲ ತರ, ಮೇಜಿನ ಮೇಲೆ ಇರಬೇಕು ಅಂತ. ಸೊ ದೀಸ್ ಆರ್ ದ ಥಿಂಗ್ಸ್ ದಟ್ ಐ ಹವ್ ಲರ್ನ್ಡ್ ಅಂಡ್ ದಿಸ್ ಇಸ್ ಹೌ ಮೈ. ಮೊದಲಿಗೆ ನಿಮ್ಮ ಮೊದಲ ಗುರು ಅಮ್ಮನಿಗೆ, ಮತ್ತೆ ನಿಮ್ಮ ಎಲ್ಲಾ ಗುರುಗಳಿಗೆ ಸೇರಿ ಯಾವ್ದಾದ್ರು ಒಂದು ಹಾಡನ್ನ ನೀವು ಡೆಡಿಕೇಟ್ ಮಾಡ್ಬೇಕು ಅನ್ಸಿದ್ರೆ ಯಾವ್ದಿರ್ಬೋದು? ಕೇಳನೋ ಹರಿ ತಾಳನೋ, ಕೇಳನೋ ಹರಿ ತಾಳನೋ, ತಾಳ ಮೇಳ ಇದ್ದು ಪ್ರೇಮವಿಲ್ಲದ ಗಾನ, ಕೇಳನೋ ಹರಿ ತಾಳನೋ, ತಾಳ ಮೇಳ ಇದ್ದು ಪ್ರೇಮವಿಲ್ಲದ ಗಾನ, ಕೇಳನೋ ಹರಿ ತಾಳನೋ.
ಯಾಕೆ ಈ ಮೌನ? ಇಲ್ಲ, ನಂಗೆ ಕೆಲವೊಮ್ಮೆ ಅಲ್ಲ, ಹೆಚ್ಚಾಗಿ ಈ ತರ ಹಾಡಿನ ಇದು ಆದ ನಂತರ ಒಂದು 4 ಸೆಕೆಂಡ್ ಸುಮ್ನೆ ಹಂಗೆ ಇದ್ಬಿಡ್ಬೇಕು ಅಂತ ಅನ್ಸೋದು ನನ್ನ ಅಭ್ಯಾಸ. ಓಕೆ. ಅದ್ರಲ್ಲೇ ಕಳೆದೋಗ್ಬಿಡ್ತೀನಿ. ಅಂಡ್ ತುಂಬಾ ಅಂದ್ರೆ ಆ ಭಾವನೆಗಳು ಮನಸ್ಸಿನೊಳಗೆ ಸೆಟ್ಲ್ ಆಗೋದಕ್ಕೆ ಒಂದ್ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದು ನನ್ನ ಪ್ರಕಾರ ಸಂಗೀತದ ಒಂದು ವಿಶೇಷತೆ ಅಂತ ಅನ್ಸುತ್ತೆ. ನಿಜ. ಸೊ ನಾನು ಆ ಸಂಗೀತದ ಕನೆಕ್ಷನ್ ಇದ್ಕೊಂಡೇ ಬೆಳೆದವನು. ನಾನು ಅಷ್ಟೊಂದು ಹಾಡದೇ ಇದ್ರು ನನ್ನ ತಂಗಿ ಸಂಗೀತ ಕಲಿಸ್ತಾಳೆ. ಸೊ ಹಂಗಾಗಿ ಆ ಒಂದು ಕನೆಕ್ಷನ್ ಇದೆ ನಂಗು. ನೀವು ಇದನ್ನೆಲ್ಲ ಹೇಳ್ತಾ ನಂಗೆ ಅದೇ ನೆನಪಾಗ್ತಾ ಇತ್ತು. ನನ್ನ ಅಮ್ಮ ನನ್ನ ತಂಗಿನ ಯಾವ ತರ ಸಂಗೀತಕ್ಕೆ ಕನೆಕ್ಟ್ ಮಾಡಿದ್ರು ಅಂತ. ಅವಳಿಗೆ ಒಳ್ಳೆ ಅಂದ್ರೆ ಧ್ವನಿ ಚೆನ್ನಾಗಿದೆ ಅಂತ ಅಂದಾಗ, ಅಮ್ಮನಿಗೆ ಹಾಡಕ್ ಬರಲ್ಲ, ಅಮ್ಮನಿಗೆ ರಾಗ ತಾಳ ಜ್ಞಾನ ಅದೆಲ್ಲ ಇರ್ಲಿಲ್ಲ. ಆದ್ರೆ ಶಿ ಮೇಡ್ ಶೋರ್ ದಟ್ ಶಿ ಲರ್ನ್ಡ್. ಅಷ್ಟನ್ನ ಮಾಡೋದಕ್ಕೆ ಅವ್ರು ಮಾಡಿರೋ ಸಾಧನೆ ಬಗ್ಗೆ ಇವತ್ತು ತಂಗಿ ಕೃತಜ್ಞತೆ ತೋರಿಸ್ತಾಳೆ. ನಿಜ. ಅದು ಒಬ್ಬ ಅಮ್ಮನ ಒಂದು ಸಾಧನೆಗೆ ನಾವು ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅಲ್ವಾ? ಅದು ರಿಲೆಂಟ್ಲೆಸ್ ಆಗಿ ಅವ್ರು ಕೆಲಸ ಮಾಡ್ತಾರೆ. ಆಮೇಲೆ ಆ ಪ್ರೇರಣೆ ಬಹುಶಃ ದೇವ್ರೆ ಕೊಡ್ತಾನೆ. ನೀವು ಟ್ಯಾಲೆಂಟೆಡ್, ನಿಮ್ಮ ಟ್ಯಾಲೆಂಟ್ ಪ್ರಪಂಚಕ್ಕೆ ಗೊತ್ತಾಗ್ಬೇಕು ಅಂತ ದೇವ್ರ ಏನಾರು ಅನ್ಕೊಂಡ್ರೆ, ಅದೇ ಹೇಳಿಲ್ವಾ, ರಾಗ ತಾಳಗಳಿದ್ದು ಪ್ರೇಮವಿಲ್ಲದಾಗ ಅನಾಥ. ದೇವ್ರ ಮೇಲೆ ನಂಬಿಕೆ ಇಲ್ಲದೆ ಇದ್ರೆ ಅದು ಖಂಡಿತವಾಗಿಯೂ ಏನಂತಾರೆ, ಪ್ರಚುರವಾಗಲ್ಲ, ಅಂದ್ರೆ ಜನಕ್ಕೆ ಗೊತ್ತಾಗಲ್ಲ. ಬಟ್ ಅದಾಗಬೇಕು ಅಂತಿದ್ರೆ ದೇವ್ರೆ ಪ್ರೇರಣೆ ಕೊಡ್ತಾನೆ ಪೇರೆಂಟ್ಸ್ಗೆ ಅದನ್ನ ಮಾಡೋದಕ್ಕೆ. ಸೊ ದಟ್ ಇಸ್ ಹೌ ಇಟ್ ವರ್ಕ್ಸ್. ಅಂತ ಮನೆಯಲ್ಲಿ ಅಂತ ಇದ್ರಲ್ಲಿ ಗರ್ಭದಲ್ಲೇ ಹುಟ್ಟುತ್ತೀರ ನೀವು. ಹೌದು. ಅದ್ರ ಬಗ್ಗೆ ಓಕೆ. ಉತ್ಖನನ ನಡೀತಾ. ಇವಾಗಿನ ಜನರೇಷನ್ ಬಗ್ಗೆ ಮಾತಾಡ್ಕೊಂಡು ನೋಡಿದಾಗ ಈ ವಿಚಾರ, ನಾವ್ ಯಾವಾಗ್ಲೂ ನಮ್ಗೇನೋ ಒಂದು ಇರುತ್ತೆ, ಒಂದು ಫೆಸಿಲಿಟಿ ಇರುತ್ತೆ. ಇವಾಗಿನ ಮಕ್ಕಳು ಹೇಗೆ ಅಂದ್ರೆ, ಇವಾಗ ಅವನತ್ರ ಐಫೋನ್ ಪ್ರೋ ಇದ್ರೆ ನನ್ನ ಹತ್ರ ಐಫೋನ್ ಪ್ರೋ ಮ್ಯಾಕ್ಸ್ ಬೇಕು ಅಂತ. ಅದ್ ಯಾವ್ದು 16, 17 ವಾಟ್ ಎವರ್. ಹೌದು. ಆ ತರ ಒಂದು ಮನೋಭಾವನೆಯಲ್ಲಿ ಇವಾಗಿನ ಮಕ್ಕಳು ಇದ್ದಾರೆ. ಬಹುಶಃ ನಮ್ಮ ಕಾಲದಲ್ಲೂ ಇದ್ರು ಅಂತ ಅನ್ಕೋತೀನಿ. ಆದ್ರೆ ಈಗ ಎಕ್ಸ್ಪೋಜರ್ ಟು ಗ್ಯಾಡ್ಜೆಟ್ಸ್ ಆಗಿರಬಹುದು, ಆಮೇಲೆ ವೈಭವೀಕರಣ, ಎಲ್ಲವೂ ತುಂಬಾ ವೈಭವಯುತವಾಗಿ ಕಾಣುತ್ತೆ. ಅದರಿಂದ ಎಷ್ಟೋ ಮಕ್ಕಳು ದೇ ಆರ್ ನಾಟ್ ಥ್ಯಾಂಕ್ಫುಲ್ ಟು ಹ್ಯಾವ್ ಬಾರ್ನ್ ಇನ್ ದಿ ಫ್ಯಾಮಿಲಿ ದೇ ಆರ್ ಬಾರ್ನ್ ಟು. ಮೋರ್ ಓವರ್, ನೀವ್ ಇದನ್ನ ಹೇಳ್ತಾ ನಂಗೆ ಏನ್ ಅನ್ಸಿದ್ದು ಅಂತಂದ್ರೆ, ನನ್ ಥಾಟ್ ಯೂಶ್ವಲಿ ಏನು ಅಂತಂದ್ರೆ, ಅದಕ್ಕೆ ಪೂರಕವಾದ ವಾತಾವರಣವನ್ನ ಮನೇಲಿ ಸೃಷ್ಟಿ ಮಾಡ್ತಾ ಇದಾರ ಅಂತ. ಈಗ ಯಾವ ತರ ಆಗೋಗಿದೆ ಗೊತ್ತಾ? ಈಗ ಅಂದ್ರೆ ಥ್ಯಾಂಕ್ಫುಲ್ ಆಗಿ ಇರ್ಬೇಕಾದಲ್ಲಿ ಥ್ಯಾಂಕ್ಲೆಸ್ ಆಗಿ ಬೆಳೀತಾ ಇದಾರ. ಹೌದು. ಥ್ಯಾಂಕ್ಲೆಸ್ ಆಗಿ ಯಾಕೆ ಬೆಳೀತಾ ಇದಾರೆ ಅಂತ ಹೇಳ್ತೀನಿ ನಾನು. ಈಗ ಈ ಮೊಬೈಲ್ ಇಲ್ಲದೆ ನಾವು ಖಂಡಿತವಾಗಿಯೂ ಜೀವನನೇ ಮಾಡಕ್ ಆಗಲ್ಲ ಅನ್ನುವಂತಹ ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೀವಿ. ಸಿ ಎವಲ್ಯೂಷನ್ ಅಂದಾಗ ನಾವು ಕನೆಕ್ಟ್, ಇವಾಗ ಎಷ್ಟೋ ಜನ ನಮಗ್ ಮೆಸೇಜ್ ಕಳಿಸ್ತಾ ಇರ್ತಾರೆ. ಅದು ವಾಟ್ಸ್ಆಪ್ ಆಗಿರ್ಬೋದು, ಇನ್ನೊಂದು ಎಲ್ಲೋ ಮೆಸೇಜ್ ಕಳ್ಸಿರ್ತಾರೆ. ನಾವು ಎಷ್ಟೋ ಮೆಸೇಜ್ಗಳನ್ನ ಇಗ್ನೋರ್ ಮಾಡ್ಬಿಟ್ಟಿರ್ತೀವಿ. ನಾನು ಇದೊಂದು ಎಕ್ಸ್ಪೀರಿಯನ್ಸ್ ಹೇಳ್ತೇನೆ ನಿಮ್ಗೆ. ನಾನು ಸಾಮಾನ್ಯ ಐ ಗೋ ಪರ್ಫಾರ್ಮ್ ಅಬ್ರಾಡ್ ಅಂತ, ಆತರ ಇದ್ದಾಗ ಲಾಂಗ್ ಫ್ಲೈಟ್ಸ್ ಇರುತ್ತಲ್ಲ, ಫ್ಲೈಟ್ ಅಲ್ಲಿ ಕೂತ್ಕೊಂಡಾಗ್ಲೇ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಿರೋರ್ ಬಗ್ಗೆ ಒಂದು ಗೌರವ ಹೆಚ್ಚಾಗತ್ತೆ. ಯಾಕೆ ಅಂತ ಹೇಳ್ತೀನಿ. ಎಷ್ಟೋ ಸರಿ ಅವ್ರ ಪಾಪ ಮೆಸೇಜ್ ಮಾಡಿರ್ತಾರೆ, ನಾವು ನೋಡಿರಲ್ಲ. ನಮಗ್ ಯಾರೋ ಮೆಸೇಜ್ ಮಾಡ್ಬೇಕಿತ್ತು, ಬಾನ್ ವಾಯೇಜ್ ಅಂತ ಕಳಿಸ್ಬೇಕಿತ್ತು ಅಂತ ಯೋಚನೆ ಮಾಡ್ತೀವಿ. ಒಂದು 4-5 ಸರಿ ಅಲ್ಲಿ ನೋಡಿರ್ತೀವಿ, ವಾಟ್ಸ್ಆಪ್ ಅಲ್ಲಿ ಅವ್ರ ಮೆಸೇಜ್ ಬಂದಿರಲ್ಲ, ಬೇಜಾರಾಗಿರುತ್ತೆ. ಫ್ಲೈಟ್ ಅಲ್ಲಿ ಕೂತ್ಕೊಂಡ ತಕ್ಷಣ ಏರೋಪ್ಲೇನ್ ಮೋಡ್ಗೆ ಹಾಕ್ತಿವಿ. ಏರೋಪ್ಲೇನ್ ಮೋಡ್ಗೆ ಹಾಕಿದ್ರೆ ಹೊಸ ಮೆಸೇಜ್ ಬರಲ್ಲ, ಅಥವಾ ಯಾರು ಮೆಸೇಜ್ ಕಳ್ಸಿದ್ರೆ ಅದಕ್ಕೆ ರಿಪ್ಲೈ ಮಾಡಕ್ಕಾಗಲ್ಲ. ಅವಾಗ ನಾನು ಎಷ್ಟೋ ಹಳೆ ಮೆಸೇಜ್ಗಳನ್ನ ಓದ್ತೀನಿ. ಇವ್ರು ಮೆಸೇಜ್ ಮಾಡಿದ್ರು ಅವಾಗ ನಾವು ರಿಪ್ಲೈ ಮಾಡೋಕ್ಕೂ ಆಗಲ್ವೇ, ಬಿಕಾಸ್ ವಿ ಆರ್ ಇನ್ ದಿ ಫ್ಲೈಟ್ ಮೋಡ್. ಸೊ ನಾ ಹೇಳೋದು, ಅಲ್ಲಿಂದ ಅಲ್ಲಿಗೆ ಕೆಲವು ವಿಚಾರಗಳು ಈ ತರ ಆಗೋದ್ರಿಂದ, ಮುಂಚೆ ಬಹುಶಃ ನಾವು ಯಾರನ್ನಾರು ನೋಡ್ಬೇಕು ಅಂದ್ರೆ ಅವ್ರ ಮನೆಗೆ ಹೊಟ್ಟೋಗ್ತಿದ್ವಿ. ಇವಾಗ ನಾವು ಫ್ರೆಂಡ್ಸ್ ಮನೆಗೆ ಹೋಗ್ತಾ ಇದ್ವಿ, ನಾವು ಮನೆ ಮುಂದೆ ಕೂತ್ಕೊಂಡು ಗೇಟ್ ಹತ್ರ ನಿಂತ್ಕೊಂಡು ಎಷ್ಟು ಮಾತಾಡಿಲ್ಲ ನಾವು ಫ್ರೆಂಡ್ಸ್ ಜೊತೆ. ಒಳಗೂ ಬರಲ್ಲ ಅವರು, ಮನೆ ಮುಂದೆ ನಿಂತ್ಕೊಂಡು. ಈ ತರದ್ದು ಒಂದು ಕನೆಕ್ಟ್ ಕಡಿಮೆ ಆಗ್ತಾ ಇದೆ ಬಿಕಾಸ್ ಆಫ್ ಗ್ಯಾಡ್ಜೆಟ್ಸ್ ಇಸ್ ವಾಟ್ ಐ ಬಿಲೀವ್. ವಿ ಆರ್ ಕನೆಕ್ಟೆಡ್. ಸೊ ಈ ತರದ ಫೆಸಿಲಿಟೀಸ್ ಜಾಸ್ತಿ ಆಗ್ತಾ ಥ್ಯಾಂಕ್ಲೆಸ್ ಆಗ್ತಿದ್ದಾರೆ ಈಸ್ ವಾಟ್ ಐ ಬಿಲೀವ್. ಸೊ ಥ್ಯಾಂಕ್ಲೆಸ್ ಆಗ್ತಿರೋದು ನಮ್ಗೆ ಫೆಸಿಲಿಟೀಸ್ ಇರೋದ್ರಿಂದ,
ಹೌದು. ಇಲ್ದೇ ಇದ್ರೆ ಬಹುಶಃ ಅದ್ರ ಡೆರ್ತ್ ಇದ್ರೆ ಅರ್ಥ ಆಗತ್ತೆ. ಈಗ ನನಗೇನು ಇಲ್ಲ, ನನಗೆ ಸಾಕಷ್ಟು ಜನ ಆನ್ಲೈನ್ ಪಾಠ ಕಲಿತಾರೆ. ಸಂಗೀತ ಕಲಿಬೇಕು ಅಂತ ಎಷ್ಟು ಕಷ್ಟ ಪಡ್ತಾರೆ. ಯಾಕೆಂದ್ರೆ ಅಲ್ಲಿ ಬೀದಿ ಬೀದಿಗೂ ಸಂಗೀತ ಹೇಳ್ಕೊಡೋರು ಇಲ್ಲ. ಹಾ ಅಲ್ಲಿ ಕನ್ನಡ ಮಾತಾಡೋರು ಸಿಕ್ಕರೆ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ನಾವ್ ಇಂಗ್ಲಿಷ್ ಮಿಕ್ಸ್ ಮಾಡ್ಕೊಂಡು ಮಾತಾಡ್ತಿರ್ತೀವಿ, ಅವ್ರು ಕನ್ನಡ ಶುದ್ಧವಾಗಿ ಡೆರ್ತ್ ಇರ್ಬೇಕು ಒಬ್ಬ ಮನುಷ್ಯಂಗೆ ಟು ಅಂಡರ್ಸ್ಟ್ಯಾಂಡ್ ದಿ ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಗ್ರಾಂಟೆಡ್. ಮತ್ತೆ ಸಂಗೀತದ ಸಾಧನೆ ಅಂದ್ರೆ ಅದು ನಿಮ್ಮ ಪ್ರಕಾರ ಈ ಸಾಧನೆ ಅಂತ ನನ್ಗೆ ಆ ಪದ ಬಂದಾಗ ನಂಗೆ ಯೋಚನೆ ಬಂದಿದೆ ಏನು ಅಂತಂದ್ರೆ, ಅದು ಆ ಪದದ ವ್ಯಾಲ್ಯೂ ಏನು ನಿಮ್ ಪ್ರಕಾರ? ಸಾಧನೆ ಅಂದ್ರೆ ನಮ್ಮನ್ನ ನಾವು ತಿಳ್ಕೊಳ್ಳೋದು ಇಸ್ ವಾಟ್ ಐ ಬಿಲೀವ್ ಇನ್. ಅಂದ್ರೆ ಈಗ ಎಷ್ಟೋ ಜನ ಗಾಯಕರು ಇರ್ತಾರೆ, ಅವರ ಧ್ವನಿ ಜೊತೆ ಅವ್ರು ಎಷ್ಟೊತ್ತು ಕೂತಿದ್ದಾರೆ ಅಂತ ಅವ್ರ ಪರ್ಫಾರ್ಮೆನ್ಸ್ ಅಲ್ಲಿ ಕಂಡಿಡಿದ್ ಬಿಡ್ಬೋದು. ಆಸ್ ಎ ಟೀಚರ್ ನಾನು ಎಷ್ಟು ವರ್ಷದಿಂದ ಪಾಠ ಮಾಡ್ತಿರೋದ್ರಿಂದ ನನಗೇನ್ ಅರ್ಥ ಆಗುತ್ತೆ ಅಂದ್ರೆ, ಹೇಳ್ಕೊಟ್ಟಿದ್ದನ್ನ ಹಾಗೆ ಕಲ್ತು ಒಪ್ಸೋದು, ಮಕ್ಕಿ ಮಾಡೋದು ಎಷ್ಟೋ ಸ್ಟೂಡೆಂಟ್ಸ್ ಮಾಡ್ತಾರೆ. ಆದ್ರೆ ಕೆಲವ್ರು ಮಾತ್ರ ಅವ್ರ ಲಿಮಿಟೇಷನ್ಸ್ ಅರ್ಥ ಮಾಡ್ಕೋತಾರೆ. ಆ ಲಿಮಿಟೇಷನ್ಸ್ ನ ಹೇಗ್ ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದು ಅಂತ ಇದ್ ಮಾಡ್ತಾರೆ, ಪ್ರಯತ್ನ ಪಡ್ತಾರೆ. ಅದು ಸಾಧನೆ ನನ್ನ ಪ್ರಕಾರ. ನಾನು ಅದಕ್ಕೆ ಐ ಯೂಸ್ ದಿಸ್ ಟರ್ಮ್ ಸಿಟ್ ವಿತ್ ಯುವರ್ ವಾಯ್ಸ್ ಅಂತ ಹೇಳ್ತೀನಿ. ಸಿಟ್ ವಿತ್ ಯುವರ್ ವಾಯ್ಸ್ ಟು ನೋ ವಾಟ್ ಯುವರ್ ವಾಯ್ಸ್ ವಾಂಟ್ಸ್. ಅದಕ್ಕೆ ಏನ್ ಬೇಕು ಕೂತ್ಕೊಂಡು ಮಾತಾಡು ಫ್ರೆಂಡ್ ತರ. ವಾಯ್ಸ್ ಜೊತೆ ನಿಂಗೆ ಏನ್ ಬೇಕಪ್ಪ, ನಿಂಗೆ ಏನ್ ಹಾಡೋದು ಕಷ್ಟ ಆಗತ್ತೆ, ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಅದು ಸಾಧನೆ ನನ್ನ ಪ್ರಕಾರ. ಇಟ್ ಕುಡ್ ಬಿ ವಿತ್ ರೆಸ್ಪೆಕ್ಟ್ ಟು ಮ್ಯೂಸಿಕ್, ಇಟ್ ಕುಡ್ ಬಿ ವಿತ್ ರೆಸ್ಪೆಕ್ಟ್ ಟು ಆಕ್ಟಿಂಗ್, ಇಟ್ ಕುಡ್ ಬಿ ವಿತ್ ರೆಸ್ಪೆಕ್ಟ್ ಟು ಈವನ್ ಬೇಸಿಕ್ ಕುಕಿಂಗ್ ಇಂದನು ಹೇಳಿ ಎಲ್ಲದೂ ಒಂದು ಆರ್ಟೆ. ಅದ್ರಲ್ಲಿ ನಮ್ಗೆ ಏನ್ ಬರಲ್ಲ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅದನ್ನ ನಾವು ಹರಿತಗೊಳಿಸ್ಕೊಂಡು, ಅಂಡ್ ಇಟ್ ನೆವರ್ ಎಂಡ್ಸ್, ದಟ್ ಈಸ್ ಆಲ್ಸೋ ದೇರ್. ಸಾಧನೆಗೆ ಒಂದು ಕನ್ಸಿಸ್ಟೆನ್ಸಿ ಇರಬೇಕು. ಆಮೇಲೆ ರಿಲಿಜಿಯಸ್ ಆಗಿ ಅದನ್ನ ಮಾಡ್ತಾನೆ ಇರಬೇಕು, ಪ್ರಯಾರಿಟೈಸ್ ಮಾಡಬೇಕು. ಆಮೇಲೆ ಮೂರನೇದು ತುಂಬಾ ಇಂಪಾರ್ಟೆಂಟ್ ವಿಚಾರ ಅಂದ್ರೆ, ನಾವು ಪ್ರಾಕ್ಟೀಸ್ ನ ಹೇಗ್ ಪ್ಲಾನ್ ಮಾಡ್ತೀವಿ ಅನ್ನೋ ತುಂಬಾ ಇಂಪಾರ್ಟೆಂಟ್. ಬಟ್ ನೀವೇ ಅಲ್ವಾ ಪ್ಲಾನಿಂಗ್ ಮಾಡಬಾರ್ದು ಅನ್ನೋದು. ಸಾಧನೆಯ ಪ್ಲಾನಿಂಗ್, ಡೋಂಟ್ ಮೈಂಡ್. ನೋ ಅಂದ್ರೆ ನಾನು ಇದನ್ನೇ ಮಾಡ್ತೀನಿ ಅಂತ. ಐ ಹ್ಯಾವ್ ಅನದರ್ ಕ್ವೆಶ್ಚನ್, ಇದಕ್ಕೇನೆ ಕನೆಕ್ಟ್ ಆಗುವಂತದ್ದು. ಅದ್ರ ಜೊತೆಗೆ ನೀವು ಆನ್ಸರ್ ಮಾಡೋದಕ್ಕೆ ಪ್ರಾಬಬ್ಲಿ ಇಟ್ ವಿಲ್ ಹೆಲ್ಪ್ ಅಂತ ಹೇಳಿ ನಾನು ಐ ಆಮ್ ಕಟ್ಟಿಂಗ್ ಯು ಶಾರ್ಟ್. ಸಾಧನೆಯನ್ನ ಬೇರೆ ರೀತಿಗೆ ಡಿಫೈನ್ ಮಾಡೋದು ಇತ್ತೀಚೆಗೆ ಜಾಸ್ತಿ ಅದ್ರ ಮೇಲೆ ಫೋಕಸ್ ಆಗ್ಬಿಟ್ಟಿದೆ, ಕಾಮನ್ ಆಗ್ಬಿಟ್ಟಿದೆ. ಸಾಧನೆ ಅಂತಂದ್ರೆ ತಾನು ಎಲ್ಲಿ ಹೇಗೆ ಸಾಧಿಸಿ ತನ್ನನ್ನ ಜಾಸ್ತಿ ಹೆಚ್ಚು ಜನರ ಹತ್ರ ನಾನು ತಲುಪೋದಕ್ಕೆ ಸಾಧ್ಯ ಆಗತ್ತೆ ಅಂತ ನೋಡೋದು. ಈ ಎರಡು ಆಂಗಲ್ ಗಳ ಬಗ್ಗೆ ಕೂಡ ಯು ಕ್ಯಾನ್ ರಿಫ್ಲೆಕ್ಟ್. ಅದೇ ನಂಬರ್ ಆಫ್ ಫಾಲೋವರ್ಸ್, ಲೈಕ್ 1 ಮಿಲಿಯನ್ ಓಡ್ತು ಹಾಡು. ಸಾಧನೆ ಅಂದ್ರೆ ಅದಾಗ್ಬಿಟ್ಟಿದೆ ಇವಾಗ. ಈ ಸಾಧನೆ ಆಗದೇನೆ ಆ ಸಾಧನೆ ಆಗಲ್ಲ ಅನ್ನುವಂಥದ್ದು, ಅಥವಾ ಆಗ್ತಾ ಇದೆ ಕೆಲವರಿಗೆ. ಸೊ ಕಂಟಿನ್ಯೂಯಿಂಗ್ ವಾಟ್ ಐ ವಾಸ್ ಟೆಲ್ಲಿಂಗ್, ಸೊ ಪ್ರಾಕ್ಟೀಸ್ ನ ಪ್ಲಾನ್ ಮಾಡ್ಬೇಕು ಅಂತ ಯಾಕೆ ಹೇಳಿದೆ ಅಂದ್ರೆ, ಪ್ಲಾನಿಂಗ್ ಅಂದ್ರೆ ಇಟ್ ಹ್ಯಾಸ್ ಟು ಗೆಟ್ ಇನ್ ಟು ಯುವರ್ ರೊಟೀನ್ ಇಸ್ ವಾಟ್ ಐ ಮೀನ್. ಆಮೇಲೆ ಇಂಥ ಜಾಗದಲ್ಲೇ ಕೂತ್ಕೊಂಡು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡೋದನ್ನ ಅಭ್ಯಾಸ ಮಾಡ್ಬೇಕು. ಯಾಕೆಂದ್ರೆ ಒಂದು ಆರ ಕ್ರಿಯೇಟ್ ಆಗತ್ತೆ. ಈಗ ದೇವಸ್ಥಾನ, ಹೌದು, ದೇವಸ್ಥಾನದಲ್ಲಿ ಯಾಕೆ ಆರ ಇದೆ ಅಂದ್ರೆ ಅಲ್ಲಿ ನಿತ್ಯ ಪೂಜೆ ನಡೆಯುತ್ತೆ, ಅಲ್ಲಿ ಒಂದು ಕ್ರಮ ನಡೀತಾ ಇದೆ. ಆ ಕ್ರಮನ ಅನುಸರಿಸಿದಾಗ ಸಾಧನೆ ಆಗ್ತಾ ಹೋಗುತ್ತೆ. ನೀವ್ ಹೇಳಿದ ವಿಚಾರಕ್ಕೆ ಬರ್ಬೇಕು ಅಂದ್ರೆ, ಸಾಧನೆಯನ್ನ ಮೆಜರ್ ಮಾಡೋದಕ್ಕೆ ಈಗಿನವ್ರು ಗೊತ್ತಿಲ್ಲ. ಆಮೇಲೆ ಇನ್ನೂ ಒಂದು ಕೆಲವ್ರು ಹೇಳ್ತಾರೆ ತುಂಬಾ ವೇದಾಂತ ಅಂತ ಹೇಳ್ಬೋದು, ನನಗೆ ಖುಷಿ ಆದ್ರೆ ಸಾಕು ನನ್ನ ಸಂಗೀತದಿಂದ ಅಂತ. ಆದ್ರೆ ಸಂಗೀತ ಅಥವಾ ಎನಿ ಅದರ್ ಆರ್ಟ್ is a performance and it will get its value only when it is performed. ಪ್ರದರ್ಶನ ಕಲೆ ಅಂತ ಕರಿತೀವಿ ಅದನ್ನ. ಪ್ರದರ್ಶನ, yes maybe, like I said, it is defined individually. ನಾನ್ ಹೇಳೋದೇನು ಅಂದ್ರೆ, ನಾನ್ ಇವಾಗ ಹಾಡ್ತಾ ಇರೋದು ನನಗೆ ಇಷ್ಟ ಆಗ್ತಾ ಇದೆ, ಬಟ್ ನಾವೇನು ಅಂದ್ರೆ ನಾವು ಹಾಡೋದನ್ನ ರೆಕಾರ್ಡ್ ಮಾಡಿ ನಾವು ಕೇಳಿಸ್ಕೋಬೇಕು. ಅದನ್ನ ಕೇಳಿದಾಗ ನಮ್ಗೆ ಹೇಗ್ ಅನಿಸ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್. ಒಬ್ಬ ಕೇಳುವವನಿಗೆ ಹೇಗ್ ಅನ್ನಿಸ್ತಾ ಇದೆ ಅಂತ. ಇಲ್ಲ, ನೀನ್ ಆ ಕೆಲ್ಸಕ್ಕೆ ಹೋಗ್ಬೇಡ. ನನ್ ಪ್ರಕಾರ ನೀ ಹಾಡ್ತೀನಿ, ನಾನ್ ಹಾಡ್ತೀನಿ ಅಂತ ನೀನ್ ಯಾಕೆ ನನ್ನ ಹತ್ರ ಹೇಳ್ತೀಯ ಈಸ್ ವಾಟ್ ಐ ಆಮ್ ಆಸ್ಕಿಂಗ್. ನೀ ಹಾಡ್ತೀನಿ ಅಂತ ಹೇಳಿದ್ರೆ ಅಡಿಗೆ ಮಾಡ್ತಾ ಹಾಡೋರು ಇರ್ತಾರೆ, ಸ್ನಾನ ಮಾಡೋರ ಇನ್ನು ಏನೇನ್ ಮಾಡುವಾಗ ಹಾಡ್ತಾರೋ ಯಾರಿಗ್ ಗೊತ್ತು, ಎಲ್ಲ ಇರುತ್ತೆ ವಿಚಾರಗಳು. ಆದ್ರೆ ನಾವು ಮಾಡ್ತಿರೋ ಕೆಲ್ಸನ ನಾವು ಇಫ್ ಅಟ್ ಆಲ್ ಇಟ್ ಇಸ್ ಪ್ರದರ್ಶನ ಕಲೆ. ನಾನ್ ಡ್ರೈವಿಂಗ್ ಮಾಡ್ತೀನಿ ಅನ್ಬಿಟ್ಟು
ನಾನು ಎರ್ರಬೇರಿ ಡ್ರೈವಿಂಗ್ ಮಾಡಕ್ಕಾಗಲ್ಲ. ಅಮೆರಿಕಾದಲ್ಲಿದ್ರೆ ರೈಟ್ ಇರಬೇಕು, ಇಂಡಿಯಾದಲ್ಲಿದ್ರೆ ಲೆಫ್ಟ್ ಇರಬೇಕು ಅಂತ ನಮಗೆ ಗೊತ್ತಿರಬೇಕು. ನಿಜ. ದೇರ್ ಇಸ್ ಅ ಪ್ಯಾಟರ್ನ್ ದಟ್ ಯು ಹ್ಯಾವ್ ಟು ಫಾಲೋ. ಸೊ ಆ ಒಂದು ಕನ್ಫ್ಯೂಷನ್ ಅಲ್ಲಿ ಇವಾಗಿನ ಜನರೇಷನ್ ಇದ್ದಾರೆ. ಲೈಕ್ ಐ ಸೆಡ್, ಎಷ್ಟ್ ಲೈಕ್ಸ್ ಬಂತು ಅಂತಾನೋ, ಎಷ್ಟ್ ಜನ ನೋಡಿದ್ರು ಅಂತಾನೋ, ಆದ್ರೆ ಎಂಥವ್ರು ನೋಡಿದ್ರು, ಎಂಥವ್ರು ಅದನ್ನ ಲೈಕ್ ಮಾಡಿದ್ರು, ಅದು ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಜನ ನೋಡ್ಬಿಟ್ಟು ಚೆನ್ನಾಗಿರೋ ವಿಷಯಗಳನ್ನ, ನಾವು ನೆನ್ನೆನೂ ಫೋನಲ್ಲಿ ಮಾತಾಡ್ತಾ ಇದ್ದಾಗ ಇವಟ್ ಟಾಕಿಂಗ್ ಅಬೌಟ್ ದಿಸ್, ಯಾವ್ದೋ ಒಂದು ವಿಚಾರ ಚೆನ್ನಾಗಿದೆ ಅಂತ ಅನ್ನಿಸ್ದಾಗ ಚೆನ್ನಾಗಿದೆ ಅಂತ ಅನ್ಕೊಂಡು ಸುಮ್ನೆ ಆಗ್ಬಿಡ್ತಾವ್ರು, ನಮ್ಗೆ ಹೇಳದೇ ಇಲ್ಲ. ಸೊ ಆ ಥರನು ಎಷ್ಟೋ ವಿಚಾರಗಳಾಗತ್ತೆ. ಬಟ್ ಆ ರೆಸಿಪ್ರಿಕೇಶನ್ ಇಸ್ ಇಂಪಾರ್ಟೆಂಟ್ ಅಂತ ನೀವು ಹೇಳ್ತೀರಲ್ಲ. ಇಟ್ ಇಸ್ ಇಂಪಾರ್ಟೆಂಟ್. ನೀವು ಒಂದು ಚೆಂಡನ್ನ ಗೋಡೆಗೆ ಎಸೆದದು ವಾಪಸ್ ಬಂದ್ರೆ ಮತ್ತೆ ಎಸಿತೀರಾ. ಇಟ್ ಇಸ್ ಅ ಪ್ರೋಸೆಸ್ ಆಫ್ ಮೋಟಿವೇಟಿಂಗ್ ಒನ್ ಪರ್ಸನ್. ಇವಾಗ ಚೆನ್ನಾಗಿದೆ, ಇವಾಗ ಮಕ್ಕಳಿಗೂ ಅಷ್ಟೇ, ಅದ್ ನಿಂತ್ಕೊಳ್ಳೋಕ್ ಪ್ರಯತ್ನ ಪಡ್ತೇವೆ, 4 ಸರಿ ಬೀಳುತ್ತೆ, ಆಯ್ತು ಕಮಾನ್ ಈಗ ಹಂಗ ಅಂದ್ರೆ ಅದನ್ನ ಆಗತ್ತೆ ನಿಂಗೆ ಮಾಡು ಅಂದ್ರೆ ಮಾಡುತ್ತೆ. ಒಂದ್ ಸಣ್ಣ ಸಪೋರ್ಟ್ ಕೊಟ್ಬಿಟ್ರೆ ನಿಂತ್ಕೊಂಡ್ಬಿಡುತ್ತೆ, ಆಮೇಲೆ ನಡಿಯಕ್ ಶುರು ಆಗುತ್ತೆ. ದಟ್ ಈಸ್ ಹೌ ಎವ್ರಿ ಪರ್ಸನ್ ಇಸ್. ಕರೆಕ್ಟ್. ಎವ್ರಿಥಿಂಗ್ ಕ್ಯಾನ್ ಬಿ ರಿಲೇಟೆಡ್ ಟು ನೇಚರ್. ವೆರಿ ಟ್ರೂ. ನಾವ್ ಇವಾಗ ಎಷ್ಟ್ ಚೆನ್ನಾಗಿದೆ ಸೂರ್ಯ ಅಂತ ಹೇಳಿದ್ರೆ ಸೂರ್ಯನ್ ಕೇಳ್ಸತ್ತಾ? ಎಷ್ಟ್ ಚೆನ್ನಾಗಿದೆ ಚಂದ್ರ ಇದ್ರೆ ನಾನು ರೊಮ್ಯಾಂಟಿಕ್ ಫೀಲ್ಗೆ ಹೋಗ್ತೀನಿ ಅಂತ ಚಂದ್ರನ್ ಕೇಳ್ಸತ್ತಾ? ಇಲ್ಲ, ಅದ್ರ ಕೆಲಸ ಅದು ಮಾಡ್ತಾ ಇದೆ. ನಿಜ. ಅದು ಅಮಾವಾಸ್ಯೆ ದಿವಸ ಅದು ಬರಲ್ಲ. ಪೂರ್ಣ ಚಂದ್ರ ಇದ್ದಾಗ ಇರುತ್ತೆ, ಪೂರ್ತಿಯಾಗಿ ಕಾಣಿಸ್ತಾ ಇರುತ್ತೆ. ಸೊ ನಾವು ಪ್ರಾಬ್ಲಿ ನಾವು ನೇಚರ್ಗೆ ರಿಲೇಟ್ ಮಾಡ್ಕೊಂಡ್ಬಿಟ್ರೆ, ಅದೇ ಹೇಳ್ತಾರಲ್ಲ, ಅನ್ನ ಬೆಳೆಯುವಾಗ, ಅಕ್ಕಿ ಬೆಳೆಯುವಾಗ ಸದ್ದಿಲ್ಲ, ತಮಟೆಗಳಿಲ್ಲ ಅಂತ ಇವರು ರಾಜರತ್ನಂ ಅವ್ರು ಹೇಳ್ತಾರೆ. ಆ ತರ ನಾವು ನಮ್ ಕೆಲಸ ಮಾಡ್ಕೊಂಡು ಇರ್ಬೇಕು. ಬಟ್ ಅಗೇನ್ ಇಟ್ ಹ್ಯಾಸ್ ಟು ಬಿ ಅಪ್ರಿಶಿಯೇಟೆಡ್ ಬಿಕಾಸ್ ಇಟ್ ಈಸ್ ಅ ಪರ್ಫಾರ್ಮಿಂಗ್ ಆರ್ಟ್. ಇಟ್ ಹ್ಯಾಸ್ ಟು ಬಿ ಅಪ್ರಿಶಿಯೇಟೆಡ್ ಬೈ ದಿ ರೈಟ್ ಪೀಪಲ್. ನಾನು ಹೂ ಆರ್ ರೈಟ್ ಪೀಪಲ್, ಅದು ನೀವು ಕ್ಯಾಟಗರೈಸ್ ಮಾಡ್ದಂಗ ಆಗಲ್ವಾ? ಇಲ್ಲ, ನಾವು ಕೆಟ್ಟದನ್ನೇ ಫೀಡ್ ಮಾಡ್ತಾ ಇದ್ರೆ, ಅದೇ ಇವಾಗ ಕಟಕನ್ ಮನೆ ಗಿಳಿ ಮತ್ತೆ ಸಾಧು ಮನೆ ಗಿಳಿ ತರ ನಾವು ಕೆಟ್ಟದನ್ನೇ ಫೀಡ್ ಮಾಡ್ತಾ ಇದ್ರೆ ಇದೇ ಸಿಗ್ತಾ ಇರೋದು ಗುರು. ಇವಾಗ ಟೊಮೆಟೊ ತಂದಿರ್ತಾರೆ, ಯಾವ್ದೋ ಒಂದು ಮಾರ್ಕೆಟ್ ನಮ್ಮ ಮನೆ ಹತ್ರ ಇರುತ್ತೆ, ನಾವ್ ಇನ್ನೊಂದ್ ಸ್ವಲ್ಪ ದೂರ ಹೋಗಕ್ ನಮ್ ಕೈಲಿ ಆಗಲ್ಲ, ಅದ್ರಲ್ಲಿರೋದು ಬೆಸ್ಟ್ ನ ಆಯ್ಕೆ ಮಾಡ್ಕೊಂಡು ತಗೊಂಡ್ ಬರ್ತೀವಿ. ಸೊ ದಟ್ ಈಸ್ ಹೌ ದಿ ಆಡಿಯನ್ಸ್ ಶುಡ್ ಬಿ, ಅಂಡ್ ವಿ ಶುಡ್ ಆಲ್ಸೋ ಪಿಕ್ ದಿ ಆಡಿಯನ್ಸ್ ಲೈಕ್ ದಟ್. ನಾವು ಮಾಡ್ತಿರೋದೇನು, ಬಿ ರೋಮನ್ ಇನ್ ವೆನ್ ಯರ್ ಇನ್ ರೋಮ್ ಅಂತಾರಲ್ಲ, ಆ ತರ ನಾವ್ ಎಲ್ಲಿ ಹೋಗ್ತೀವೋ ಅಲ್ಲಿಗೆ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಏನ್ ಬೇಕೋ ಅದನ್ನ ಕೊಡ್ತಾ ಇದೀವಿ. ಇಲ್ಲ, ಇಲ್ಲಿ ಇನ್ನೂ ಸತ್ವಯುತವಾದ ಏನೋ ವಿಚಾರ ಇದೆ ಅನ್ನೋದನ್ನ ನಾವು ಮಾಡ್ಬೇಕು. ಅದು ನಮ್ಮ ಹೊಣೆಗಾರಿಕೆ. ನಾವು ಸ್ಯಾಟಿಸ್ಫೈ ಆಗ್ಬಿಡ್ತೀವಿ. 150K ಲೈಕ್ ಬಂತು ನನ್ನ ವಿಡಿಯೋಗೆ ಅಂತ ಸ್ಯಾಟಿಸ್ಫೈ ಆಗ್ಬಿಡ್ತೀವಿ. ಆ ವಿಡಿಯೋದಲ್ಲಿ ಏನ್ ಕೊರತೆ ಇತ್ತು ಅದು ಗೊತ್ತಿಲ್ಲ. ಐ ಥಿಂಕ್ ಈ ತರದ ಗ್ರಾಟಿಫಿಕೇಶನ್ ಇಂದಾಗೇನೆ ಐ ಥಿಂಕ್ ಆ ತರದ ಒಂದು ಗ್ರಾಟಿಫಿಕೇಶನ್ ಅನ್ನ ನಾವು ಪಡಿತಾ ಬೆಳೆದ ಕಾರಣದಿಂದಾಗೇನೆ, ಅದಕ್ಕಿಂತನೂ ಹೆಚ್ಚಾಗಿ ಇತ್ತೀಚೆಗೆ ಆ ತರದ ಗ್ರಾಟಿಫಿಕೇಶನ್ ನಮ್ಗೆ ಜಾಸ್ತಿ ಬೇಕು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ರಿಂದಾಗೇನೆ ನಾವು ಅದ್ರ ಮೇಲೆ ಜಾಸ್ತಿ ಒಲವು ತೋರ್ತಾ ಇದೀವ ಅಂತ. ಅದೇ ನಾನು ಮತ್ತೆಲ್ಲೋ ಒಂದ್ ಕಡೆ ಹೇಳ್ತಾ ಇದ್ದೆ, ನಾನು ಸಿ ಐ ಡೋಂಟ್ ವಾಂಟ್ ಟು ಸೇ ಐ ಆಮ್ ಡಿಪ್ರೈವ್ಡ್ ಆಫ್ ಸಮಥಿಂಗ್. ನನಗೆ ಸಿಕ್ಲಿಲ್ಲ ಅನ್ನೋ ಇದಿಲ್ಲ. ಐ ಆಮ್ ಫಾರ್ಚುನೇಟ್ ಅಬೌಟ್ ವಾಟ್ ಐ ಹ್ಯಾವ್. ನನಗೆ ಅದ್ರ ಬಗ್ಗೆ ಗೌರವ ಇದೆ, ಹೆಮ್ಮೆ ಇದೆ, ನನಗೆ ಈ ತರ ಇದೆ ಒಂದು ವಿಚಾರ ನನ್ನ ಹತ್ರ ಅಂತ. ಆ ತರದೊಂದು ಮನಸ್ಥಿತಿಯಲ್ಲಿ ಬೆಳೀತಾ ಹೋದ್ರೆ ಖಂಡಿತವಾಗಿಯೂ ಚೆನ್ನಾಗಿರುತ್ತೆ. ಯಾವಾಗ್ಲೂ ಬೇರೆಯವ್ರ ಮನದೇ, ಕೆಲವ್ರು ಹೇಳ್ತಾರಲ್ಲ, ರೇಷ್ಮೆ ಸೀರೆ ಉಟ್ಕೊಂಡಿರೋ ಯಾರೋ ಹೆಂಗಸ್ ನೋಡಿ ಅವ್ರನ್ನ ನಮ್ಮಮ್ಮ ಅಂತ ಅನ್ನಕ್ಕಾಗಲ್ಲ, ನಮ್ಮ ಹತ್ರ ಏನಿದೆಯೋ ಅದನ್ನೇ ನಾವು ಇದ್ ಮಾಡ್ಬೇಕು ಅಂತ. ಸೊ ಗ್ರಾಟಿಫಿಕೇಶನ್ ಅನ್ನೋದು ಅಲ್ಲಿಂದ ಶುರುವಾಗ್ಬೇಕು. ಎಲ್ಲ ಸಣ್ಣ ಸಣ್ಣ ವಿಚಾರದಲ್ಲೂ ನಮ್ಗೆ ಗ್ರಾಟಿಫಿಕೇಶನ್ ಇದ್ರೆ ಬಹುಶಃ ಈ ಲೈಕ್ಸ್ ಹಿಂದೆನೋ ಅಥವಾ ಈ ತರದ ಫೇಮ್ ಹಿಂದೆ ಹೋಗಲ್ಲ. ಲೈಕ್ಸ್ ಬೇಕು, ಲೈಕಬಲ್ ಲೈಕ್ ಬೇಕು. ಅದು ಏನು ಅನ್ನೋದು ನಮ್ಗೆ ತಿಳಿಯುವಷ್ಟು ನಮ್ಮ ಇದನ್ನ ಖಂಡಿತವಾಗಿಯೂ ಯಾರಿಗೂ ತಿಳಿಯೋಕ್ ಸಾಧ್ಯವೇ ಇಲ್ಲ. ಈಗ 0 ತರ ಅದು 0 ಹೇಗೆ ನಂಬರ್ನ ಮುಂದಕ್ಕೆ ಆಡ್ ಮಾಡಿದಾಗ ಅದು ವ್ಯಾಲ್ಯೂ ಜಾಸ್ತಿ ಆಗುತ್ತೋ, ಅದು ಹಿಂದಕ್ಕೆ ಆಡ್ ಮಾಡ್ಕೋತಾ ಹೋಗ್ತಾ ಇರ್ತೀವಿ, ನಮ್ಗೆ ಅದು 0 ಮಾತ್ರ ಕಾಣಿಸ್ತಾ ಇರತ್ತೆ. ಅದು ಎಲ್ಲಿ ಬಂದ್ ಸೇರ್ಕೋತಾ ಇದೆ ನಮ್ಮ ಅಕೌಂಟ್ ಅಲ್ಲಿ ಅಂತ ನಮಗ್ ಗೊತ್ತಾಗಲ್ಲ. ಸೊ ಬಹುಶಃ ಅದು ಗೊತ್ತಾಗ್ಬಿಟ್ರೆ ಅಕೌಂಟೇ ಓಪನ್ ಮಾಡಲ್ಲ, ಅಕೌಂಟ್ ಕ್ಲೋಸ್ ಆಗ್ಬಿಡುತ್ತೆ ಅವತ್ತೆ. ದಟ್ ಇಸ್ ದಿ ಎಂಡ್ ಈಸ್ ವಾಟ್ ಐ ಫೀಲ್. ದೀಪ ಜೋರ ಗುರಿತಾ ಇದೆ ಅಂತ ಅರ್ಥ ಅವಾಗ. ತುಂಬಾ ಡೀಪ್ ಆಗಿ ಇರೋ ವಿಷಯ ಹೇಳ್ಬಿಟ್ರಿ, ನಮ್ಮ ಡೈವ್ ಡೀಪ್. ನಾನು ಆಕ್ಚುಲಿ ನನ್ನ ಹತ್ರ ಮಾತಾಡುವಾಗ ಯಾಕೆ ಗುರು ಈ ಲೆವೆಲ್ಗೆ ಹೋಗ್ತೀಯಾ ಅಂತ ಸುಮಾರು ಜನ ಹೇಳ್ತಾರೆ ನನ್ನ ಫ್ರೆಂಡ್ಸ್. ನಾನ್ ತುಂಬಾ ಲೈಟ್ ಆಗಿ ವಿಷಯಗಳನ್ನ ತಗೊಳ್ಳೋದು ತುಂಬಾ ಕಡಿಮೆ.
ಅಂಡ್ ನಾನು ಮಾತಾಡಕ್ ಶುರು ಮಾಡಿದ್ರೆ ಈ ತರ ವಿಚಾರಗಳು ಫುಲ್ ಸ್ಟಾಪೇ ಸಿಗಲ್ಲ ಎಲ್ರಿಗೂ. ಬಹುಶಃ ನೀವೇನಾದ್ರು ಎಡಿಟ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಗ್ಬೋದು ನಿಮ್ಗೆ. ಇಲ್ಲ ಇಲ್ಲ, ಈ ಉದ್ದೇಶದಿಂದಾನೇ ನಿಮ್ಮನ್ನು ಕರೆಸಿದ್ದು. ಅಂದ್ರೆ ಇಲ್ಲಿ ಇಟ್ ಶುಡ್ ಬಿ ಅನ್ ಓಪನ್ ಎಂಡೆಡ್ ಕಾನ್ವರ್ಸೇಷನ್. ಕರೆಕ್ಟ್. ಅಂಡ್ ನಿಜ ಹೇಳ್ತೀನಿ, ನಾನು ಯಾವ ಕ್ವೆಶನ್ಸ್ ಬರೆದಿಟ್ಕೊಂಡಿಲ್ಲ, ನಿಮ್ಗೂ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ಕೂಡ ಹೇಳಿಲ್ಲ. ಹೌದು, ಉದ್ದೇಶನೇ ಅದು ಇರೋದು. ಇಲ್ಲಿ ಒಂದು ಆಗ್ಲೇ ನಾನು ನಿಮ್ಮ ಹತ್ರ ಬಂದ ತಕ್ಷಣ ಹೇಳ್ದ ಹಂಗೆ, ನಾನು ನನ್ನ ಫ್ರೆಂಡ್ ಅನ್ನು ಮೀಟ್ ಆಗೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದಾಗ, ನೋಡಪ್ಪ ಈ ಸಬ್ಜೆಕ್ಟ್ ಬಗ್ಗೆ ನಾವ್ ಇವತ್ತು ಮಾತಾಡೋಣ ಅಂತ ಹೇಳ್ಕೊಂಡು ಹೋಗಿ ಕೂತ್ ಮಾತಾಡಲ್ಲ. ಕರೆಕ್ಟ್. ಸೊ ನಮ್ಮ ಶೋ ದ ಕಾನ್ಸೆಪ್ಟ್ ಏನೇ ಅದು, ಕೂತು ಒಂದಿಷ್ಟು ಹೊತ್ತು ಮಾತಾಡೋಣ. ಅದರಲ್ಲಿ ನಮ್ಗೆ ನಮ್ಮ ಜೀವನದಲ್ಲಿ ನಾವು ಕಂಡ ಸತ್ಯಗಳು, ಯಾಕಂದ್ರೆ ಸತ್ಯ ನನ್ನ ಪ್ರಕಾರ ಇವತ್ತು ಹೇಗಿದೆ ಅನ್ನೋದು ನಾಳೆಗೆ ಸುಳ್ಳು ಹೇಗಾಗತ್ತೆ ಅನ್ನೋದು ಗೊತ್ತಿಲ್ಲ. ಖಂಡಿತ. ಸೊ ಅದನ್ನ ನಮ್ಮ ದೃಷ್ಟಿಕೋನದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಆ ತರದ ಒಂದು ಅದಕ್ಕೊಂದು ಗ್ರಾಟಿಫಿಕೇಶನ್ ಇವಾಗ್ಲೇ ಹೇಳ್ಬಿಡ್ತೀನಿ ನಾನು. ಗ್ರಾಟಿಫಿಕೇಶನ್ ಟು ದಿ ಕ್ಯಾಮ್ರಾ ಪೀಪಲ್ ಹೂ ಆರ್ ಸಿಟ್ಟಿಂಗ್ ಹಿಯರ್ ಅಂಡ್ ಕ್ಯಾಪ್ಚರಿಂಗ್ ವಾಟ್ ಎವರ್ ವಿ ಆರ್ ಟಾಕಿಂಗ್, ಅಂಡ್ ಗ್ರಾಟಿಫಿಕೇಶನ್ ಟುವರ್ಡ್ಸ್ ಯು ದಟ್ ವಿ ಇಷ್ಟು ವರ್ಷದ ನಂತರ ನಾವು ಮುಖಾಮುಖಿ ಈ ತರ ಭೇಟಿ ಆಗೋದಕ್ಕೆ, ಅದು ಈ ಕಾನ್ಸೆಪ್ಟ್ ಅನ್ನ ಜೊತೆಯಲ್ಲಿ ಇಟ್ಕೊಂಡು ಬರೋದು, ಅದು ಐ ಥಿಂಕ್ ಆ ಕಾರ್ಯಕಾರಣ ಸಂಬಂಧಗಳು ಬರಬೇಕು ಅಂತ ಅನ್ಸುತ್ತೆ. ಅದಕ್ಕೆ ಆ ಮುಹೂರ್ತ ಅದಕ್ಕೆ ಬರೆದಿತ್ತು ಅನ್ಸುತ್ತೆ. ಮೇ ಬಿ ಅದ ಅವಕಾಶಗಳು ಸಿಗ್ಬೇಕು ಅದಕ್ಕೆ. ಅದೇ ಅಗೈನ್ ಇಟ್ ಗೆಟ್ಸ್ ಇನ್ ಟು ದ ಫಿಲಸಾಫಿಕಲ್ ಮೋಡ್ ಆಫ್ ಲೈಫ್. ಕರೆಕ್ಟ್. ಹಂಗೆ. ಸೊ ಐ ಥಿಂಕ್ ನೀವ್ ಹೇಳೋದು ನಿಜ. ಅದನ್ನ ಜನ ನೋಡೋದಕ್ಕೆ ಇಷ್ಟಪಡಲ್ಲ. ಲೈಫಿನ ಪ್ರತಿ ಆಂಗಲ್ ಅಲ್ಲಿ, ಪ್ರತಿ ಕ್ಷಣದಲ್ಲಿ ಫಿಲಾಸಫಿ ಇದೆ. ಪ್ರತಿ ಇದ್ರಲ್ಲೂ ಕೂಡ ಜೀವನದ ಪಾಠಗಳಿದೆ, ಜೀವನದ ಸತ್ಯಗಳಿದೆ. ಬಟ್ ಅದನ್ನ ಕೇಳೋದಕ್ ತಯಾರಿದ್ರೆ ಮಾತ್ರ ನಮ್ಗೆ ಅದು ಕೇಳಿಸತ್ತೆ, ಇಲ್ಲ ಅಂತಂದ್ರೆ ಕೇಳಲ್ಲ. ಯಾಕಂದ್ರೆ ಸಂಗೀತ ಪ್ರತಿಯೊಂದ್ರಲ್ಲೂ ಇದೆ, ಇದು ನಾನು ನಂಬ್ಕೊಂಡ್ ಬಂದಿರೋದು. ಬಟ್ ಅದನ್ನ ನಾವು ಕಿವಿ ತೆರೆದು ಕೇಳ್ತೀವ ಅನ್ನೋದು ಇರೋದು. ಯಾಕಂದ್ರೆ ಪ್ರತಿಯೊಂದ್ರಲ್ಲೂ ಬಡಿತಾ ಇದೆ. ಯಾಕಂದ್ರೆ ಇಡೀ ಸೃಷ್ಟಿ ಆಗಿರುವಂತದ್ದೇ ಆ ಓಂಕಾರದ ಇದರಿಂದ ಅಲ್ವಾ. ಸೊ ಇದು ನಾನು ನಂಬ್ಕೊಂಡ್ ಬಂದಿರೋದು. ಅದೇ ಅನ್ಬಯಾಸ್ಡ್ ಆಗಿ ನಾವು ಇರ್ಬೇಕು. ನಾನು ಇವಾಗ ಏನೋ ಒಂದು ಪೋಸ್ಟ್ ಮಾಡ್ತೀವಿ, ಅಲ್ಲಿ ಕಮೆಂಟ್ಸ್ ಇರುತ್ತೆ. ಕೆಲವರು ಏನು ಮಾತಾಡಕ್ ಆಗದೆ ಒಂದ್ ಚಪಾಳೆ ಇಮೋಜಿನೋ ಒಂದು ಲವ್ ಸಿಂಬಲ್ ಏನೋ ಒಂದು ಕಳಿಸ್ಬಿಡ್ತಾರೆ, ಅಥವಾ ಥಮ್ಸ್ ಅಪ್ ಇದೊಂದು ಇದು ಬಂದ್ಬಿಟ್ಟಿದೆಯಲ್ಲ ಇವಾಗ ಹಿಂಗ್ ಅನ್ನೋದು, ಇದೆಲ್ಲ ಮಾಡ್ಬಿಡ್ತಾರೆ. ಆದ್ರೆ ಕೆಲವ್ರು ಬರ್ತಿರ್ತಾರೆ, ಅವ್ರಿಗೆ ಆ ಉದ್ದೇಶ ಏನು ಅಂತ ನಾನು ಓದಿದಾಗ ನನಗ್ ಬೇರೆ ತರ ಅರ್ಥ ಆಗಿರುತ್ತೆ. ಅವ್ರು ಬರ್ದಿರುವಾಗ ಯಾವ ತರ ಅರ್ಥ ಇರುತ್ತೋ ನನಗೆ ಗೊತ್ತಿಲ್ಲ. ಮೊನ್ನೆ ಯಾವ್ದೋ ಒಂದು ಪೋಸ್ಟ್ ಮಾಡಿದ್ದೆ, ಅದರಲ್ಲಿ ಇಂಗ್ಲಿಷ್ ಮತ್ತು ಕನ್ನಡ ಎರಡೂ ಭಾಷೆಯಲ್ಲಿ ನಾನು ಒಂದು ವಿಚಾರವನ್ನ ಹೇಳಿದ್ದೆ. ಅದ್ರಲ್ಲಿ ಒಬ್ರು, ನೀವು ಕನ್ನಡದವರು ಕನ್ನಡದಲ್ಲಿ ಮಾತಾಡಿ, ಇದೊಂದು ಓಕೆ, ಇದು ಕನ್ನಡದ ಹುಚ್ಚು ಹೋರಾಟ. ಇದು ನನ್ನ ಪ್ರಕಾರ ಕನ್ನಡದ ಬಗ್ಗೆ ನನಗ್ ಮರ್ಯಾದೆ ಇದೆ, ನನಗದ್ರ ಬಗ್ಗೆ ಕಂಪ್ಲೀಟ್ ಆಗಿ ಎಲ್ಲಾ ರೀತಿಯ ಎಲ್ಲಾ ಆಯಾಮದಲ್ಲೂ ಅದ್ರ ಬಗ್ಗೆ ತುಂಬಾ ಗೌರವ ಇದೆ. ಆದ್ರೆ ಕನ್ನಡನೂ ಗೊತ್ತಿಲ್ಲದೆ ಇರೋರು ಯಾರೋ ನನ್ನ ವಿಡಿಯೋನ ನೋಡಿದಾಗ ಅವ್ರಿಗೂ ಅದು ಹೆಲ್ಪ್ ಆಗ್ಲಿ ಅನ್ನೋ ಒಂದು ಯಾಕೆಂದ್ರೆ ಇದನ್ನ ನಾನು ಸಂಗೀತದ ಪ್ರಾಕ್ಟೀಸ್ ಬಗ್ಗೆನೋ ಅಥವಾ ಅಭ್ಯಾಸದ ಬಗ್ಗೆ ಅಥವಾ ಅದರ ಕಲಿಕೆ ಬಗ್ಗೆನೋ ಅಥವಾ ವಾಯ್ಸ್ ಕಲ್ಚರಿಂಗ್ ಬಗ್ಗೆನೋ ಏನೋ ಒಂದು ವಿಚಾರ ಹೇಳಿರ್ತೀನಿ. ಅದು ಬರೀ ಕನ್ನಡದವ್ರಿಗೆ ಸೀಮಿತ ಅಲ್ಲ, ಸಂಗೀತಗಾರರಿಗೆ ಸೀಮಿತವಾಗಿರುವಂಥದ್ದು. ಸೊ ಅದನ್ನ ಬರೆದಾಗ ಯಾರೋ ಬರ್ದಿದ್ರು ನನಗೆ, ನಾ ಹೇಳ್ದೆ ಇಲ್ಲ, ನೀವು SPB ಅವ್ರನ್ನ ನೋಡಿ ಕಲಿಬೇಕು ಅಂತ ಬರ್ದಿದ್ರು. ಹೇಳ್ದೆ SPB ಅವ್ರನ್ನ ತುಂಬಾ ಹತ್ರದಿಂದ ನಾನು ನೋಡಿದ್ದೀನಿ, ಸಾವಿರಾರು ಭಾಷೆಗಳಲ್ಲಿ ಅವ್ರು ಹಾಡಿದ್ದಾರೆ. ಆಯಾ ಭಾಷೆಗೆ ಏನ್ ಮರ್ಯಾದೆ ಬೇಕೋ ಅವ್ರ ಭಾಷೆಯಲ್ಲಿ ಅವ್ರು ಹಾಡುವಾಗ ಅವ್ರು ಅದೇ ಭಾಷೆಯವರು ಅನ್ನೋಷ್ಟು ಮಟ್ಟಕ್ಕೆ ಹಾಡಿದ್ದಾರೆ. ಇದನ್ನೇ ನಾನು ಕಲ್ತಿರೋದು ಅವ್ರ ಹತ್ರ ಅಂತ. ಆಮೇಲೆ ಅವರು ನಾನು ಬರ್ದಿದ್ದ ಸ್ಟೇಟ್ಮೆಂಟ್ ಇಂದ ನಿಮ್ಗೆ ಬೇಜಾರಾಯ್ತಾ, ತಪ್ಪಾಗಿದ್ರೆ ಕ್ಷಮಿಸಿ ಅಂದ್ರು. ನೋ, ನಿಮ್ಮ ಅಭಿಪ್ರಾಯಗಳನ್ನ ಹೇಳೋದಕ್ಕೆ ನಿಮಗೆ ಕಂಪ್ಲೀಟ್ ಆಗಿ ಸ್ವಾತಂತ್ರ್ಯ ಇದೆ. ಆದ್ರೆ ಬೇರೆಯವ್ರು ಏನೋ ತಪ್ಪು ಮಾಡ್ತಿದ್ದಾರೆ ಅಂತ ತೋರ್ಸೋ ವಿಧಾನ ಇದೆಯಲ್ಲ, ಅದು ತಪ್ಪು ಅಂತ ನಾ ಹೇಳೋದು. ಇಲ್ವಾ, ನಿಮ್ಗೆ ಅವ್ರ ಬಗ್ಗೆ ಕನ್ಸರ್ನ್ ಇದೆಯಾ, ನೀವು ತಪ್ಪು ಮಾಡಿದಿರಾ ಸರ್ ಅಂತ ಒಂದು DM ಹಾಕ್ಲಿ. ನೀವು ಎಲ್ಲ ಹೇಳಿದ್ರಿ ಸರ್, ದಯವಿಟ್ಟು ಇಂಗ್ಲಿಷಲ್ಲಿ ಹೇಳೋ ಬದಲು ಕನ್ನಡದಲ್ಲಿ ಹೇಳಿ ಅಂತ ಹೇಳಿದ್ರೆ ಆಗೋಗಿತ್ತು. ಅದನ್ನ ಪಬ್ಲಿಕ್ ಆಗಿ ಕಮೆಂಟ್ ಮಾಡುವಂತ ಅವಶ್ಯಕತೆ ಇರಲಿಲ್ಲ. ಸೊ ದಿಸ್ ಅಲ್ಲ, ಅದು ಆ ಉದ್ದೇಶ ನಿಜವಾಗ್ಲೂ ವ್ಯಾಲಿಡ್ ಆಗಿದ್ರೆ ಅವರು ಅದನ್ನ ಇಲ್ಲೇ ಆಗ್ಲಿ ಅಲ್ಲೇ ಆಗ್ಲಿ ಹೇಳೋದಕ್ಕೊಂದು ಅರ್ಥ ಇದೆ. ಸರಿ, ನಾನು ಅಫೆನ್ಸ್ ತಗೊಂಡಿದ್ ಮಾತ್ರ ಕಾಣಿಸ್ತು ಜನಕ್ಕೆ. ಹೌದು, ಆದ್ರೆ ಅದ್ರ ಹಿಂದಿನ ಉದ್ದೇಶ ಅರ್ಥ ಆಗ್ಲಿಲ್ಲ. ಬಟ್ ಅಗೇನ್ ಇಲ್ಲೂ ನಾನು ವೇದಾಂತನ ತರ ಆದ್ರೆ ಅಂಥವ್ರು ಇರ್ತಾರೆ ಅನ್ನೋ ಅರಿವು ನನಗಿರ್ಬೇಕಿತ್ತು. ಪ್ರತಿಯೊಬ್ಬರನ್ನು ಪ್ಲೀಸ್ ಮಾಡೋದಕ್ ಸಾಧ್ಯ ಇಲ್ಲ, ನಿಜ. ಆದ್ರೆ ಹೇಳ್ತಾರಲ್ಲ, ಊಟ ಮಾಡುವಾಗ ಒಂದ್ ಕಲ್ ಸಿಕ್ಕರು ಸಾಕು. ಹೌದು, ಊಟದಲ್ಲಿ ಒಂದ್ ಕೂದ್ಲು ಸಿಕ್ಕಿದ್ರು ಸಾಕು, ಇಡೀ ಊಟ ನಮ್ಗೆ ಅಸಹ್ಯ ಆಗಕ್ ಶುರುವಾಗತ್ತೆ. ಇಡೀ ತಟ್ಟೆಲಿ ಹಾಕೊಂಡಿರೋದು ಅಷ್ಟು ತಿನ್ಬೇಕು ಅಂತಾನೆ ಅನ್ಸಲ್ಲ. ದಟ್ ಈಸ್ ಹೌ
the negative remarks brings you down maybe a notch. That is how mind works. Yes, correct. That is not how that is not because of what the world is how it is. Yes. ಇಲ್ಲ, ನನ್ನ ಒಂದು ಅಬ್ಸರ್ವೇಶನ್ ಏನು ಅಂತಂದ್ರೆ ಪೂರ್ತಿ ಗೋಡೆ ತುಂಬಾ ಚೆನ್ನಾಗಿದೆ ಅಂತಂದ್ರೆ ನಂಗೆ ಕಾಣಿಸೋದು ಆ ಬ್ಲಾಕ್ ಡಾಟ್. ಹೌದು. ಅದೇ ಒಲ್ಲದ್ ಗಂಡಂಗ್ ಮೊಸರಲ್ಲಿ ಕಲ್ಲು ಬರಲ್ಲ ಆ ತರ. ಅದು ಬೇರೆ, ಅದು ಪರ್ಪಸ್ಫುಲಿ ಹುಡುಕೋದು. ಕೆಲವ್ರು ಏನಂದ್ರೆ ಕೆಲವು ಅಂತ ವಿಷಯಗಳನ್ನ ನಾನು ಆಸ್ ಎ ಟೀಚರ್ ನಾನು ನನ್ನ ಸ್ಟೂಡೆಂಟ್ಸ್ ನಾನು ಹೇಳ್ತೀನಿ, ನಾನು ನಿಮ್ ಪ್ರೋಗ್ರಾಮ್ಸ್ ಬರಲ್ಲಪ್ಪ ಅಂತ. ಯಾಕೆಂದ್ರೆ ನಂಗೆ ಅವ್ರು ಏನಾದ್ರು ತಪ್ಪು ಮಾಡ್ತಿದಾರ ಅಂತಾನೆ ಕೇಳಿಸ್ಕೊತಾ ಇರ್ತೀರಿ, ಎಂಜಾಯ್ ಮಾಡಕ್ಕಾಗಲ್ಲ ನನಗೆ. ಸೊ ದಟ್ ಈಸ್ ಆಲ್ವೇಸ್ ದೇರ್ ಆಸ್ ಎ ಟೀಚರ್. ರಸಾಸ್ವಾದ. ಹೌದು. ಸೊ ಈ ತರದ್ದು ವಿಚಾರಗಳು ಬಂದಾಗ ಇಟ್ ಈಸ್ ಆಲ್ವೇಸ್ ಕಾಂಟ್ರಡಿಕ್ಟರಿ. ಈ ಸೈಡ್ ಅಲ್ಲಿ ನಾನಿದ್ದಾಗ ನನಗೆ ಅದು ಬೇರೆ ತರ ಕಾಣುತ್ತೆ, ಆ ಸೈಡ್ ಹೋದಾಗ ಅದು ಬೇರೆ ತರ ಕಾಣಿಸುತ್ತೆ. ಸೊ ಇಟ್ ಇಸ್ ಪರ್ಸ್ಪೆಕ್ಟಿವ್ ಅಟ್ ದಟ್ ಪರ್ಟಿಕ್ಯುಲರ್ ಟೈಮ್. ಲೈಕ್ ಇವತ್ತು ನಿಜ ಆಗಿರೋದು ನಾಳೆ ಅಲ್ಲ. ನಾನ್ ಈಗ ಮಾತಾಡಿರೋ ಕಳೆದ 15 ನಿಮಿಷದ ಕಾನ್ವರ್ಸೇಷನ್ ಅಲ್ಲೇ ನಾನು ಯೋಚನೆ ಮಾಡೋದಾದ್ರೆ, ನಾವು ಮಾತಾಡ್ತಾ ಇರೋದಕ್ಕೆ ನಾವೇನೆ ಕಾಂಟ್ರಡಿಕ್ಟ್ ಮಾಡ್ತಾ ಇದೀವಿ. ಹೌದು ಹೌದು, ಖಂಡಿತ. ನಾಳೆ ತನಕ ಹೋಗ್ಬೇಕಾಗೇ ಇಲ್ಲ, ಖಂಡಿತ. ಬಟ್ ಅದ್ ಹೇಗೆ, ಯಾವ ಆಂಗಲ್ ಅಲ್ಲಿ, ಯಾವ ಥಾಟ್ ಪ್ರಾಸೆಸ್ ಅಲ್ಲಿ ನಾವು ಮಾತಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಅನ್ನೋದು ನನ್ನ. ದಟ್ ಈಸ್ ದ ಪ್ರೋಸೆಸ್ ಆಫ್ ಎವಲ್ಯೂಷನ್. ಇವಾಗ ನಾವು ಎಲ್ಲೋ ಹೋಗ್ತಾ ಇರ್ತೀವಿ ಹೈವೇಲಿ ಹೋಗ್ತಾ ಇದ್ದಾಗ ಬಹುಶಃ 5 ಗಂಟೆ 6 ಗಂಟೆ ಆಗಿರುತ್ತೆ. ಆಟೋಮೆಟಿಕ್ ಆಗಿ ನಾವು ಹೆಡ್ಲೈಟ್ ಆನ್ ಮಾಡ್ಕೋತೀವಿ 7 ಗಂಟೆ ಆದ್ಮೇಲೆ, ಕತ್ಲೆ ಆದ ತಕ್ಷಣ. ಬಹುಶಃ ನಮ್ ಲೈಫ್ ಹಂಗೆ. ಸೊ ಅಡಾಪ್ಟೇಷನ್ ಈಸ್ ದಿ ಕೀ. ಫಸ್ಟ್ ಥಿಂಗ್, ಅಡಾಪ್ಟೇಷನ್ ಇಸ್ ದಿ ಕೀ. ಬಟ್ ಟು ವಾಟ್ ಎಕ್ಸ್ಟೆಂಟ್ ಇಸ್ ವಾಟ್ ವಿ ಹ್ಯಾವ್ ಟು ಡಿಸೈಡ್. ಅದನ್ನೇ ನಾವು ಮಾಡ್ತಾ ಇಲ್ಲ. ನಾವು ಬೇರೆಯವ್ರು ಏನಾದ್ರು ಮಾಡ್ತಾ ಇದ್ರೆ ಅದನ್ನ ನೋಡ್ಕೊಂಡು ಮಾಡ್ತಾ ಇದೀವಿ. ಬಹುಶಃ ದಟ್ ಈಸ್ ಆಲ್ಸೋ ಡೆಸ್ಟಿನ್ಡ್, ಯು ಕಾಂಟ್ ಚೇಂಜ್ ಇಟ್. ಹೌದು. ಸೊ ಈ ಅಡಾಪ್ಟೇಷನ್ ಅಂತ ಅಂದಾಗ ಇದನ್ನ ಟೆಕ್ನಾಲಜಿಗೆ ಯೂಶಲಿ ತಳಕು ಹಾಕ್ತಿವಿ, ಕನೆಕ್ಟ್ ಮಾಡ್ತೀವಿ. ಎಸ್, ಅದರಲ್ಲೂ ಕೂಡ ಇವಾಗಿನ ಹೊಸ ಟೆಕ್ನಾಲಜಿಗಳು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು. ಸೊ ನಿಮ್ ಪ್ರಕಾರ ಅದು ಹೇಗೆ ನಿಮ್ಮ ಫೀಲ್ಡ್ ನಲ್ಲಿ ಅಫೆಕ್ಟ್ ಆಗತ್ತೆ? ತುಂಬಾ ಆಗ್ತಾ ಇದೆ. ಮೆಲೋಡೈನ್ ಅಂತ ಒಂದು ಬಂತು, ಅವಾಗ್ಲೇನೆ ಇವಾಗ ಯಾರು ಹೆಂಗಾರು ಹಾಡ್ಲಿ ಅದನ್ನ ಸೂಪರ್ ಆಗಿ ಕೇಳೋ ತರ ಮಾಡ್ಬಿಡುತ್ತೆ ಅದು ಮೆಲೋಡೈನ್ ಅಂತ. ಸೊ ಅಪಸ್ವರ ಬಂದ್ರೆ ಅದು ಪರ್ಟಿಕ್ಯುಲರ್ ಇದಕ್ಕೆ ಹೋಗಿ ಮಾಡ್ಬಿಡ್ಬೋದು, ಟ್ಯೂನ್ ಮಾಡೋದು, ಆಟೋ ಟ್ಯೂನ್ ಅಂತ. ಈ AI ಹೋಗಿ ಇವಾಗ ಮೋದಿ ಅವ್ರು ಯಾವ್ದೋ ಕನ್ನಡ ಸಾಂಗ್ ಹಾಡ್ತಾ ಇರೋ ತರ ಒಂದು ಇದು ಮಾಡ್ತಾರೆ. ಅದು ಆಕ್ಚುಲಿ ಸ್ಕೇರಿ ಅನ್ಸುತ್ತೆ ನನಗೆ. ಇಟ್ ಈಸ್ ವೆರಿ ಸ್ಕೇರಿ. ಬಹುಶಃ ಎಲ್ಲಾ ಭಾವನೆಗಳನ್ನು ಈಗಾಗ್ಲೇ ಸಾಫ್ಟ್ವೇರ್ ಕೆಲಸ ಮಾಡೋರೆಲ್ರು ಎಲ್ಲಾ ವಿಷಯನೂ ಸ್ಯಾಟರ್ಡೆ ಸಂಡೇ ಅಂತಾರೆ, ವೀಕೆಂಡ್ಸ್ ಅಂತಾರೆ. ಸೊ ಎಲ್ಲಾ ಭಾವನೆನು, ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳೋಕ್ಕೂ ಸ್ಯಾಟರ್ಡೆ ಹೇಳ್ತೀನಿ, ಟೈಮ್ ಇದೆ ಇನ್ನು, ಇವತ್ತು ವೆನ್ಸ್ಡೇ, ಇವತ್ತು ಈ ಲೆವೆಲ್ ಕೊಟ್ಟೋಗಿದೆ. ಇನ್ನು AI ಬಂದ್ಬಿಟ್ರೆ ಇದು ಮಾಡ್ಬಿಟ್ಟು ಟೈಮರ್ ಸೆಟ್ ಮಾಡ್ಬಿಟ್ಟು ಪ್ಲೀಸ್ ಸೆಂಡ್ ಅ ಮೆಸೇಜ್ ದಟ್ ಐ ಲವ್ ಯು ಅಂತ ಅವತ್ತು ಹೋಗೋ ತರ ಯಾವತ್ತು ಸ್ಕೆಡ್ಯೂಲ್ ಮಾಡ್ಬಿಡ್ಬೋದು. ಎಲ್ಲಾ ಭಾವನೆಗಳು ಸ್ಕೆಡ್ಯೂಲ್ ಆಗ್ಬಿಡುತ್ತೆ, ಎಲ್ಲಾ ಭಾವನೆಗಳು ಆರ್ಟಿಫಿಷಿಯಲ್ ಆಗ್ಬಿಡುತ್ತೆ. ಅಲ್ಲಿ ಹೆಸರಲ್ಲೇ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಾನ್ ಎಲ್ಲಿ ಹೋದೆ ಅಂತ, ಎಲ್ಲಿ ಹೋದೆ ಅಂತ ಕೇಳ್ಬೇಕಾಗಿಲ್ಲ ಅಲ್ವಾ? AI ಬಂದಾಗ ಎಲ್ಲಿ ಹೋದೆ, ದಟ್ ಇಸ್ ಹೌ ಇಟ್ ಇಸ್. ತುಂಬಾ ಯು ನೀಡ್ ಅ ಬ್ರೇಕ್. I'll sing a song. ತುಂಬಾ yes. I'll sing a song. ನಂಗೆ ತುಂಬಾ ಇಷ್ಟವಾದ ಭಾವಗೀತೆ ಇದು. ಡಾಕ್ಟರ್ ಶಿವರುದ್ರಪ್ಪ ಅವ್ರದ್ದು. ಇದು ನಮ್ಮ ಇವತ್ತಿನ ಕಾನ್ವರ್ಸೇಷನ್ಗೂ ತುಂಬಾ ಹೆಲ್ಪ್ ಆಗುತ್ತೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನೋ ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತದ ಸವಿದೆ ನಾಲಿಗೆಗೆ, ಅಮೃತದ ಸವಿದೆ ನಾಲಿಗೆಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ನೀವೆಲ್ಲಿ ಹುಡುಕ್ತೀರ?
ನೀವೆಲ್ಲ ಹೋಗಿರ್ತೀರ? ಆ, ನಾನು ತುಂಬಾ ಆರ್ಥೋಡಾಕ್ಸ್, ದೇವರಲ್ಲಿ ನಂಬಿಕೆ ಇಟ್ಟಿರೋನು. ಆದ್ರೆ ನಾನ್ ದಿನ ಕೂತ್ಕೊಂಡು ಗಂಟೆಗಟ್ಟಲೆ ಪೂಜೆ ಮಾಡಲ್ಲ. ನನ್ನ ಸಂಗೀತದಲ್ಲಿ ನಾನು ಹಾಡೋದು ಶಾಸ್ತ್ರೀಯ ಸಂಗೀತ ಹೆಚ್ಚು. ಶಾಸ್ತ್ರೀಯ ಸಂಗೀತ ಹಾಡಿದಾಗ ನಾವು ಇಟ್ ಇಸ್ ನಾರ್ಮಲಿ ಇನ್ ದಿ ಪ್ರೇಸ್ ಆಫ್ ಅ ಡೇಟಿ, ಯಾವುದೋ ಒಂದು ದೇವರ ಬಗ್ಗೆನೇ ಇರುವಂತಹ ಒಂದು ಕಾಂಪೋಸಿಷನ್ ಆಗಿರುತ್ತೆ. ಆ ಪ್ರತಿ ಸರಿ ನಾನು ಕೃಷ್ಣ ಅಂದಾಗ್ಲೋ ರಾಮ ಅಂದಾಗ್ಲೋ ಆ ಆ ಒಂದು ಒಂದು ವಿಷನರಿ ಬರುತ್ತೆ, ಅಂದ್ರೆ ಅಥವಾ ಆ ಒಂದು ಇಮೇಜ್ ಬರುತ್ತೆ ನನ್ ಮುಂದೆ. ದಟ್ ಈಸ್ ಮೈ ಪೂಜೆ. ನಾನು ಹುಡ್ಕೋದ್ ನನ್ನ ಸಂಗೀತದಲ್ಲಿ, ನನ್ನ ಮಾತಲ್ಲಿ. ಆಕ್ಟ್ ಮಾಡ್ತಾ ಇದ್ದಾಗ ಯಾವುದೋ ಒಂದು ಎಮೋಷನಲ್ ಆ ಸೀನ್, ಮೊಮೆಂಟ್ ಅಲ್ಲಿ ಆ ಮೊಮೆಂಟ್ ಅಲ್ಲಿ ಕಣ್ಣೀರು ಬರೋ ಟೈಮ್ ಕರೆಕ್ಟ್ ಆಗಿ ಕಣ್ಣೀರು ಬರುತ್ತಲ್ಲ ಅದು. ಆಮೇಲೆ ಆಡಿಯನ್ಸ್ ಅಲ್ಲಿ ಒಂದು ರೋಮಾಂಚನ ಆದಾಗ, ನಾವೇನಾದ್ರು ಹಾಡಿದಾಗ ಅವ್ರ ಕಣ್ಣಲ್ಲಿ ಒಂದು ಹೊಳಪು ಕಾಣಿಸುತ್ತೆ. ನಿಜವಾಗ್ಲು ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ. ಇವಾಗ ಸಕ್ಕರೆ ಸಿಹಿಯಾಗಿರುತ್ತೆ ಅಂತ ಎಷ್ಟು ಅಂತ ಹೆಂಗ್ ಹೇಳ್ತೀರಾ? ಆ ಒಂದು ಅನುಭವ ದೇವ್ರಿಗೆ ರಿಲೇಟ್ ಆಗಿರೋ ಅನುಭವನೂ ಅದೇ. ಸಕ್ಕರೆನ್ ತೂಕ ಮಾಡ್ಬೋದು, ಅದ್ರ ಸಿಹಿನ್ ತೂಕ ಐ ಸಿ ನನ್ನ ಸಂಗೀತದಲ್ಲಿ, ನನ್ನ ಹಾಡಲ್ಲಿ, ನನ್ನ ಕೆಲಸದಲ್ಲಿ, ನನ್ನ ಕಲೆಯಲ್ಲಿ ಓವರ್ ಆಲ್ ನಾನು ಏನಾದ್ರು ಬರೆದಾಗ ಒಂದ್ 5-6 ಸರಿ ನಾನೇ ಓದ್ತೀನಿ. ನೀನೇನ ಬರ್ದಿದ್ದು ಅಂತ ಅನ್ಸ್ತಾ ಇರತ್ತೆ ಒಂದೊಂದ್ಸರಿ. ಆ ಖುಷಿನ ನಾನು ಅಲ್ಲಿ ದೇವ್ರನ್ನ ಹುಡುಕ್ತೀನಿ. ಆ ರಸಾಸ್ವಾದ ಅದನ್ನ ಅನುಭವಿಸೋದನ್ನೇ ಐ ಥಿಂಕ್. ಈ ಹಾಡನ್ನ ನೀವು ಹಾಡೋದಕ್ಕಿಂತ ಮುಂಚೆ ನಾನು ಹಾಡ್ತೀನಿ ಅಂತಂದಾಗ ನನ್ನ ಮೈಂಡಿಗೆ ಬಂದ ಒಂದು ಹಾಡಿದೆ, ಅದನ್ನ ನಿಮ್ಮ ಧ್ವನಿಯಲ್ಲಿ ಕೇಳಬಹುದಾ ಅಂತ ಕೇಳ್ತಿದ್ದೀನಿ. ಬಾನಿಗೊಂದು ಎಲ್ಲೆ ಎಲ್ಲಿದೆ. ಐ ಥಿಂಕ್ ಈ ಮೊಮೆಂಟಿಗೆ ಅದು ಇನ್ನಷ್ಟು ಸೂಟ್ ಆಗತ್ತಲ್ವಾ? ಓಕೆ. ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಯಾಕೆ ಈ ಹಾಡು ನಪ್ಕ ಬಂತು ನಿಮ್ಗೆ? ನನ್ನ ಪ್ರಕಾರ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರಬಹುದು, ಮತ್ತೆ ನಾವು ಯಾವುದೋ ಒಂದು ಇದ್ರ ಹಿಂದೆ ಹೋಗ್ತಾ ಇರ್ತೀವಲ್ಲ, ಅದು ನಂಗೆ ಕಳೆದ ಕೆಲವು ದಿನಗಳಿಂದ ಈ ಹಾಡು ನನ್ನ ತಲೆಯಲ್ಲಿ ಓಡ್ತಾನೇ ಇದೆ. ಸೊ ಈ ಮಾತುಗಳನ್ನ ಆಡ್ತಾ ಆಡ್ತಾ ಐ ಫೆಲ್ಟ್ ಆ ಹಾಡನ್ನ ಕೇಳಬೇಕು. ಖಂಡಿತವಾಗಿಯೂ ಇಲ್ಲ, ತುಂಬಾ ಅದ್ಭುತವಾಗಿ ಬರ್ದಿದ್ದಾರೆ ಕೂಡ ಇದು. ನಿಜ ನಿಜ. ನಮ್ಗೆ ಅದೇ ನಾ ಹೇಳದ್ನಲ್ಲ ಆವಾಗ್ಲೇ, ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಿರಾಸೆ ಆಗ್ತಾ ಇರತ್ತೆ ಹೊರತು ಸಂತೋಷ ಸಿಗಲ್ಲ ಎಲ್ಲಿಂದ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಾಗ ನನಗೆ ಡಿಜಿಟಲೈಸ್ಡ್ ಮಾರ್ಕೆಟಿಂಗ್, ಬ್ಯಾಂಕಿಂಗ್ ಅಂತೆಲ್ಲ ನಾಪಕ ಬರುತ್ತೆ. ನನ್ನ ಹತ್ರ ಎಷ್ಟು ದುಡ್ಡಿದೆ ಅಂತ ಮುಂಚೆ ತಿಜೋರಿ ತೆಗೆದ್ರೆ ಕಾಣಿಸ್ಬೋದು, ಹೌದಾ? ಹಾಗೆ ಬೀದಿಲಿ ಇದನ್ನ ಚಿನ್ನ ಬೆಳ್ಳಿ ಮಾರ್ತಾ ಇದ್ದಾರೆ. ಸೊ ವಿ ಯೂಸ್ ಟು ಫೀಲ್ ದಿ ವೆಯ್ಟ್ ಆಫ್ ಇಟ್. ಸೊ ಈಗ ಅದು ಗೊತ್ತೇ ಆಗಲ್ವೇ? ಹೇಗೆ ಎಲ್ಲವೂ ಡಿಜಿಟಲ್ ಆಗ್ತಾ ಬಂತೋ ಭಾವನೆಗಳು ಎಸ್ ಕರೆಕ್ಟ್. 100 ಯೂನಿಟ್ಸ್ ಆಫ್ ಪ್ರೀತಿ ಫಾರ್ ಯು, 1000 ಯೂನಿಟ್ಸ್ ಆಫ್ ದ್ವೇಷ ಫಾರ್ ಯು. ಬಟ್ ಅದು ಅಂದ್ರೆ ಬರೋದು ಅಷ್ಟೇ ಕ್ವಿಕ್, ಹೋಗೋದು ಅಷ್ಟೇ. ಅದು ಎರಡು ಫೀಲ್ ಆಗ್ತಾ ಇಲ್ಲ, ಅದು ಇಂಪಾರ್ಟೆಂಟ್. ನಾನು ಹೇಳೋದು, ಇವಾಗ ಯಾವ್ದೋ ಒಂದು ವಸ್ತುನ ನಾವು ಇವಾಗ ಎಲ್ಲರೂ ಬೇರೆ ದೇಶಕ್ಕೆ ಹೋದ್ರೆ ಇಷ್ಟು $, ಅಂತ ತಗೊಂಡ್ ಹೋಗ್ತಾ ಇದ್ವಿ. $1000 ಟ್ರಾವೆಲರ್ಸ್ ಇದೆಲ್ಲ ಕೊಟ್ಬಿಟ್ಟು ಟ್ರಾವೆಲರ್ಸ್ ಚೆಕ್ ಇದೆಲ್ಲ ತಗೊಂಡ್ ಹೋಗ್ತಾ ಇದ್ವಿ. ಅದನ್ನೇನು ಅಂದ್ರೆ ನಮ್ಮ ವೀಸಾ ತೋರ್ಸಿದ್ರೆ ಅವ್ರು ಕೊಡ್ತಾ ಇದ್ರು ಇಷ್ಟು, ಇದನ್ನ ತಗೊಂಡ್ ಹೋಗ್ತಾ ಇದ್ವಿ. ಈಗ ಅವಾಗ ಖರ್ಚಿಗೊಂದು ಲಿಮಿಟ್ ಇತ್ತು. $1000 ಮುಗಿದ್ಮೇಲೆ ಬಾಯಿ ಮುಚ್ಕೊಂಡ್ ಮನೆಗೆ ಬರ್ತಾ ಇದ್ವಿ. ಈಗ ಹಾಗಲ್ವೇ? ಕಾರ್ಡ್ ಸ್ವೈಪ್ ಮಾಡ್ತಾ ಇರ್ತೀವಿ. ಹೌದು, ಕರೆಕ್ಟ್. ಸೊ ಲೈಫ್ ಅಲ್ಲಿ ನಮ್ಗೆ ಎಲ್ಲೇ, ನಿಜವಾಗ್ಲೂ ನೀವು ಹೇಳಿದ ಹಾಗೆ, ಎಲ್ಲೇ ಇಲ್ದ ಹಾಗೆ ನಾವು ಬೆಳೆಯೋದಕ್ಕೆ ಇದೆ ಕಾರಣ. ಆಸೆ, ಆಮೇಲೆ ಅದ್ರ ಜೊತೆಗೆ ನಿರಾಸೆ, ಎರಡೂ ಬೆಳೆಯುತ್ತೆ. ಅದ್ ಅರ್ಥ ಆಗ್ತಿಲ್ಲ ನಮ್ಗೆ. ಅರ್ಥ ಆಗುವಾಗ ಸ್ವಲ್ಪ ಲೇಟ್ ಆಗ್ಬಿಡುತ್ತೆ. ಈ ಶತಮಾನದಲ್ಲಂತೂ, ನಾವು ನೀವು ಇರುವಾಗಂತೂ ಖಂಡಿತ ಜನಕ್ಕೆ ಯಾರಿಗೂ ಅರ್ಥ ಆಗಲ್ಲ. ಇನ್ನು ನಾವು ಮಾತಾಡ್ತಾ ಇರೋದು ಈ ಬದಲಾವಣೆ, ಎವಲ್ಯೂಷನ್ ಆಗೋದಕ್ಕೆ ಇನ್ನೊಂದು 500-600 ವರ್ಷ ಬೇಕಾಗ್ಬೋದು ನನ್ ಪ್ರಕಾರ. ಅಷ್ಟರೊಳಗೆ ಈ ಭೂಮಿಯಾಗಿ ಉಳಿಸಿದ್ರೆ ಇಲ್ಲ ಬಿಡಿ, ಅದು ಆಗಲ್ಲ, ಸಾಧ್ಯ ಇಲ್ಲ. ಸಣ್ಣ ಸಣ್ಣ ವೇರಿಯೇಷನ್ಸ್. ಅದು ಹಾಸನದಲ್ಲಿ ಒಂದು ದೇವಸ್ಥಾನ ಇದೆ, ಹಾಸನಾಂಬ ದೇವಸ್ಥಾನ. ಅಲ್ಲಿ ಹೇಳ್ತಾ ಇರ್ತಾರೆ, ಅದು ಆ ದೇವಿಗೆ ಎದುರುಗಡೆ ಇರುವಂತಹ ಗರುಡುಗಂಬ, ಅದು ಒಂದೊಂದೇ ಗೋಧಿ ಕಾಳಷ್ಟು ಮುಂದೆ ಬರುತ್ತಂತೆ ಪ್ರತಿ ವರ್ಷ. ಸೊ ಅದು ಬಂದು ಸೇರಿದಾಗ ಪ್ರಳಯ ಆಗತ್ತೆ ಅಂತ. ಸೊ ಇನ್ನು ಎಷ್ಟೋ ವರ್ಷಗಳಿದೆ ಪ್ರಳಯ ಆಗಕ್ಕೆ, ತುಂಬಾ ಸಾಕಷ್ಟು ದೂರ ಇದೆ ಅದಿನ್ನು. ವೆರಿ ಆಪ್ಟಿಮಿಸ್ಟಿಕ್. ನಾ ತುಂಬಾ ವೆರಿ ಪೆಸಿಮಿಸ್ಟಿಕ್.
ನನ್ನ ಅಬ್ಸರ್ವೇಷನ್ ಏನು ಅಂತಂದ್ರೆ, ನಮ್ಮ ಪ್ರಕೃತಿಯನ್ನ ನಾವು ಬೇಕಾಬಿಟ್ಟಿ ಹಾಳು ಮಾಡಾಕ್ತಿದೀವಿ. ನಮ್ಮದು ಇದ್ರ ಮೇಲೆ ಬೇರೆ ಯಾರಿಗೂ ಹಕ್ಕಿಲ್ಲ ಅನ್ನೋ ತರ ನಾವು ಇದನ್ನ ಬಳಸ್ಕೊಳ್ತಾ ಇದೀವಿ ಹ್ಮ್. ಅನ್ನೋದು ಈಗ ನಾನು ಅದೇ ಗಮನಿಸಿರೋದು. ಸ್ವಂತಿಕೆನೂ ಬೇಕು. ಇವಾಗ ನಮ್ಮ ದೇಶ, ನಮ್ಮ ನಾಡು ಅದಕ್ಕೆ ಅದು ಬೇಕು. ಆದ್ರೆ ಅದೇ ಸ್ವಾಭಿಮಾನ ದುರಭಿಮಾನ ಆಗಬಾರ್ದು. ಈಸ್ ವಾಟ್ ನಾನೊಂದು ಪುಸ್ತಕನೂ ಬರ್ದಿದ್ದೀನಿ, ನಿಮ್ಗೆ ಸಾಧ್ಯ ಆದ್ರೆ ಅದ್ರದ್ದು ಒಂದು ಕಾಪಿ ಕೊಡ್ತೀನಿ. ಖಂಡಿತ. ಸ್ವಾಭಿಮಾನ ದುರಭಿಮಾನವಾದಾಗ ಅಂತ ಒಂದು ನಾವಲ್ ಬರ್ದಿದ್ದೀನಿ. ವಾವ್, ಓಕೆ. ಸೊ ದಿ ಕಾನ್ಸೆಪ್ಟ್ ಆಫ್ ದಟ್ ಈಸ್ ಲೈಕ್ ದಟ್. ನಾನು ಅನ್ನೋದು ಹೆಚ್ಚಾಗ್ತಾ ಹೋದಾಗ ಅದ್ರ ಬಗ್ಗೆ ದುರಭಿಮಾನ ಶುರುವಾಗುತ್ತೆ ನಮಗೆ. ಸೊ ಆ ತರ ದುರಭಿಮಾನ ಆದಾಗ ನಂದಲ್ವಾ, ನಾನು ಏನ್ ಬೇಕಾದ್ರೂ ಮಾಡ್ಕೋತೀನಿ. ಇದು ಆಗಿರೋದು ನಮ್ಮ ವೆರಿ ಎಸೆನ್ಸ್ ಆಫ್ ಹ್ಯೂಮನ್ ಲೈಫ್ ನಮ್ಗೆ ಅದನ್ನ ಅರ್ಥ ಮಾಡಿಸ್ಕೊಳ್ತಿಲ್ಲ ಅನ್ನೋದು ನನ್ನ ಥಾಟ್. ಹ್ಮ್. ಏನು ಅಂತಂದ್ರೆ, ಆ ಮೊನ್ನೆ ಹೀಗೆ ಎಲ್ಲೋ ಒಂದ್ ಕಡೆ ಊಟಕ್ಕೆ ಹೋಗಿದ್ದಾಗ ಅದು ಊಟ ಇದರಲ್ಲಿ ವೇಸ್ಟ್ ಮಾಡಬಾರ್ದು ಹ್ಮ್. ಅನ್ನುವಂಥದ್ದು. ಎಸ್, ವೇಸ್ಟ್ ಮಾಡಬಾರ್ದು. ಅದನ್ನ ಮಾಡೋದಕ್ಕೆ ಅದಲ್ಲಿ ಬಂದು ನಿಮ್ಮ ತಟ್ಟೆಯಲ್ಲಿ ಬಂದು ನಿಮ್ಮ ಅನ್ನವಾಗೋದಕ್ಕೆ ಅಷ್ಟು ಅದಕ್ಕೆ ಕೆಲಸ ಆಗಿರುತ್ತೆ, ಕೆಲ್ಸ ಆಗಿರುತ್ತೆ. ಒಪ್ಕೊತೀನಿ ನಾನು. ಹ್ಮ್. ಬಟ್ ಅದ್ರ ಜೊತೆಗೇನೆ ಅದು ನಿನಗೋಸ್ಕರನೇ ಮಾಡಿದ್ದು ಅನ್ನುವಂತಹ ದುರಹಂಕಾರ ನಿನ್ಗೆ ಹೇಗೆ? ಅದು ಹಾಳಾದ್ರೂ ಕೂಡ ಅಲ್ಲಿ ಯಾವ್ದೋ ಬೇರೆ ಪ್ರಾಣಿಗೋ, ಬೇರೆ ಇರುವೆಗೋ, ಬೇರೆ ಇದಕ್ಕೋ ಕೀಟಕ್ಕೋ ಹೋಗತ್ತಲ್ಲ ಆಹಾರ. ನಾನು ಯಾಕಂದ್ರೆ ಇಡೀ ಪ್ರಪಂಚನೇ ನನ್ನ ಸುತ್ತ ಇದೆ ಅನ್ನೋದು ನಾವು ಬೇರೆಯವ್ರು ಏನಾದ್ರೆ ಏನು ಅಂತ ಜೀವನ ಮಾಡ್ತಾರಲ್ಲ ಅವ್ರದ್ದು. ಇವಾಗ ನಾನು 2 ವೀಲರ್ಸ್ ಪಾರ್ಕ್ ಮಾಡಿರ್ತಾರೆ. ಕೆಲವ್ರಿಗೆ ಎಲ್ಲೂ ಪಾರ್ಕಿಂಗ್ ಸಿಗದೆ ಇದ್ರೆ ಪಾರ್ಕ್ ಆಗಿರೋ ಯಾವ್ದಾದ್ರು 2 ವೀಲರ್ನ ಆಚೆ ಎಳೆದ್ಬಿಟ್ಟು ಇವ್ರು ಪಾರ್ಕ್ ಮಾಡ್ಬಿಟ್ಟು ಹೋಗ್ತಾರೆ. ಐ ಹ್ಯಾವ್ ಸೀನ್ ದಿಸ್. ನಾನು ಎಷ್ಟೋ ಸರಿ ಆಗೋದನ್ನ ನಾನು ನೋಡಿದ್ದೀನಿ. ದಿಸ್ ಇಸ್ ಹೌ ಪೀಪಲ್ ಆರ್. ನಾನು ಸರಿಯಾಗಿದ್ರೆ, ಸೇಫ್ ಆಗಿದ್ರೆ ಸಾಕು, ಬೇರೆಯವ್ರ ಏನಾದ್ರೆ ನನಗೇನು ಅನ್ನೋದು ಆಟಿಟ್ಯೂಡ್. ಈಗ ಅಕ್ಕಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಅಂತಾನೆ ಗೊತ್ತಿರಲ್ಲ ಎಷ್ಟೋ ಜನಕ್ಕೆ. ನಾನಿವಾಗ ಲಕ್ಕೀಲಿ ನಾನಿರೋಂಥ ಮನೆಯಲ್ಲಿ ನಾನು 1985ರಿಂದ ಅಲ್ಲೇ ಇದ್ದೀನಿ. ಸೊ ಹಾಗಾಗಿ ನಂಗೆ ಅಲ್ಲಿರೋರು ಎಲ್ರೂ ಗೊತ್ತು. ಆದ್ರೆ ಎಷ್ಟೋ ಇವಾಗ ಅಪಾರ್ಟ್ಮೆಂಟ್ ಕಲ್ಚರ್ ಬಂದ ಮೇಲಂತೂ ಯಾರಿಗೂ ಎಲ್ಲಿ ಪಕ್ಕದಲ್ಲಿ ಯಾರಿದ್ದಾರೆ, ಎದುರುಗಡೆ ಯಾರಿದ್ದಾರೆ ಅಂತ ಗೊತ್ತಿರಲ್ಲ. ಅಷ್ಟು ಡಿಟ್ಯಾಚ್ಡ್ ಆಗ್ತಾ ಇದೆ. ಸೊ ದಿಸ್ ಇಸ್ ದಿ ಎವಲ್ಯೂಷನ್ ಆಫ್ ಸಿವಿಲೈಸೇಷನ್. ಎವಲ್ಯೂಷನ್ ಆಫ್ ಡಿಸ್ಕನೆಕ್ಷನ್. ಈಗಿನ ಜನರೇಷನ್ ಯಾವ ತರ ಇದೆ ಅಂದ್ರೆ, ಅವ್ರು ಏನ್ ನೋಡ್ತಾರೋ ಅದನ್ನ ಕಲಿತಾರೆ, ನಿಜ. ಆಮೇಲೆ ತುಂಬಾ ಡಿಸ್ಕನೆಕ್ಟೆಡ್ ಅಂತ ನಾವು ಮಾತಾಡಿದ್ವಿ. ಕೆಲವು ನಾವು ಮಾಡೋದು ಇವಾಗ ನಾವು ಆಸ್ ಅ ಗ್ರೋನ್ ಅಪ್ ಅಡಲ್ಟ್, ನಂಗೆ ಎಷ್ಟು ವಯಸ್ಸು ಅಂತ ಹೇಳೋದು ಬೇಡ, ಗೂಗಲ್ ಮಾಡಿದ್ರೆ ಸಿಗತ್ತೆ. ಇನ್ನೇನೊಂದ್ ಸ್ವಲ್ಪ ದಿವಸಕ್ಕೆ ಅರ್ಧ ಶತಮಾನ ಮುಗಿದು ಹೋಗುತ್ತೆ ಹುಟ್ಟಿ. ನಾನು ಒಂದ್ ದಿವಸ ಪಾಠ ಮಾಡ್ತಿದ್ದೆ ಕ್ಲಾಸಲ್ಲಿ ಕೂತ್ಕೊಂಡು, ವೀಣೆ ಇಟ್ಕೊಂಡು ಪಾಠ ಮಾಡ್ತಿದ್ದೆ. ಒಂದು 4-5 ಜನ ಮಕ್ಕಳಿದ್ರು. ಐ ವಾಸ್ ಡೂಯಿಂಗ್ ಅ ಪ್ರೊಡಕ್ಷನ್, ಏನೋ ಹೇಳ್ಕೊಡ್ಬೇಕಿತ್ತು, ಅದು ಎಲ್ರೂ ಸೇರಿ ಹಾಡ್ಬೇಕಿತ್ತು. ಸೊ ಗ್ರೂಪ್ ಅಲ್ಲಿ ಪಾಠ ಮಾಡ್ತಾ ಇದ್ದೆ. ನಾರ್ಮಲಿ ಟೀಚ್ 1-on-1. ಸೊ ಈ ಗ್ರೂಪ್ ಅಲ್ಲಿ ಪಾಠ ಮಾಡಿದ್ರೆ ಸ್ವಲ್ಪ ದೂರ ಒಂದು ಹುಡುಗ ಕೂತಿದ್ದ. ಆಮೇಲೆ ಏನೋ ನಾವು ಬರ್ದಿದ್ದ ಸ್ಕ್ರಿಪ್ಟ್ ಅಲ್ಲಿ ಒಂದ್ ಸಣ್ಣ ಕರೆಕ್ಷನ್ ಇತ್ತು. ಅದಕ್ಕೆ ಕರೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಆ ಹುಡುಗ, ಹಿಂದೆ ಕೂತಿದ್ದ ಹುಡುಗನ ಹತ್ರ ಪೆನ್ ಇರ್ಲಿಲ್ಲ. ಸರಿ, ನನ್ನ ಹತ್ರ ಇದ್ದಿದ್ದು ಒಂದು ಪೆನ್ ತಗೊಂಡ್ ರಪ್ ಅಂತ ಹಿಂಗೆ ಎಸ್ದೆ. ಅವ್ನ್ ಬರ್ಕೊಂಡ, ಕರೆಕ್ಷನ್ ಮಾಡಿದ್ಮೇಲೆ ವಾಪಸ್ ರಪ್ ಅಂತ ನಂಗೆ ಎಕ್ಸಾಜರೇಟ್ ಮಾಡ್ತಿಲ್ಲ. ದಿಸ್ ಇಸ್ ವಾಟ್ ಹಿ ಡಿಡ್. ಸೊ ದಿಸ್ ಇಸ್ ಹೌ ವಿ ಆರ್ ಕ್ರಿಯೇಟಿಂಗ್ ಎವ್ರಿಥಿಂಗ್. ನಾವಿವಾಗ ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ಮಕ್ಕಳಿಗೆ ಹೇಳ್ತೀವಿ, ನಾವೇ 24 ಗಂಟೆ ಮೊಬೈಲ್ ಇಟ್ಕೊಂಡು ಕೂತಿರ್ತೀವಿ, ಹೌದಾ? ಸೊ ನಮ್ಮ ಹೊಣೆಗಾರಿಕೆ ತುಂಬಾ ಇದೆ. ನಾವು ಇದನ್ನ ಎವಲ್ಯೂಷನ್, ಸಿವಿಲೈಸೇಷನ್, ನಾವು ಬಂದಿರೋದೇ ಕೋತಿಗಳ ಮನುಷ್ಯ, ಮಂಗನಿಂದ ಮಾನವ ಅನ್ನೋದಕ್ಕೆ ಮಂಗನಿಗೆ ಏನಾದ್ರು ಎಸೆದ್ರೆ ಅದೇ ತರನೇ ಇಟ್ ಇಸ್ ಲೈಕ್ ದಟ್. ಅಲ್ಲ, ಇದು ಲಿಟ್ರಲ್ ಇದಾಗೈತೆ. ಅದನ್ನ ಲೈಫ್ ಆಗಿ ಏನಿಲ್ಲ ಅಂದ್ರೆ ಒಂದ್ 20 ವರ್ಷ ಆಗಿರ್ಬೋದು, ನನಗ್ ಮರೆಯಕ್ಕೆ ಆಗಿಲ್ಲ. ಆ ಹುಡ್ಗ ಮೊನ್ನೆ ಎಲ್ಲೋ ಸಿಕ್ಕಿದ್ದ ನಂಗೆ. ಅವನ್ ಈಸ್ ಅ ಡಾಕ್ಟರ್ ಸಮಥಿಂಗ್, ಇಲ್ಲ ಚಾರ್ಟೆಡ್ ಅಕೌಂಟೆಂಟ್ ಏನೋ ಆಗಿದ್ದಾನೆ, ದೊಡ್ಡ ಹುಡುಗ. ಅವನಿಗೆ ಐ ವಾಸ್ ರಿಮೈಂಡಿಂಗ್ ಹಿಮ್, ಯು ಡಿಡ್ ದಿಸ್ ಟು ಮೀ, ಸೀರಿಯಸ್ಲಿ ಐ ಆಮ್ ಸೋ ಅಶೇಮ್ಡ್ ಆಫ್ ಮೈಸೆಲ್ಫ್ ಅಂತ ಇದ್ದ. ಬಟ್ ದಟ್ ಈಸ್ ಹೌ ಲೈಫ್ ಇಸ್. ನಾವು ತುಂಬಾ ಹುಷಾರಾಗಿರ್ಬೇಕು, ಸ್ಪೆಷಲಿ ವೆನ್ ಯು ಕಾಲ್ ಯುವರ್ ಸೆಲ್ಫ್ ಅ ಟೀಚರ್. ಆಮೇಲೆ ಕಲಾವಿದರಿಗೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ ಇಲ್ಲಿ. ನಾನು ಹೇಳೋದು, ಕಲಾವಿದ್ರು ಇವಾಗ ನಮಗ್ ನಾರ್ಮಲಿ ಆಗತ್ತೆ. ಇವಾಗ ನಾವ್ ಯಾವ್ದಾದ್ರು ಹೋಟ್ಲಿಗೆ ಹೋದ್ರೆ ನಮ್ ತಟ್ಟೆಲ್ಲಿ ನಾವು ಏನ್ ತಿಂತಾ ಇದೀವಿ ಅಂತ ಪಕ್ಕದಲ್ಲಿರೋರು ಎಲ್ಲರೂ ನೋಡ್ತಾ ಇರ್ತಾರೆ. ಆಮೇಲೆ ನಾವ್ ಎಲ್ಲಿಗೆ ಹೋದ್ವಿ, ಏನ್ ಮಾತಾಡ್ತಿದೀವಿ, ಯಾರ ಜೊತೆ ಬಂದಿದೀವಿ, ಮಗಳಿದಾಳಂತೆ, ಮಗ ಇದ್ದಾನಂತೆ, ಈ ತರ ಒಂಥರ ಏನೋ ಒಂದು ಕುತೂಹಲ ಇರುತ್ತೆ ಅವ್ರಿಗೆ ಟಿವಿ ಮೇಲೆ ಬರೋರ್ನ ಆಚೆ ನೋಡಿದಾಗ. ಸೊ ಅವ್ರು ನಮ್ಮನ್ನ ನೋಡ್ತಾ ಇರ್ತಾರೆ. ನಮ್ಮ ಹೊಣೆಗಾರಿಕೆ ತುಂಬಾ ದೊಡ್ಡದು ಅಲ್ಲಿ. ನಾವ್ ಏನ್ ಮಾಡ್ತೀವೋ ಅದ್ ಸರಿ ಅಂತ ಅನ್ಕೊಳ್ಳೋರು ಬೇಕಾದ ಜನ ಇರ್ತಾರೆ.
ಈಗ ಬ್ಲೈಂಡ್ ಫಾಲೋವರ್ಸ್ ಇರ್ತಾರೆ, ನಿಮ್ಗೂ ಗೊತ್ತು. ಹೌದು. ಬೇಕಾದಷ್ಟು ಜನ ಹೆಸರಾಂತ ಕಲಾವಿದರು, ಹೆಸರಾಂತ ಯಾಕೆ ಆಗಿದ್ದಾರೆ ಅಂದ್ರೆ ಎಷ್ಟೋ ಜನ ಬ್ಲೈಂಡ್ ಫಾಲೋವರ್ಸ್ ಇರ್ತಾರೆ. ಅವ್ರನ್ನ ಸುಮ್ನೆ ಕಣ್ಮುಚ್ಕೊಂಡು ಅವ್ರು ಏನ್ ಮಾಡ್ತಾರೋ ಅದು ಕರೆಕ್ಟ್ ಅಂತ ನಂಬ್ಕೊಳ್ಳೋರು ಇರ್ತಾರೆ. ಅವ್ರು ಏನು ಮಾಡಿದ್ರು ಕರೆಕ್ಟ್ ಮಾಡಿದ್ರು ಕರೆಕ್ಟ್. ಅದನ್ನ ಸಮರ್ಥಿಸ್ಕೊಳ್ಳೋರು ಇರ್ತಾರೆ. ಅವ್ರು ತಪ್ಪೇ ಮಾಡಿದ್ರು ಇನ್ನು ತಪ್ಪು ಮಾಡೋದಕ್ಕೆ ಈ ಕಾರಣ ಇತ್ತು ಅನ್ನೋಂತ ಸಮರ್ಥಿಸ್ಕೊಳ್ಳೋರು ಇರ್ತಾರೆ. ಆ ತರ ಪೊಸಿಷನ್ ಅಲ್ಲಿ ನಾವಿದ್ದಾಗ ನಮ್ಮ ಹೊಣೆಗಾರಿಕೆ ತುಂಬಾ, ನೀವ್ ಹೇಳಿದಂತಹ ಸಿವಿಲೈಸೇಷನ್ಗೆ ನಾವೇ ತುಂಬಾ ಹೊಣೆಗಾರಿಕೆ ಹೊರಬೇಕು ಅಂತ ನಂಗೆ ಅನ್ಸತ್ತೆ. ಎಜುಕೇಟ್ ಆಗ್ಬೇಕು ಅನ್ಸತ್ತೆ. ಎಜುಕೇಶನ್ ಇಸ್, ಆಸ್ ಐ ಸೆಡ್, ಇಸ್ ನಾಟ್. ಬಟ್ ಅದು ಎಲ್ಲಿ ಸಿಗತ್ತೆ? ಬಹುಶಃ ನಮ್ಮಂತವ್ರು ನಿಮ್ಮಂತವ್ರು ಈ ತರ ಟಾಕ್ ಶೋ ಮಾಡಿದಾಗ ಇದ್ರ ಬಗ್ಗೆ ಮಾತಾಡಿ ಹೇಳಿ ಕಲಿಯೋದಕ್ಕೆ ಅವ್ರು ರೆಡಿ ಇರ್ಬೇಕಲ್ಲ. ಆ ಕಲಿಯೋ ಆ ವೇದಿಕೆಯಲ್ಲಿ ಅಂದ್ರೆ ಬಿಕಾಸ್ ಇಟ್ಸ್ ಅ ವೆರಿ ಕನ್ಫ್ಯೂಸಿಂಗ್ ಸ್ಟೇಟ್ ಅಂತ ನನಗೆ ಅನ್ಸುತ್ತೆ. ಇಲ್ಲ ಸರ್, ಇವಾಗ ಸ್ಕೂಲ್ಸ್ ಅಲ್ಲೂ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಅಲ್ವಾ? ಸ್ಕೂಲ್ಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕು. ಇವಾಗ ಸ್ಕೂಲ್ ಅಲ್ಲಿ ನಾವು ಭಗವದ್ಗೀತೆ ಹೇಳ್ಕೊಡ್ತೀವಿ ಅಂತಾನೋ, ಎಷ್ಟ್ರ ಮಟ್ಟಿಗೆ ಅದನ್ನ ಮಾಡ್ತಾ ಇದಾರೆ ಅವರು, ಅದನ್ನ ಫಾಲೋ ಅಪ್ ಮಾಡ್ಬೇಕು. ನನ್ನ ಪ್ರಕಾರ ದ ಹೋಲ್ ಎಜುಕೇಶನ್ ಸಿಸ್ಟಮ್ ಅನ್ನ ಲಾಜಿಕಲಿ ಹೇಗೆ ಲೈಫ್ಗೆ ಕನೆಕ್ಟ್ ಮಾಡೋದು ಅನ್ನೋಲೆ ನಾವು ಎಡವ್ತಾ ಇದೀವಿ ಅನ್ನೋದು ನನ್ನ ಒಂದು ಅಬ್ಸರ್ವೇಶನ್. ಲೈಫಿಗೆ ಕನೆಕ್ಟ್ ಆಗ್ತಿಲ್ಲ, ಅದು ಆಗ್ತಿರೋದು ಕರಿಯರಿಗೆ ಕನೆಕ್ಟ್ ಆಗ್ತಿದೆ. ಏನೋ ಒಂದು ಅದರಿಂದ ಏನ್ ಸಿಗ್ಬೇಕು ಅಲ್ಟಿಮೇಟ್ಲಿ. ಎವ್ರಿಥಿಂಗ್ ಇಸ್ ಬಾಯ್ಲಿಂಗ್ ಡೌನ್ ಟು ಮನಿ, ಮೂಲಾಧಾರ ಆಗೋಗಿದೆ ಅದು. ಹೌದು. ಹಾಗಾಗಿ ಲೈಫಿನ ಮೂಲಾಧಾರ ಆಧಾರ ಇಲ್ಲ. ಆಧಾರ ಅದು ಅದರಿಂದ ಬಹುಶಃ ಆಗ್ತಾ ಇದೆ. ಆಮೇಲೆ ಇವಾಗ ನೋಡಿ, ಮುಂಚಿನ ತರ ಇವಾಗ ನೀವು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿದ್ರು, ಮುಂಚೆ ಸೈಟ್ಗಳ ಆರಾಮಾಗಿ ತಗೊಳ್ಳೋರು, ಮನೆಗಳ ಆರಾಮಾಗಿ ತಗೊಳ್ಳೋರು, ಕಟ್ಟೋರು. ಈಗ ನೀವು ಒಂದು ಪ್ರಾಪರ್ಟಿ ಲೈಫಲ್ಲಿ, ನಾನು ಇವಾಗ ಒಂದು ಕಾರ್ ಓಡಿಸ್ತಾ ಇದ್ರೆ ಅದ್ರದ್ದು EMI ಮುಗಿಯೋ ಹೊತ್ತಿಗೆ 5 ವರ್ಷ ಆಗೋಗಿರುತ್ತೆ. 5 ವರ್ಷ ತನಕ ಅದು ನನ್ನ ಕಾರ್ ಅಲ್ಲ. ಆಮೇಲೆ ಮತ್ತೆ ತಗೋತೀನಿ, ಇನ್ನೊಂದು ಯಾವ್ದೋ ಹೊಸ ಕಾರ್ ಬಂದಿರುತ್ತೆ. ಸೊ ಲೈಫ್ ಲಾಂಗ್ ದ ಸಿಸ್ಟಮ್ ಇಸ್ ಕೀಪಿಂಗ್ ಎವ್ರಿಬಡಿ ಲೈಕ್ ಸ್ಲೇವ್ಸ್ ಲೈಕ್ ದಿಸ್. ಅಂಡ್ ಯಾರು ಒಬ್ರು ಇಟ್ಕೋತಾ ಇಲ್ಲ, ಅವ್ರನ್ನ ಇನ್ನೊಬ್ರು ಇಟ್ಕೊಂಡಿರ್ತಾರೆ, ಅವ್ರನ್ನ ಇನ್ನೊಬ್ರು ಇಟ್ಕೊಂಡಿರ್ತಾರೆ. ಸೊ ದಟ್ ಚೈನ್ ಆಫ್ ಬ್ಯೂರೋಕ್ರಸಿ ಅಂತ ಅನ್ನೋದ ಏನ್ ಗೊತ್ತಿಲ್ಲ ನಂಗೆ, ಆ ಪದ ಕರೆಕ್ಟ್ ಆಗಿ ಗೊತ್ತಾಗ್ತಿಲ್ಲ. ದಟ್ ಈಸ್ ಹೌ ಪೀಪಲ್ ಆರ್ ಹೆಲ್ಡ್ ಇನ್ ದಿಸ್. ಇದು ಹಾಗಾಗಿ ಫೈನಾನ್ಷಿಯಲ್ ಸ್ಲೇವರಿ, ಮೇ ಬಿ ಅದೇ ಫೈನಾನ್ಷಿಯಲ್ ಸ್ಲೇವರಿ ಫಾರ್ ಎವರ್. ಅದು ನಾನು ಇವ್ರಿಗೆ ಆನ್ಸರ್ ಮಾಡಿದ್ರೆ ಅವ್ರು ಇನ್ನೊಬ್ರಿಗೆ ಆನ್ಸರ್ ಮಾಡ್ತಿರ್ತಾರೆ. ಇಟ್ ಇಸ್ ಲೈಕ್ ದಟ್ ಚೈನ್ ಗೋಸ್ ಆನ್. ಸೊ ಇಂಡಿಪೆಂಡೆನ್ಸ್ ಬರಲ್ಲ. ಅಂಡ್ ಎಜುಕೇಶನ್ ಆಲ್ಸೋ ಹ್ಯಾಸ್ ಬಿಕಮ್ ಲೈಕ್ ದಟ್. ಸೊ ಎಜುಕೇಶನ್ ಇವಾಗ ಈ ಸ್ಕೂಲ್ಗಿಂತ ಆ ಸ್ಕೂಲಲ್ಲಿ ಜಾಸ್ತಿ ಇದು ಏನೋ, ಇವಾಗ ಬೋರ್ಡ್ ಎಲ್ಲ ಎಲ್ಲಾರ ಹತ್ರನು LED ಟಿವಿಗಳಿರುತ್ತೆ, ಅಲ್ಲಿ ಹಾಕ್ಬಿಡ್ತಾರೆ. ಬರೆಯೋ ಕಾನ್ಸೆಪ್ಟ್ ಇವಾಗ ಯಾರಿಗಾರು ಒಂದ್ 4 ಪೇಜ್ ಬರಿ ಅಂದ್ರೆ ಕೈ ನೋವು ಅಂತಾರೆ ಮಕ್ಕಳು. ಮುಂಚೆ ನಾವೆಲ್ಲ ಇವಾಗ ಜೆರಾಕ್ಸು ಇಲ್ದೇ ಇದ್ದ ಟೈಮಲ್ಲಿ ಜೆರಾಕ್ಸ್ ಮಾಡ್ಸೋಕ್ಕೂ ನಮ್ಮ ಹತ್ರ ಅಂದ್ರೆ ಅಷ್ಟು ವ್ಯವಧಾನ ಇರ್ಲಿಲ್ಲ, ಅಥವಾ ನಮ್ಗೆ ಅಷ್ಟು ಸೌಕರ್ಯ ಇರಲಿಲ್ಲ ಜೆರಾಕ್ಸ್ ಮಾಡ್ಸೋದಕ್ಕೆ. ಸೊ ಜೆರಾಕ್ಸ್ ಮಾಡ್ಸಕ್ ಆಗಲ್ಲ ಅಂದ್ರೆ ಹಿಂದಿನ ದಿವಸ ಯಾರ ಹತ್ರನಾರು ಪುಸ್ತಕ ಇಸ್ಕೊಂಡ್ ಬಂದು ಮಾರನೇ ದಿವಸಕ್ಕೆ ಬರ್ಕೊಂಡು ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ವಿ, ಪೇಜ್ ಗಟ್ಲೆ. ಸೊ ಈಗ ಬರೆಯೋ ಕಾನ್ಸೆಪ್ಟ್ ಹೊಟ್ಟೋಗಿದೆ. ನಾನು ಯಾವ್ದೋ ಹಳೆ ಕಾಲ ಓಬಿರಾಯನ್ ಕಾಲದವನ್ ಅಂತಾನೂ ಹೇಳ್ತಿಲ್ಲ. ಈಗ ಹಾರ್ಡ್ಲಿ ಲೈಕ್ 20 years ago ದಿಸ್ ವಾಸ್ ಹ್ಯಾಪನಿಂಗ್ ಅಂಡ್ ನೌ ಇಟ್ ಇಸ್ ನಾಟ್. ಸೊ ಎವಲ್ಯೂಷನ್, ನೀವು ಅವಾಗ್ಲೇ ಅದಕ್ಕೆ ವಾಪಸ್ ಬರೋಣ. ಸಿವಿಲೈಸೇಷನ್ಗೆ ಇದು ಡೆಫಿನೇಷನ್ ಚೇಂಜ್ ಆಗೋಗಿದೆ. Civilization is becoming more sophisticated, forgetting the roots, forgetting the basics. To forget the roots, they should know the roots, right? ಅದನ್ನ ಆಕ್ಚುಲಿ ನಮ್ಮ ಜನರೇಷನ್ ಅವರು ಖಂಡಿತವಾಗಿ ತಿಳ್ಕೊಂಡಿದ್ದಾರೆ. ಆದ್ರೆ ಮರೆತ ಹಾಗೆ ನಟಿಸ್ತಾ ಇದ್ದಾರೆ, ಕೈಯಲ್ಲಿ ಸಿಕ್ಬಿಟ್ಟಿದೆಯಲ್ಲ ಎಲ್ಲ. ಸೊ ಹಾಗಾಗಿ ಬಹುಶಃ ಟೆಕ್ನಾಲಜಿ ಇಸ್ ಕಿಲ್ಲಿಂಗ್ ಎವ್ರಿಥಿಂಗ್. ನಮ್ದು ಕೂಡ ಅಲ್ಲೇ ಹೋಗ್ತಾ ಇದೆ ಎಪಿಸೋಡ್. ನಿಜ. ಅದನ್ನ ಸಿಹಿ ಎಷ್ಟು ಬೇಕೋ ಅಷ್ಟೇ ತಿನ್ಬೇಕು ನನ್ ಪ್ರಕಾರ. ಉಪ್ಪಿನಕಾಯಿ ಎಷ್ಟು ಬಡಿಸ್ತಾರೆ ಹೇಳಿ? ಎಲೆ ಕೊನೆಯಲ್ಲಿ ಬಡಿಸ್ತಾರೆ, ಇಡೀ ಎಲೆಯಲ್ಲಿ ಅದನ್ನೇ ಬಡ್ಸಕ್ ಆಗಲ್ವೇ? ಅದ್ ಅರ್ಥ ಮಾಡ್ಕೋಬೇಕು. ನಿಮ್ ಲೈಫ್ ಸೈಕಲ್ ಯಾವ ತರ ಬರ್ತಾ ಇದೆ, ಕರಿಯರ್ ವೈಸ್ ಏನ್ ನಡೀತಿದೆ? ಕೆರಿಯರ್ ವೈಸ್ ವೆರಿ ಗುಡ್ ಕ್ವೆಶ್ಚನ್. ಸೊ ನಮ್ದು ಹೋಲ್ ಕಾನ್ಸೆಪ್ಟೇ ಅದು. ಐ ಮೀನ್ ಕೆಲವೊಮ್ಮೆ ಯಾಕೆ ನಿಮ್ಮನ್ನ ಕರೆದಿದ್ದೀನಿ ಅಂತಾನೆ ಇಲ್ಲ, ಕೆರಿಯರ್ ವೈಸ್ ಪ್ರಶ್ನೆ ಕೇಳಬೇಕು. ಯಾಕೆ ಅಂತ ನಾ ಹೇಳ್ತೀನಿ. ನಾನು ಹಾಡಕ್ ಶುರು ಮಾಡಿದಾಗ ನಾನು ಗಾಯಕ ಆಗ್ತೀನಿ ಅಂತಾನೋ ಸಂಗೀತಕಾರ ಆಗ್ತೀನಿ ಅಂತ ಗೊತ್ತಿರ್ಲಿಲ್ಲ. ಅಷ್ಟು ಚಿಕ್ಕ ವಯಸ್ಸಲ್ಲಿ ಶುರು ಮಾಡಿದ್ದು. ಇಟ್ ಇಸ್ ದೇರ್ ಇನ್ ಮೈ ಸಿಸ್ಟಮ್, ಇಟ್ಸ್ ಲೈಕ್ ಮೈ ಲ್ಯಾಂಗ್ವೇಜ್. ಅದಕ್ಕೆ ಅಷ್ಟೊಂದು ಎಕ್ಸ್ಪ್ರೆಸಿವ್ ಆಗಿ ಮಾತಾಡಕ್ ಹೋಗ್ತೀನಿ. ಆಮೇಲೆ ಏರು ಇಳಿತಗಳು ಜಾಸ್ತಿ ಇರುತ್ತೆ ನನ್ನ ವಾಯ್ಸಲ್ಲಿ. ಅದೆಲ್ಲ ಬಿಕಾಸ್ ಐ ಆಮ್ ಅ ಮ್ಯೂಸಿಷಿಯನ್ ಫ್ರಮ್ ಬರ್ತ್ ತರ ನಂಗೆ. ಇದನ್ನೇ ವೆನ್ ಪ್ಯಾಷನ್ ಬಿಕಮ್ಸ್ ಪ್ರೊಫೆಷನ್, ಅವಾಗ ಇಟ್ ಇಸ್ ವೆರಿ ಚಾಲೆಂಜಿಂಗ್. ಐ ಆಮ್ ಅನ್ ಎಂಜಿನಿಯರ್ ಬೈ ಗ್ರಾಜುಯೇಷನ್. ಐ ಆಲ್ಸೋ ವರ್ಕ್ಡ್ ಇನ್ ಅ ಕಂಪನಿ ಫಾರ್ ಫ್ಯೂ ಇಯರ್ಸ್. ಅದನ್ನ ಬಿಟ್ಟು ಸಂಗೀತವನ್ನ ಫುಲ್ ಆಗಿ ನಾನು ತಗೊಂಡಾಗ ಇಟ್ ವಾಸ್ ನಾಟ್ ಅ ಈಸಿ ಚಾಯ್ಸ್.
ಆದ್ರೆ ನನ್ನ ಪೇರೆಂಟ್ಸ್ ಸಪೋರ್ಟ್ ಮಾಡಿದ್ರು, ಇಲ್ಲ ನೀ ಮಾಡು ವಾಟ್ ಎವರ್ ಯು ವಾಂಟ್, ಅದಕ್ಕೆ ಏನು ಸೌಕರ್ಯಗಳು ಬೇಕು ಎಲ್ಲ ಮಾಡಿಕೊಟ್ರು. ಈಗ್ಲೂ ಸಪೋರ್ಟ್ ಮಾಡ್ತಾರೆ. ನಾನು ಜಸ್ಟ್ ಬಿಕಾಸ್ ನಾನು ಟಿವಿಯಲ್ಲಿ ಇದ್ದೀನಿ ಅಂತಾನೋ ಅಥವಾ ಸಕ್ಸಸ್ಫುಲ್ ಮ್ಯೂಸಿಷಿಯನ್ ಅಂತಾನೋ, ಮನೆ ಮಾತಾಗಿದ್ದೀನಿ ಅಂತಾನೋ, ಎಲ್ಲಾರ ಬಾಯಲ್ಲೂ ನನ್ನ ಹೆಸರು ಬರ್ತಾ ಇದೆ ಅಂತಾನೋ ನಾನು ಕೋಟ್ಯಾಧೀಶ್ವರ ಅಲ್ಲ. ಅಂದ್ರೆ ಅದೇ ಹೇಳ್ದಲ್ಲ, ಮೂಲಾಧಾರದ ಪ್ರಕಾರ ಅಲ್ಲ. ಸೊ ದಿಸ್ ಫೀಲ್ಡ್ ಈಸ್ ಆಲ್ವೇಸ್ ವೆರಿ ಡೈಸಿ. ಅಂದ್ರೆ ಇದೇ ತರ ಇಂತಿಷ್ಟು ವರಮಾನ ಬರುತ್ತೆ ಅನ್ನುವಂತ ಒಂದು ವಿಚಾರ, ಮಾನ ವರಮಾನ ಬೇರೆ ಬೇರೆನೆ, ಅಭಿಮಾನ, ಆಮೇಲೆ ಕೊನೆಗೆ ದುರಭಿಮಾನ. ಸೊ ಇದ್ಯಾವುದು ಇಂತಿಷ್ಟೇ ಬರುತ್ತೆ ಅನ್ನೋ ಒಂದು ಬ್ರಾಕೆಟ್ ಅಲ್ಲಿ ಇಲ್ದೇ ಇರೋದ್ರಿಂದ ಇಟ್ ಈಸ್ ಆಲ್ವೇಸ್ ಒಂಥರ ಒಂದು ಭಯ ಇದ್ದೇ ಇರತ್ತೆ. ಯಾಕಂದ್ರೆ ಹೋರಾಡ್ಲೇಬೇಕು. ಏನದು ನೀರಿಗೆ ಇಳಿದಾಯ್ತು, ಇಲ್ಲಿ ಹೋರಾಡ್ಲೇಬೇಕು. ಸೊ ಅಪ್ಡೇಟಿಂಗ್ ಇಸ್ ಹ್ಯಾಪನಿಂಗ್ ಎವ್ರಿ ಕಾನ್ಸರ್ಟ್ ನಾವು ಅಪ್ಡೇಟ್ ಆಗ್ಬೇಕು, ಎವ್ರಿ ಡೆಕೇಡ್ ನಾವು ಅಪ್ಡೇಟ್ ಆಗ್ತಾ ಇರ್ಬೇಕು, ಇದೆಲ್ಲ ನಡೀತಾ ಇರತ್ತೆ. ಆದ್ರೆ ನಾನ್ ಆಸ್ ಎ ಟೀಚರ್ ಅಂತ ಗುರುತಿಸ್ಕೊಂಡ್ಮೇಲೆ, ಈಗ ಐ ಆಮ್ ನೋನ್ ಆಸ್ ಅ ಮೆಂಟರ್. ಎಷ್ಟೋ ನನಗೆ ಕಾಲ್ ಮಾಡೋ ಎಷ್ಟೋ ಜನ ನನ್ನನ್ನು ಕೇಳೋದು, ಈ ಹಾಡಿಗೆ ಯಾರು ವಾಯ್ಸ್ ಸೂಟ್ ಆಗತ್ತೆ ಅಂತ. ನೀವ್ ಹಾಡ್ತೀರಾ ಅಂತ ನನ್ನನ್ನು ಕೇಳಲ್ಲ. ಇದು ಇನಿಷಿಯಲಿ ಸ್ವಲ್ಪ ಆಯ್ತು, ನಾನ್ ಹಾಡ್ಬೋದಾಗಿತ್ತಲ್ವಾ ಈ ಹಾಡ್ನ, ನೀವ್ ಹಾಡ್ತೀರಾ ಅಂತ ಯಾಕೆ ಕೇಳಲಿಲ್ಲ ಅಂತ. ಅದು ಬೇರೆ. ನಾನು ಇವಾಗ ನನಗೆ ಹೆಮ್ಮೆ ಆಗತ್ತೆ, ಇವಾಗ ಇಂಡಸ್ಟ್ರಿಯಲ್ಲಿ ಆಳ್ತಾ ಇರೋ ಎಲ್ಲಾ ಸಿಂಗರ್ಸು ನನ್ನ ಸ್ಟೂಡೆಂಟ್ಸು ಅನ್ನೋ ಹೆಮ್ಮೆ ನನಗಿದೆ. ಈಗ ಆಳ್ತಾ ಇದ್ದಾರೆ. ಆದ್ರೆ ಅಟ್ ದಿ ಸೇಮ್ ಟೈಮ್ ನಾನು ನನ್ನ ಒಬ್ಬ ಸಿಂಗರ್ ಅನ್ನೋದನ್ನ ಕಾಂಪ್ರಮೈಸ್ ಮಾಡ್ಕೋಬೇಕಾಯ್ತಾ ಅನ್ನೋದು ಒಂದಿದೆ. ಇದನ್ನ ನಂಗೆ ವೈಜಯಂತಿ ಕಾಶಿ ಅವ್ರ ಬಗ್ಗೆ ಗೊತ್ತಿರ್ಬೋದು. ಇಸ್ ಅ ಫೇಮಸ್ ಕುಚುಪುಡಿ ಡಾನ್ಸರ್. ಅವ್ರು ನಂಗೆ ಹೇಳಿದ್ರು, ತುಂಬಾ ಚಿಕ್ಕ ವಯಸ್ಸಲ್ಲಿ ಟೀಚರ್ಸ್ ಆಗ್ಬಾರ್ದು ಅಂತ. ಆದಾಗ ಏನಾಗತ್ತೆ, ಕಲೆ ಗೊತ್ತಿರ್ಬೋದು, ಆದ್ರೆ ಕಲೆಯ ರಿಪರ್ಕಷನ್ಸ್ ಏನಿದೆ, ಒಬ್ಬ ಕಲಾವಿದನ ಒಬ್ಬ ಟೀಚರ್ ಆದ್ಮೇಲೆ ಆಗೋ ರಿಪರ್ಕಷನ್ಸ್ ಏನಿದೆಯೋ ಅದ್ ನಮ್ಗೆ ಗೊತ್ತಿರಲ್ವಲ್ಲ. ಆ ಎಕ್ಸ್ಪೀರಿಯನ್ಸ್ ಇಂದ ಆಗೋದ್ ಬೇರೆ ಅಂತ ಅವ್ರು ನಂಗೆ ಹೇಳಿದ್ರು ಒಂದ್ಸರಿ. ತುಂಬಾ ಬೇಗ ಯಾಕೆ ಟೀಚರ್ ಆಗಿ ಯಾಕೆ ಪಾಠ ಮಾಡ್ತೀಯ ನೀನು ಅಂತ ಕೇಳಿದ್ರು. ಅವಾಗ ನಾನು ಏನ್ ಅನ್ಕೊಂಡೆ, ನನಗ್ ಬರಲ್ಲ ಅಂತ ಅನ್ಕೊಂಡ್ಬಿಟ್ಟಿದಾರ, ನಂಗೆ ಇದು ಕಲೆ ಗೊತ್ತಿಲ್ವಾ ಅಂತ ಅನ್ಕೊಂಡ್ಬಿಟ್ಟಿದಾರ ಅಂತ ಅನ್ಸ್ತು ನಂಗೆ. ಬಟ್ ಶಿ ವಾಸ್ ಟ್ರೂ. ಬಟ್ ಇದಕ್ಕೆ ಕಾಂಟ್ರಡಿಕ್ಟ್ ಮಾಡ್ತೀನಿ. ಇವಾಗ ನಾನೊಂದು ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತೀನಿ. ಟೀಚರ್ ಆಗಿರೋದ್ರಿಂದ ನಾನು ಇನ್ನೂ ಸರ್ವೈವ್ ಆಗ್ತಾ ಇದ್ದೀನಿ. ಎಷ್ಟು ಸಿಂಗರ್ಸ್ ಎಷ್ಟು ವರ್ಷ ಇರೋಕ್ ಸಾಧ್ಯ? ನಾಟ್ ಎವ್ರಿಬಡಿ ಆರ್ SPB, ರೈಟ್. 50 ವರ್ಷ. ಐ ವಾಸ್ ಅಬೌಟ್ ಟು ಕಮ್ ಟು ದಟ್ as well. ಈ ಶೆಲ್ಫ್ ಲೈಫ್ ಬಗ್ಗೆ ಕೂಡ ಹೇಳಿ ಸ್ವಲ್ಪ. ಹೌದಾ, 50 ವರ್ಷ SPB ಇದ್ರು. ಈಗ ಸಿಂಗರ್ಸ್ ಎಷ್ಟು 10 ಸಾಂಗ್ ಹಾಡ್ತಾರೆ. ಅವಾಗ 50,000 ಸಾಂಗ್ ಹಾಡಿದ್ರು SPB ಅವರು. ಎಷ್ಟು ಭಾಷೆಯಲ್ಲಿ? ಹೌದು. ಈಗ ಎಷ್ಟು ಭಾಷೆಯಲ್ಲಿ ಅಥವಾ ನಮ್ಮ ಭಾಷೆಯಲ್ಲಿ ಎಷ್ಟು ಮಹಾ ಸಾಂಗ್ಸ್ ಹಾಡೋದಕ್ ಸಾಧ್ಯ? ದಿ ಟ್ರೆಂಡ್ ವಿಲ್ ಚೇಂಜ್. ಸೊ ನಾವು ಅವತ್ತು ನಿನ್ನೆ ಮಾತಾಡ್ತಾ ಇದ್ವಲ್ಲ ಫೋನಲ್ಲಿ, ರೇಸ್ ಅನ್ನೋದೇ ಇಲ್ಲ ಇಲ್ಲಿ. ದೇರ್ ಇಸ್ ನೋ ರೇಸ್. ಆ ರೇಸ್ ಅಂತ ನಾವು ಎಲ್ರು ಓಡ್ತಾ ಇದಾರಪ್ಪ, ನಾನು ಓಡ್ಬೇಕು ಅನ್ನೋ ಅಷ್ಟರಲ್ಲಿ ಅವ್ರು ಇಲ್ಲಿ ಓಡ್ತಾ ಇರೋರು ಆ ಕಡೆ ತಿರ್ಕೊಂಡ್ಬಿಟ್ಟಿರ್ತಾರೆ, ಇನ್ನೆಲ್ಲ ಓಡ್ತಾ ಇರ್ತಾರೆ. ಸೊ ದ ರೇಸ್, ದಿ ವೇ ದಿ ಥಿಂಗ್ಸ್ ಆರ್ ಗೋಯಿಂಗ್, ದೇ ಆರ್ ಚೇಂಜಿಂಗ್ ಇನ್ ಸಚ್ ಅ ಪೇಸ್. ನಾವು ಅದ್ರ ಜೊತೆ ನಾವು ರೇಸ್ ಕೂಡ ಮಾಡಕ್ಕಾಗಲ್ಲ. ಸೊ ಶೆಲ್ಫ್ ಲೈಫ್ ಇಸ್ ಆಲ್ಸೋ ಹಾರಿಬಲ್. ಇಟ್ ಇಸ್ ವೆರಿ ಡಿಫಿಕಲ್ಟ್. ನಾನು ಅದಕ್ಕೆ ಹೇಳೋದು, ಯಾವುದೇ ಕಲೆ ಇದ್ರು ಅದರ ರೂಟ್ಸ್ ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನೀವು ಹೆಂಗೋ ಒಂದ್ ಸಾಧನೆ ಮಾಡುತ್ತೆ. ಮತ್ತೆ ನೋಡಿ, ಮೊದಲನೇ ಪ್ರಶ್ನೆಗೆ ಬಂದ್ವಿ. ಈಗ ನೋಡಿ, ಇವಾಗ ಮುಂಚೆ ಎಲ್ಲ ಅವರೇ ಹೊಲಗಳು ಇಟ್ಕೊಂಡಿದ್ರು, ಬೆಳೆಯೋರು, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದೆಲ್ಲ ಮಾರೋರು. ಈಗ ಆರ್ಗ್ಯಾನಿಕ್ ಅಂತ ಫುಲ್ ಪ್ಯಾಕೇಜ್ ಮಾಡಿ ಸಸ್ಟೈನಬಲ್ ಲೈಫ್ ಇತ್ತು. ಈಗ ಅದನ್ನ ಆರ್ಗ್ಯಾನಿಕ್, ಅದಕ್ಕೆ ಯಾವುದೇ ಕೆಮಿಕಲ್ ಹಾಕಿಲ್ಲ. ಮಾವಿನ ಹಣ್ಣು, ಒಂದು ಮಾವಿನ ಹಣ್ಣಿಗೆ 5 ರೂಪಾಯಿಗೆ ಸಿಗೋ ಮಾವಿನ ಹಣ್ಣ 500 ರೂಪಾಯಿಗೆ ಮಾರ್ತಾರೆ. ಕರೆಕ್ಟಾ? ಸೊ ಇವಾಗ ಅದನ್ನ ಹೊಸದಾಗಿ ಏನೋ ತೋರಿಸ್ತಾ ಇದಾರೆ, ಆರ್ಗ್ಯಾನಿಕ್ ಆಗಿ ಮಾಡ್ತೀವಿ ಅಂತ. ಸೊ ಬಿ ಆರ್ಗ್ಯಾನಿಕ್ ಯುವರ್ ಸೆಲ್ಫ್. ಸೊ ಆರ್ಗ್ಯಾನಿಕ್ ಆಗಿ ಇರೋದ್ರಿಂದ ನಾನು ಇನ್ನೂ ಸಸ್ಟೈನ್ ಆಗ್ತಾ ಇದ್ದೀನಿ. ಸೊ ದೇರ್ ಆರ್ ಪ್ರೋಸ್ ಅಂಡ್ ಕಾನ್ಸ್ ಅಂಡ್ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಆಮೇಲೆ ಆಕ್ಟಿಂಗ್ ಅಲ್ಲೂ ಅಷ್ಟೇ. ಆಕ್ಟಿಂಗ್ ಇವಾಗ ನಾನು ಸುಮ್ನೆ ಅಚಾನಕ್ ಆಗಿ ಆಕ್ಟರ್ ಆಗಿದ್ದು. ಯಾವ್ದೋ ಒಂದು ಇದರಲ್ಲಿ ಎಲ್ಲೋ ಟ್ರಾವೆಲ್ ಮಾಡ್ತಾ ಇದ್ವಿ ನಾವು, ಯಾವ್ದೋ ಒಂದು ಪ್ರೋಗ್ರಾಮ್ಗೆ. ಅಲ್ಲಿ ನನ್ನ ಫ್ರೆಂಡ್ ಈಸ್ ಆಲ್ಸೋ ಕೀಬೋರ್ಡ್, ಹಿ ಆಲ್ಸೋ ವಾಸ್ ದಿ ಪ್ರೊಡ್ಯೂಸರ್ ಆಫ್ ಅ ಸೀರಿಯಲ್. ನೀನು ಒಂದು ರೋಲ್ ಮಾಡ್ಬೇಕು ಕಣೋ ಅಂತಂದ. ದಟ್ ಈಸ್ ಹೌ ಇಟ್ ಸ್ಟಾರ್ಟೆಡ್. ಅದಾದ್ಮೇಲೆ ಸೀತಾರಾಮ್ ಸರ್ ಸಿಕ್ಕರು, ಅವ್ರೊಂದು ಯಾವ್ದೋ ಒಂದು ಪಾತ್ರ ಮಾಡ್ಬೇಕು ಅಂತಂದ್ರು, ನಾನ್ ಪಾತ್ರ ಮಾಡಕ್ ಶುರು ಮಾಡಿದೆ. ಅದು ಹಂಗೆ ಕಂಟಿನ್ಯೂ ಆಗ್ತಾ ಹೋಯ್ತು. ಅದ್ರ ಜೊತೆಗೆ ಒಂದಷ್ಟು ಡಬ್ಬಿಂಗ್ ಮಾಡಿದೆ, ಒಂದು 200-250 ಸಿನಿಮಾಗಳಿಗೆ ಬೇರೆ ಬೇರೆ ವಾಯ್ಸ್. ಇದರಲ್ಲಿ ನೋಟೇಬಲ್ ಕೆಲವೊಂದು ಹೆಸರುಗಳನ್ನ ಹೇಳ್ತಾ ಹೋಗಿ ಪರವಾಗಿಲ್ಲ. ಈ ತರದ್ದೊಂದು ಅವಕಾಶಗಳು ಸಾಕಷ್ಟು ಸಿಕ್ವು ನನಗೆ. ಅಂಡ್ ತುಂಬಾ
ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದ್ದು ನಾನು ಎಲ್ಲಾ ಕಡೆನೂ ಹೇಳ್ತೀನಿ. ನಾನು ಇನ್ನೂ ನಚಿಕೇತ್ ಪುರೋಹಿತ್ ಅಂತಾನೆ ಕರೀತಾರೆ. ನಾನು ಮುಕ್ತ ಮುಕ್ತ ಧಾರಾವಾಹಿಯ ಸ್ಕ್ರೀನ್ ನೇಮ್. ಅದು ತುಂಬಾ ಪಾಪ್ಯುಲರ್ ಆಗಿತ್ತು. ನಾನು ಎಲ್ಲೋ ಪರ್ಫಾರ್ಮ್ ಮಾಡಕ್ ಹೋಗಿದ್ದೆ US ಅಲ್ಲಿ. ಅವರು ವೋಕಲ್ ರಿಸೈಟಲ್ ಬೈ ನಚಿಕೇತ್ ಪುರೋಹಿತ್ ಬ್ರಾಕೆಟ್ ಅಲ್ಲಿ ಸುಚೇತನ್ ರಂಗಸ್ವಾಮಿ ಆಗಿತ್ತು. ಸೊ ಆತರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಆಮೇಲೆ ಚಿತ್ರಲೇಖ ಅಂತ ನಾನು ಪೊಲೀಸ್ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು ನಂಗೆ. ಅಂದ್ರೆ ಮುಂಚೆಯಿಂದನೂ ಏನದು ಕೆಟ್ಟವ್ರನ್ನ ಹಿಡಿಬೇಕು, ಕಳ್ಳರನ್ನ ಇದ್ ಮಾಡ್ಬೇಕು, ಹಿಡಿಬೇಕು ಅನ್ನೋದು ಆತರ ಒಂದು ಕಳ್ಳ ಪೊಲೀಸ್ ಆಟ ಆಗಿಂದನು. ಸೊ ಪೊಲೀಸ್ ಆಗ್ಬೇಕು ಅಂತ ಒಂದು ಆಸೆ ಇತ್ತು. ಹಂಗಿದ್ರೆ ಚಿಕ್ಕಂದಿನಿಂದ ನೀವು ಪೋಲಿ ಹುಡುಗ ಅಲ್ಲ? ಇಲ್ಲ, ಆಕ್ಚುಲಿ ನಾನು ತುಂಬಾ ನನ್ನ ಗಾಂಧಿ ಅಂತ ಕರೀತಾರೆ. ತುಂಬಾ ಗಾಂಧಿ ನಾನು. ಓಕೆ. ಇವಾಗ ಯಾರು ಬೀಟ್ ಮಾಡಕ್ ಆಗಲ್ಲ, ಯಾಕಂದ್ರೆ ಅಪ್ಗ್ರೇಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸಾಫ್ಟ್ವೇರ್ ಅಪ್ಡೇಟ್ ಆಗ್ತಾ ಇರುತ್ತೆ. ಅಂದ್ರೆ ಹೇಗೆ ಪೊಲೀಸ್ ಆಗಿದ್ದೀರಾ? ಇಲ್ಲ ಅಂದ್ರೆ ಎರಡೂ ಅರ್ಥ ಆಗತ್ತೆ. ನಂಗೆ ಮುಂಚೆ ಅರ್ಥವೂ ಆಗ್ತಾ ಇರ್ಲಿಲ್ಲ. ಅರ್ಥ ಆಗ್ತಿರ್ಲಿಲ್ಲ. ಮುಗ್ಧತೆ ನಿಮ್ಮನ್ನ ಮೈಗೂಡಿಗೊಂಡಿದ್ದ ಡೇಟಾ ಬೇಸ್ ಅಲ್ಲೇ ಇರ್ಲಿಲ್ಲ. ಪ್ರಾಬ್ಲಮ್ ಅದು. ನಾಟ್ ದಟ್ ಐ ಡಿಡ್ಂಟ್ ವಾಂಟ್. ಕಾಲ ನಿಮ್ಮನ್ನ ಹಾಳು ಮಾಡ್ಬಿಟ್ಟಿದೆ ಅಂತ ಹೇಳೋದ ನೀವು? ಆತರ ಹೇಳಲ್ಲ. ಅದೇ ಹೇಳಿಲ್ವ, ಇಟ್ ಇಸ್ ಅಗೇನ್ ಡಿಫೈನ್ಡ್ ಬೈ ಇಂಡಿವಿಜುವಲ್ ಅಷ್ಟೇ. ನನಗೆ ಐ ಆಮ್ ಹ್ಯಾಪಿ ಐ ವಾಸ್ ದಟ್ ವೇ ಅಂಡ್ ಐ ಆಮ್ ಹ್ಯಾಪಿ ನೌ ಫಾರ್ ವಾಟ್ ಎವರ್ ಐ ಆಮ್. ವಿ ಶುಡ್ ಬಿ ಕಂಫರ್ಟಬಲ್ ವಿತ್ ಅವರ್ ಓನ್ ಇದು ಅಷ್ಟೇ, ಇನ್ ಅವರ್ ಓನ್ ಸ್ಕಿನ್. ಕರೆಕ್ಟ್. ಆಮೇಲೆ ಪೊಲೀಸ್ ಅದೇ ಅದು ಚಿತ್ರಲೇಖ ಅಂತ ಒಂದು ಸೀರಿಯಲ್. ಸೂಪರ್ ಕಾಪ್. ಯಾರಿಗೂ ಹಿಡಿಯೋಕಾಗ್ದಿರೋನು ಯಾರೋ ಒಬ್ಬ ಕಳ್ಳನ್ ಹಿಡಿತೀನಿ ನಾನು. ಸೊ ಈ ತರದೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ಸೊ ನನಗೆ ಆಕ್ಟಿಂಗ್ ಫೀಲ್ಡ್ ಅಲ್ಲೂ ಅಷ್ಟೇ. ನಾನು ಇದು ಆಕ್ಟಿಂಗೇ ಮಾಡ್ತಾ ಇರ್ಬೇಕು ಅಂತ ಏನಿಲ್ಲ. ನನಗೆ ಅವಕಾಶಗಳು ಸಿಕ್ತಾಗ ಆಕ್ಟಿಂಗ್ ಮಾಡ್ತೀನಿ. ನಾನು ಪರ್ಫಾರ್ಮೆನ್ಸೇ ಮಾಡ್ಬೇಕು ಅಂತಾನು ಇಲ್ಲ. ಪರ್ಫಾರ್ಮೆನ್ಸ್ ಸಿಕ್ಕಾಗ ಪರ್ಫಾರ್ಮೆನ್ಸ್ ಮಾಡ್ತೀನಿ. ಅದರ್ವೈಸ್ ಐ ಆಮ್ ಹ್ಯಾಪಿ ಟೀಚಿಂಗ್, ಐ ಆಮ್ ಹ್ಯಾಪಿ ರೈಟಿಂಗ್, ಐ ಆಮ್ ಹ್ಯಾಪಿ ಸ್ಪೆಂಡಿಂಗ್ ಟೈಮ್ ಲೈಕ್ ದಿಸ್. ಲಕಿಲಿ ದೇವ್ ಚೆನ್ನಾಗಿಟ್ಟಿದ್ದಾನೆ ಆ ವಿಷಯದಲ್ಲಿ. ಹಾಗಿದ್ರೆ ಯಾರು ನೀವು ಅಂತ ಪ್ರಶ್ನೆ ಬಂದ್ರೆ ಯಾರು ನೀವು? ಮೀ ಇನ್ ಮೀ ಅಂತ ಶುರು ಮಾಡ್ಬೇಕಾಗತ್ತೆ. ನಾನು ಬೇರೆಯವ್ರಿಗೆ ತೊಂದ್ರೆ ಅಲ್ಲ. ಆಮೇಲೆ ಯಾರ ಮೇಲೂ ನಾನು ಡಿಪೆಂಡ್ ಆಗಿಲ್ಲ. ಆಮೇಲೆ ಯಾರು ಬೇಡ ಅನ್ನೋ ವಿರಕ್ತಿನೂ ಬಂದಿಲ್ಲ. ಎಲ್ರೂ ಇರಿ, ನಿಮ್ಗೆ ಸಂತೋಷ ಆಗೋಷ್ಟು ನೀವಿರಿ ಅಷ್ಟೆ. ನೀವು ಹೋದ್ರಿ ಏನೋ ಬೇಜಾರು ಪಡಲ್ಲ ನಾನು. ಆತರ ಒಂದು ಮನಸ್ಥಿತಿಗೆ ನಾನು ಇವಾಗ ಬಂದಿದ್ದೀನಿ. ಐ ವಾಸ್ ವೆರಿ ಪೊಸೆಸಿವ್ ಅಬೌಟ್ ಎವ್ರಿಥಿಂಗ್. ವೆರಿ ಪೊಸೆಸಿವ್. ನನಗೆ ತುಂಬಾ ಸಣ್ಣ ಫ್ರೆಂಡ್ ಸರ್ಕಲ್ ಇತ್ತು. ಇವಾಗ ತುಂಬಾ ಜನ ಗೊತ್ತು ನನಗೆ. ಸಿಕ್ಕಾಪಟ್ಟೆ ಜನ ಪರಿಚಯ ಇದ್ದಾರೆ. ಯಾರು ಸಿಕ್ಕರು ಮಾತಾಡಿಸ್ತಾರೆ. ಖುಷಿ ಆಗತ್ತೆ. ಮುಂಚೆ ಇವಾಗ ಯಾರು ನನ್ನನ್ನ ಟಿವಿಲಿ ನೋಡಿರೋರು ಅವ್ರು ಸುಚೇತನ್ ಬಂದಿದ್ದಾರೆ ಅಂತ ಯಾರು ಗಮನಿಸ್ತಾ ಇದ್ರು. ಅವಾಗ ಏನಪ್ಪ ಪ್ರೈವೇಸಿ ಇಲ್ಲ ಅನ್ಸೋದು. ಒಂದೊಂದ್ಸರಿ ಅದ್ರ ಅನುಭವನ ಆಯ್ತು. ಯಾವಾಗ ನಾವು ಹೋದಾಗ ಯಾರು ನಮ್ಮನ್ನ ಗಮನಿಸ್ತಾ ಇದ್ದಾಗ ಇವತ್ತು ನಾನೇನು ಕೆಲಸ ಮಾಡಿಲ್ವೇನೋ, ನನ್ ಯಾರು ಗಮನಿಸ್ತಾ ಇಲ್ಲ ಇವತ್ತು ಅಂತ. ಆತರ ಒಂದು ನಿರಾಸೆ ಆಗಿರುವಂತ ಪರಿಸ್ಥಿತಿಗಳನ್ನ ನಾನು ನೋಡಿರೋದ್ರಿಂದ ನಾನು ಐ ಆಮ್ ಹ್ಯಾಪಿ ವಿತ್ ವಾಟ್ ಐ ಆಮ್ ರೈಟ್ ನೌ. ಐ ವಿಲ್ ನಾಟ್ ಕ್ರೇವ್. ಆಮೇಲೆ ನಿಮ್ಮ ಸುತ್ತ ಇರೋರು, ನಿಮ್ ಜೊತೆ ಇರೋರು ನಿಮ್ಗೆ ಯಾವಾಗ್ಲೂ ಸಹಾಯ ಮಾಡ್ತಾರೆ ಅಂತ ನಂಬಿಕೆ ಇಟ್ಕೊಂಡು ನೀವು ಜೀವನ ಮಾಡೋದು ಬೇಡ. ಅದು ನಂಗೆ ಅರ್ಥ ಆಗಿದೆ. ನನ್ ಜೊತೆಗೆ ಇದು ಎಷ್ಟೋ ಜನ ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಿದ್ದಾರೆ. ನನ್ ಜೊತೆಗೆ ಕೆಲಸ ಮಾಡ್ತಾ ಇರ್ತಾರೆ. ಯಾರು ಕರೆದ ಅವಕಾಶ ಕೊಟ್ಟಿಲ್ಲ. ಅವಕಾಶ ಕೊಡ್ಲಿಲ್ಲ ಅಂತ ನಾನು ಇವಾಗ ಕಂಪ್ಲೇಂಟ್ ಮಾಡ್ತಿದ್ದೀನಿ ಅಂತಲ್ಲ. ನಾ ಹೇಳಿದ್ದು, ಬಟ್ ಐ ಆಮ್ ಸ್ಟಿಲ್ ದೇರ್. ಸಂಗೀತ ಯಾಕಿದ್ದೀರಾ? ನನ್ಗೆ ಇಷ್ಟ ಇಲ್ಲಿರಕ್ಕೆ. ಅಲ್ಲಲ್ಲ, ಕಾರಣ ಏನು ಅಂತ? ಹೇಗೆ? ವಾಟ್? ಐ ಆಮ್ ವರ್ಕಿಂಗ್ ಇನ್ ಮೈ ಓನ್ ವೇಸ್. ಐ ಆಮ್ ನಾಟ್ ಕಾಂಪಿಟಿಂಗ್. ಐ ಆಮ್ ನಾಟ್. ಅಲ್ಲ, ನಾನು ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಓಕೆ, ಇವರು ಅಂದ್ರೆ ತುಂಬಾ ಆತ್ಮೀಯರು ಅಥವಾ ನಿಮ್ ಸಹಾಯ ಇಲ್ಲಿಂದ ಬರ್ಬೋದು ಅಂತ ನಿರೀಕ್ಷೆ ಮಾಡಿದ್ದು ತಪ್ಪು ಅಂತ ನೀವು? ಅಲ್ಲ, ಬಂದಲ್ಲಿಂದ ನಿಮ್ಗೆ ಬರದೇ ಇದ್ರೂನು ಕೂಡ ನೀವ್ ಹೇಗ್ ಸರ್ವೈವ್ ಆದ್ರಿ ಅನ್ನೋದನ್ನ ಹೇಳೋದಾದ್ರೆ, ಸರ್ವೈವಲ್ಗೆ ಅದೊಂದೇ ದಾರಿ ಅಲ್ಲ ಅಂತ ನಂಗೆ ಅರ್ಥ ಆಗೋಯ್ತು. ಅದೊಂದೇ ದಾರಿ ಅಲ್ಲ. ಈ ಜಾಗಕ್ಕೆ ನಂಗೆ ಬರಕ್ಕೆ 4-5 ದಾರಿ ಇದೆ. ನೀವು ಅವಕಾಶ ಕೊಡ್ಲಿಲ್ವಾ? ನೀವು ಅವಕಾಶ ಕೊಡೋವಂಥವ್ರನ್ನ ಕ್ರಿಯೇಟ್ ಮಾಡೋ ಲೆವೆಲ್ ನಾನು ಹೊಟ್ಟೋಗ್ತೀನಿ ಅಂತ ಹೊಟ್ಟೋದೆ ನಾನು. ಅಡ್ಯಾಪ್ಟಬಿಲಿಟಿ ಇಸ್ ಇಂಪಾರ್ಟೆಂಟ್ ಅಂತೀರಾ? ಖಂಡಿತ ಅಡಾಪ್ಟ್ ಮಾಡ್ಕೋಬೇಕು. ಅಕ್ಸೆಪ್ಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಕ್ಸೆಪ್ಟೆನ್ಸ್ ಆಸ್ ಟು ವಾಟ್ ಯು ಆರ್ ಅಂಡ್ ವಾಟ್ ಯು ಆರ್ ಕೇಪಬಲ್ ಆಫ್, ಅಂಡ್ ಬಿಲೀಫ್ ಇನ್ ಯುವರ್ ಸೆಲ್ಫ್. ನಿಮ್ ಬಗ್ಗೆ ನಿಮ್ಗೆ ನಂಬಿಕೆ ಇರಬೇಕು. ಮೊನ್ನೆ ಎಲ್ಲಿ ಮಂತ್ರಾಲಯಕ್ಕೆ ಹೋಗ್ಬೇಕಿತ್ತು. ಸಡನ್ ಆಗಿ ಶೂಟ್ ಇದೆ ಅಂತ ಹೇಳಿದ್ರು.
ಮಂತ್ರಾಲಯಕ್ಕೆ ಹೋಗ್ಬೇಕು, ಇಲ್ಲಿಂದ ಒಬ್ಬನೇ ಕಾರಲ್ಲಿ ಒಬ್ಬನೇ ಹೋದೆ. ದೊಡ್ಡ ವಿಷಯ ಅಂತ ನಾ ಹೇಳ್ತಾ ಇಲ್ಲ. ಬಟ್ ಸಾಮಾನ್ಯ ಏನ್ ಅನ್ಕೋತೀವಿ, ಒಬ್ರೆ ಅಷ್ಟೊತ್ತಲ್ಲಿ ನಾನು ಹೊರಟಿದ್ 7:30, ಮಧ್ಯರಾತ್ರಿ 3 ಗಂಟೆ 4 ಗಂಟೆಗೆ ನಾ ರೀಚ್ ಆದೆ. ಅಂಡ್ ಯು ನೋ ಇಟ್ ಇಸ್ ಅ ಸ್ಕೇರಿ ರೋಡ್. ಆ ಕಡೆ ಎಲ್ಲ ಒಂದಷ್ಟು ದೂರ ಹೋದ್ಮೇಲೆ ಒಂದ್ ಸ್ವಲ್ಪ ಸ್ಕೇರಿ ಆಗತ್ತೆ, ಜನನೂ ಇರಲ್ಲ ಯಾರು ಇರಲ್ಲ, ನಿರ್ಜನವಾಗುತ್ತೆ. ನಿರ್ಜನವಾಗಿರತ್ತೆ. ಸೊ ಹೋದೆ, ಸೊ ಅಂಡ್ ವಾಪಸ್ಸು ಹಂಗೆ ಬಂದೆ. ಸೊ ಅನ್ಲೆಸ್ ಯು ಸ್ಟಾರ್ಟ್ ಗೋಯಿಂಗ್ ಟುವರ್ಡ್ಸ್ ದೇರ್ ಯು ಕಾಂಟ್ ರೀಚ್ ದ ಡೆಸ್ಟಿನೇಷನ್. ಅದು ನಂಗೆ ಚೆನ್ನಾಗಿ ಅರ್ಥ ಆಗೋಗಿದೆ. ಸಾಕಷ್ಟು ಫಿಸಿಕಲ್ ಪ್ರಾಬ್ಲಮ್ಸ್, ತುಂಬಾ ಮೆಡಿಕಲ್ ಇಶ್ಯೂಸ್ ಇತ್ತು, ಎಲ್ಲವನ್ನು ಫೈಟ್ ಮಾಡ್ಕೊಂಡು ಐ ಹ್ಯಾವ್ ಬಿನ್ ಸಕ್ಸಸ್ಫುಲ್ ಇನ್ ವಾಟ್ ಎವರ್. ಅಂಡ್ ಎಸ್, ಐ ಗಿವ್ ಕ್ರೆಡಿಟ್ಸ್ ಟು ಆಲ್ ದೋಸ್ ಪೀಪಲ್ ಹೂ, ಅಂದ್ರೆ ನನ್ನ ಬಗ್ಗೆ ಇಲ್ದೇ ಇರೋ ವಿಷಯಗಳಲ್ಲಿ ಮಾತಾಡಿದವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ಇರೋ ವಿಷಯ ಮಾತಾಡಿ ನನ್ನ ಕೆರಿಯರ್ ನ ಬೂಸ್ಟ್ ಮಾಡಿರೋರ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ನಿಂದಕರಿರಬೇಕು ಅಷ್ಟೇ. ದಟ್ ಇಸ್ ಈ ಸಂದರ್ಭದಲ್ಲಿ ಅಂದ್ರೆ ಅಲ್ಲಿದೆ ನಮ್ಮನೆ, ಇಲ್ಲಿರುವುದು ಸುಮ್ಮನೆ, ಅಲ್ಲಿದೆ ನಮ್ಮ ಮನೆ ಅಂತ ಹೊರಡ್ತಾ ಇರೋದಷ್ಟೇ. ಎಲ್ಲಿದೆ ನಿಮ್ಮನೆ? ಅದು ಹೇಳ್ಬೋದಾ ಆನ್ ಸ್ಕ್ರೀನ್? ಬೇಡ ಅನ್ಸುತ್ತೆ, ಎಲ್ಲ ಬಂದ್ಬಿಡುತ್ತೆ. ಆಕ್ಚುಲಿ ಫ್ಯಾನ್ಸ್ ಬಗ್ಗೆ ಹೇಳೋದಾದ್ರೆ, ನಿಮ್ಗೆ ಆವಾಗ್ಲೇ ಆ ಪ್ರಶ್ನೆ ಕೇಳಬೇಕು ಅನ್ಕೊಂಡೆ ನಾನು. ನೀವು ಅದೇ ಕೆಲವರು ಗುರುತು ಹಿಡಿದೇ ಇರ್ಬೇಕಿದ್ರೆ ಆ ಒಂದು ಫೀಲ್ ಏನು ಬಂತು ಅಂತ ಅಂದ್ರೆ ತುಂಬ ಆಗತ್ತೆ. ಅದೇ ಹಾ. ಸೊ ಈ ಒಬ್ಬ ಕಲಾವಿದನಿಗೆ ಆ ಫೀಲಿಂಗ್ ಯಾವ ತರದ್ದು, ಅಂದ್ರೆ ಅದನ್ನ ಹೇಗ್ ಡೀಲ್ ಮಾಡಬಹುದು ಒಬ್ಬ ಕಲಾವಿದ? ಯಾಕಂದ್ರೆ ಕೆಲವರಿಗೆ ಅದೇನೆ ಮುಖ್ಯ ಆಗ್ಬಿಡುತ್ತೆ, ಅದ್ರ ಹಪಹಪಿಯಲ್ಲೇ ಬದುಕೋದೇನೆ ಆಗಿರುತ್ತೆ. ಬಟ್ ಅದು ಮಾತ್ರ ಅಲ್ಲ ಜೀವನ ಅಂತ ಅನ್ನೋದನ್ನ ಹೇಗೆ ಹ್ಯಾಂಡಲ್ ಮಾಡೋದು, ಆ ದ್ವಂದ್ವ ಇದೆಯಲ್ಲ, ಆ ತುಮುಲ. ಇಲ್ಲ, ಬಹುಶಃ ಪರ್ಫಾರ್ಮಿಂಗ್ ಆರ್ಟ್ಸ್ಗೆ ಅದು ಇಟ್ಸ್ ಅ ಪಾರ್ಟ್ ಅಂಡ್ ಪಾರ್ಸಲ್. ಅದೇನು ಮಾಡಕ. ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂತಂದ್ರೆ, ಇದು ಸೈಕಲಾಜಿಕಲ್ ಇಶ್ಯೂ ಕೂಡ ಆಗ್ಬಿಡುತ್ತೆ ಕೆಲವೊಮ್ಮೆ. ಕೆಲವರಿಗೆ ಇದನ್ನ ಹ್ಯಾಂಡಲ್ ಮಾಡೋದಕ್ಕಾಗ್ದೇನೆ, ಮೇನ್ಲಿ ನಾವು ತುಂಬಾ ಆರ್ಟಿಸ್ಟ್ ಗಳ ಕೇಸ್ ನಲ್ಲಿ ತುಂಬಾ ಕೂಡ ನೋಡ್ತಾ ಇರ್ತೀವಿ. ಅವರು ಪರ್ಫಾರ್ಮ್ ಮಾಡಿದಾಗ, ಲೈಮ್ ಲೈಟ್ ಅಲ್ಲಿ ಇದ್ದಾಗ ದೇ ಆರ್ ಲೈಕ್ ಆಲ್ ಗುಡ್ ಫೈನ್, ಬಟ್ ಸಡನ್ ಆಗಿ ಮಾಯ ಆದ್ರು ಅಂತಂದಾಗ ದೇ ಆರ್ ನಾಟ್ ಏಬಲ್ ಟು ಅದನ್ನ ಹ್ಯಾಂಡಲ್ ಮಾಡಕ್ ಆಗಲ್ಲ. ಸೊ ಅವರು ಡಿಪ್ರೆಷನ್ ಹೋಗೋದು ಇರ್ಬೋದು, ಇತ್ಯಾದಿ ಇತ್ಯಾದಿ. ಸೊ ಅದ್ರ ಬಗ್ಗೆ ಬ್ರೀಫ್ ಆಗಿ ಹೇಳೋದಾದ್ರೆ, ಅಂದ್ರೆ ನಿಮ್ಗೆ ನೀವ್ ಯಾವಾಗ ನಿಮ್ಮನ್ನ ಜನ ಗಮನಿಸ್ತಾ ಇಲ್ಲ ಅಂತ ಅನ್ಸತ್ತೋ ಅವಾಗ ನೀವು ಕೆಲಸ ಜಾಸ್ತಿ ಮಾಡ್ಬೇಕು ಅನ್ನೋದು, ನಾನು ಅವಾಗ್ಲೇನು ಹೇಳದ್ನಲ್ಲ, ಎಲ್ಲೋ ಕೆಲಸ ಕಡಿಮೆ ಮಾಡಿದೀನಿ ಅಂತ ನಿಮ್ಗೆ ಅನ್ಸಿದಾಗ ನೀವು ಡಿಪ್ರೆಷನ್ಗೆ ಹೋಗಲ್ಲ. ಇದು ನಿಮ್ಮ ಪಾಯಿಂಟ್ ಆಫ್ ವ್ಯೂ. ಇದ್ರ ಬಗ್ಗೆ ನೀವು ಈ ತರ ಮಾಡಿದ್ರೆ ನಾವು ಅದ್ರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅನ್ನೋದು. ಹೌದು, ಅದು ನೀವು ಕೆಲಸ ಮಾಡೋದು ನಿಲ್ಸಿದೀರಾ ಅಂತಾನೋ, ನಿಮ್ ಕೆಲಸ ಕಡಿಮೆ ಆಗಿದೆ ಅಂತಾನೋ, ಅಥವಾ ಬೇರೆ ಏನೋ ಬೇಕು ಜನಕ್ಕೆ ಅಂತಾನೋ ನಿಮ್ಗೆ ಅರ್ಥ ಮಾಡ್ಕೋಬೇಕು. ಯು ಹ್ಯಾವ್ ಟು ಸ್ಟೇ ರಿಲೆವೆಂಟ್. ಅಲ್ಲಿ ರಿಲೆವೆನ್ಸ್ ಇಲ್ದೆ ನಾನು ಯಾವ್ದೋ ಒಬಿರಾಯನ್ ಕಾಲಲ್ಲಿ ಇದ್ರೆ ಆಗಲ್ಲ. ಇವಾಗ ಏನೋ ಅಪ್ಡೇಟ್ ಆಗ್ತಾ ಇರ್ಬೇಕಾಗಿರುತ್ತೆ. ಆಸ್ ಯು ಸೆಡ್, ನಾನು ಅವಾಗ್ಲೇ ಹೇಳಿದ್ನಲ್ಲ, ವಯಸ್ಸಾದ್ಮೇಲೆ ಕ್ಯಾಮ್ರಾ ಹುಡುಕ್ತಾ ಇದ್ರು ಅಂತ. ಸೊ ಅಪ್ಡೇಟ್ ಆಗ್ತಾ ಇರ್ಬೇಕಾಗತ್ತೆ, ಏನು ಮಾಡಕ್ಕಾಗಲ್ಲ. ಸ್ಪೆಷಲಿ ವೆನ್ ಯು ಆರ್ ಇನ್ ದಿ ಸ್ಪಾಟ್ಲೈಟ್. ಅವಾಗ ನೀವು ಅರ್ಥ ಮಾಡ್ಕೋಬೇಕು. ಇದು ಅದೇನ ಹೈವೇ ಟ್ರಾಫಿಕ್ ಅಂತ ನಾನು ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ ಯಾವಾಗ್ಲೂ ಅಷ್ಟೇ. ಒಂದ್ ವೆಹಿಕಲ್ ಸಿಗುತ್ತೆ, ಅದನ್ನ ಓವರ್ಟೇಕ್ ಮಾಡ್ತೀವಿ, ಮುಗ್ದೋಯ್ತಾ, ಇನ್ನೊಂದು ವೆಹಿಕಲ್ ಕಾಯ್ತಾ ಇರುತ್ತೆ. ಸೊ ದಟ್ ಇಸ್ ಹೌ ಲೈಫ್ ಇಸ್ ಟಿಲ್ ಯು ರೀಚ್ ಯುವರ್ ಡೆಸ್ಟಿನೇಷನ್. ಸೊ we are destined to do that till we reach our destination. That's how I want to put it. Okay. ನಾವು ಇಷ್ಟೊತ್ತಿಂದ ಮಾತಾಡ್ತಾ ಇದೀವಿ. ಸೊ ಈ ಮಾತಾಡ್ತಾ ನನ್ಗೆ ಏನ್ ಅನ್ಸಿದ್ದು ಅಂದ್ರೆ, ನನಗೂ ಮಾತೇ ಜೀವಾಳ, ನಿಮ್ಗೂ ಕೂಡ ಮಾತು ಜೀವಾಳ. ಸೊ ಈ ಮಾತಿನ ಬಗ್ಗೆ ಹಾಗೂ ಮೌನದ ಬಗ್ಗೆ ನಿಮ್ಮ ಯೋಚನೆಯನ್ನ? ಮೌನ ಮೊದ್ಲೇ ಹೇಳ್ಬಿಡ್ತೀನಿ. ಮೌನ ಅಂದ್ರೆ ಅದು ಸಿಂಹಾವಲೋಕನ ಅಂತ ನನ್ನ ಪ್ರಕಾರ. ಈಗ 10 ಸೆಂಟೆನ್ಸ್ ಮಾತಾಡದ್ಮೇಲೆ ಒಂದು ಮೌನ ಬಂದ್ರೆ, ಆ ಮೌನದಲ್ಲಿ ನೀ ಆ 10 ಸೆಂಟೆನ್ಸ್ ನ ರಿವೈಂಡ್ ಮಾಡ್ಕೊಂಡು ಪ್ಲೇ ಮಾಡ್ಕೋಬೇಕು. ಟೆಕ್ನಿಕಲಿ ಮಾತಾಡೋದ ಸಿಂಹಾವಲೋಕನ ತುಂಬಾ ಇಂಪಾರ್ಟೆಂಟ್. ಮೌನನೂ ಹಾಗೆ. ಸಂಗೀತದಲ್ಲಿ ತದರಿ ತದನ ಅಂತ ಹಾಡ್ದಾಗ್ಲೆ ಎರಡಕ್ಕೂ ವ್ಯಾಲ್ಯೂ ಬರುತ್ತೆ. ಆ ಗ್ಯಾಪ್ ನೀವ್ ಹಿಂದೆ ಏನ್ ಹಾಡಿದೀರಾ, ಮುಂದೆ ಏನ್ ಹಾಡ್ತೀರಾ, ಹಿಂದೆ ಏನ್ ಮಾಡಿದೀರಾ, ಮುಂದೆ ಏನ್ ಮಾಡ್ತೀರಾ ಅನ್ನೋದಕ್ಕೆ ಮೌನ, ಮಾತಾಡ್ತೀರಾ ಅನ್ನೋದಕ್ಕೆ ಮೌನ ತುಂಬಾ ವ್ಯಾಲ್ಯೂಯಬಲ್ ಥಿಂಗ್. ಮಾತಿಗಿಂತ ವ್ಯಾಲ್ಯೂ ಮೌನಕ್ಕಿದೆ ಆಕ್ಚುಲಿ. ಮೌನದ ಅರ್ಥ ತಿಳ್ಕೊಳ್ದೆ ಮೌನ ಸಮ್ಮತಿ ಅಂತ ಅನ್ಕೊಂಡ್ಬಿಡ್ತಾರೆ ಎಷ್ಟೋ ಜನ. ಹೇಳಕ್ ಆಗದೆ ಇರುವಂಥದ್ದು
ನೋವುಂಟು ಮಾಡುವಂತಹ ವಿಚಾರಗಳಿರ್ಬೋದು, ಅಥವಾ ನಮ್ಮ ಬಗ್ಗೆ ಜಡ್ಜ್ಮೆಂಟಲ್ ಆಗುವಂತಹ ವಿಚಾರಗಳು ಹೇಳಕ್ಕಾಗದೆ ಅದನ್ನ ಒಳಗಡೆ ಇಟ್ಕೊಂಡಾಗ ಬರೋ ಮೌನ. ಬೇಕಾದಷ್ಟು ಮೌನಗಳಿದೆ, ಬೇಕಾದಷ್ಟು ತರದ ಮೌನಗಳಿದೆ. ಮೌನ ಮಾತಿಗಿಂತ ಹೆಚ್ಚು ವ್ಯಾಲ್ಯೂ ಇರುವಂತಹ ವಿಚಾರ. ಇನ್ನು ಮಾತು ಈಸ್ ಒಂದು ನಮ್ಮ ಮನಸ್ಸಿನಲ್ಲಿ ಆಗುವಂತಹ ಆಲೋಚನೆಗೆ ಕನ್ನಡಿ ಇದ್ರೆ ಅದಕ್ಕೆ ವ್ಯಾಲ್ಯೂ. ಅಂದ್ರೆ ನಿಮ್ ಮನಸ್ಸಿನಲ್ಲಿ ಏನ್ ಯೋಚನೆ ಮಾಡ್ತಿದ್ರೋ ಅದನ್ನೇ ಮಾತಾಡಿ, ಆವಾಗ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಇಲ್ದೇ ಇದ್ರೆ ಮಾತು ತುಂಬಾ ಫೇಕ್ ಆಗೋಗುತ್ತೆ, ಆರ್ಟಿಫಿಷಿಯಲ್ ಆಗೋಗುತ್ತೆ. ನಾವು ನಿನ್ನ ಕೊಲೆ ಮಾಡ್ತೀವಿ ಅನ್ನಕ್ಕೋ ನಿನ್ನ ಪ್ರೀತಿ ಮಾಡ್ತೀನಿ ಅನ್ನೋಕೋ ವ್ಯತ್ಯಾಸ ಇದೆ. ನಿನ್ನ ಕೊಲೆ ಮಾಡ್ತೀನಿ, ನಿನ್ನ ಪ್ರೀತಿ ಮಾಡ್ತೀನಿ ಅಂದ್ರೆ ಅದು ವಿಕೃತಿ ಆಗತ್ತೆ, ವ್ಯಂಗ್ಯ, ವಿಕೃತಿ. ಕರೆಕ್ಟ್. ಸೊ ಆ ಮಾತಿಗೆ ವ್ಯಾಲ್ಯೂ ಬರೋದು ಅದನ್ನ ಕರೆಕ್ಟ್ ಆಗಿ ಡೆಲಿವರ್ ಮಾಡಿದಾಗ, ಅಂಡ್ ಮನಸ್ಸಿಂದ ಹೃದಯದಿಂದ ಡೈರೆಕ್ಟ್ ಆಗಿ ಬಂದಾಗ ಅದಕ್ಕೆ ವ್ಯಾಲ್ಯೂ ಇರುತ್ತೆ ಅಂತ ನಾನು ಅನ್ಕೋತೀನಿ. ಬ್ಯೂಟಿಫುಲ್. ಅವಾಗ ನಂಗೊಂದು ಮಾತು ನೆನಪಾಗಿದ್ದೇನು ಅಂತಂದ್ರೆ, ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನ, ಮನಸ್ಸನ್ಯತ್ ವಚಸನ್ಯತ್ ಕರ್ಮಣ್ಯನ್ಯತ್ ದುರಾತ್ಮನ ಅಂತ. ಆ ಸಂಸ್ಕೃತದ ಒಂದು ಮಾತೇನೆ. ಮಾತು ಮತ್ತೆ ಅಂದ್ರೆ ಮನಸ್ಸು, ಮಾತು ಮತ್ತೆ ಕರ್ಮ ಅಂದ್ರೆ ಮಾಡುವಂತಹ ಕೆಲಸ ಮೂರು ಕೂಡ ಒಂದೇ ಆಗಿದ್ರೆ ನಮ್ಮನ್ನ ಅಂದ್ರೆ ನಾವು ಮಹಾತ್ಮ ಅಂತ ಕರೆಸ್ಕೊಂಡ್ಬಿಡ್ತೀವಿ. ಅಂದ್ರೆ ಮಾಡರ್ನ್ ಡೆಫಿನಿಷನ್ ಅಲ್ಲ. ಮನಸ್ಸು, ಮಾತು ಮತ್ತೆ ನಾವು ಮಾಡ್ತಾ ಇರೋ ಕೆಲಸ, ಅದು ಎಲ್ಲವೂ ಕೂಡ ಬೇರೆ ಬೇರೆ ಆಯ್ತು ಅಂತ ಅಂದ ತಕ್ಷಣ ಅಲ್ಲಿ ಅದೇ ನೀವು ಹೇಳಿದಕ್ಕೆ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ. ಅದನ್ನ ದುರಾತ್ಮ ಆಗ್ಬಿಡ್ತೀವಿ. ತುಂಬಾ ತುಂಬಾ ಬ್ಯೂಟಿಫುಲ್ ಆಗಿ ಹೇಳಿದ್ರಿ ಅದನ್ನ. ಹಾಗೆ ಅದನ್ನ ಮಾತಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗ್ತಾ ಇಲ್ಲ. ಆದ್ರೆ ಓವರ್ ಆಲ್ ಆಗಿ ನೀವು ಇಷ್ಟು ವರ್ಷದ ಈ ಜರ್ನಿಯನ್ನ ಒಂದಿಷ್ಟು ಪದಗಳಲ್ಲಿ ಹೇಳೋದಾದ್ರೆ, ಹಾಗೇನೆ ಈ ಯೂನಿವರ್ಸ್ಗೆ ಒಂದು ನಿಮ್ಮ ಒಂದು, ಈಗ ನಾವು ಗ್ರಾಟಿಫಿಕೇಶನ್ ಬಗ್ಗೆ ಮಾತಾಡಿದ್ವಿ, ಬಟ್ ಗ್ರಾಟಿಟ್ಯೂಡ್ ಅನ್ನ ತೋರ್ಸೋದಾದ್ರೆ, ನಿಮ್ಮ ಒಂದು ಕೃತಜ್ಞತೆಯನ್ನ ನೀವು ತೋರ್ಸೋದಾದ್ರೆ ಯಾವ ಒಂದು ಹಾಡಿನಲ್ಲಿ ನೀವು ಅದನ್ನ ಹಾಡು? ಓಕೆ, ನನ್ನ ಎಲ್ಲಾ ಹಾಡುಗಳು ಗ್ರಾಟಿಫಿಕೇಶನ್. ನಾ ಹೇಳಿದ್ನಲ್ಲ, ನಾನು ಐ ಡಿಸರ್ವ್ ದಿಸ್ ಅಂತ ಅನ್ಕೊಳ್ಳೋಕ್ಕಿಂತ ಐ ಆಮ್ ಫಾರ್ಚುನೇಟ್ ಐ ಹ್ಯಾವ್ ದಿಸ್ ಅಂತಾನೆ ಅನ್ಕೊಳ್ಳೋದು ನಾನು. ಸೊ ಪ್ರತಿಯೊಂದು ಹಾಡುವಾಗ್ಲೂ ನಾವ್ ಇವತ್ತು ಅದನ್ನ ಸೂಪರ್ ಆಗಿ ಹಾಡಿರ್ಬೋದು, ನಾಳೆ ನಾವ್ ವೇದಿಕೆ ಮೇಲೆ ಹೋದಾಗ ಅದು ಸರಿಯಾಗಿ ಬರ್ದೇ ಇರ್ಬೋದು. ಸೊ ಅದು ನಮ್ ಮೇಷ್ಟ್ರು ಹೇಳ್ತಾರೆ, ವೇದಿಕೆ ಯಾರಪ್ಪನ ಮನೆ ಗಂಟು ಅಂತ. ಅದು ಬ್ಯೂಟಿಫುಲ್ ಆಗಿ ಹೇಳ್ತಾರೆ ಅವ್ರು. ನಮ್ಮ ಮೇಷ್ಟ್ರು ಯಾವಾಗ್ಲೂ ಹೇಳೋದು, ವೇದಿಕೆ ಯಾರಪ್ಪನ ಮನೆ ಗಂಟು, ಅಭ್ಯಾಸ ಮಾಡು ಚೆನ್ನಾಗಿ, ವೇದಿಕೆ ಮೇಲೆ ಏನ್ ಬೇಕಾದ್ರೂ ಆಗ್ಬೋದು, ಇಲ್ಲಿ 200 ಪ್ರಾಕ್ಟೀಸ್ ಮಾಡಿದ್ರೆ ಅಲ್ಲಿ 2 ಬರುತ್ತೆ ಸ್ಟೇಜ್ ಮೇಲೆ ಅಂತ. ಸೊ ದೀಸ್ ವರ್ ದಿ ಥಿಂಗ್ಸ್. ಗ್ರಾಟಿಟ್ಯೂಡ್ ಆ ವಿಷಯದಲ್ಲಿ ಪ್ರತಿಯೊಬ್ಬರ ಬಗ್ಗೆನೂ ಇದೆ. ಯಾಕೆಂದ್ರೆ ಬೆಳೆಸೋದಕ್ಕೆ ಗುರುಗಳು ಬೇಕು, ಪೋಷಕರು ಬೇಕು, ಆಡಿಯನ್ಸ್ ಬೇಕು, ಎಲ್ರೂ ಬೇಕು, ಬೈಯೋರು ಬೇಕು, ಹೊಗಳೋರು ಬೇಕು, ಎಲ್ಲರೂ ಬೇಕು. ಅವ್ರೆಲ್ರಿಗೂ ಗ್ರಾಟಿಟ್ಯೂಡ್ ತೋರಿಸ್ತೀನಿ. ಅದ್ರ ಬಗ್ಗೆ ನಾನು ಯಾವಾಗ್ಲೂ ಯೋಚನೆ ಮಾಡ್ತಿರ್ತೀನಿ, ಹಾಡೋದಕ್ಕೆ ಇವತ್ತು ಆಗ್ತಾ ಇದೆ, ಚೆನ್ನಾಗಿ ಹಾಡ್ಬಿಡೋಣ. ನಾನು ಪ್ರತಿ ಸರಿ ಹಾಡುವಾಗ್ಲೂ ಅನ್ಕೊಳ್ಳೋದು, ಪ್ರತಿ ಪ್ರೋಗ್ರಾಮ್ ಅಲ್ಲೂ ನನ್ನ ಸ್ಟೂಡೆಂಟ್ಸ್ಗೂ ನಾ ಇದನ್ನ ಹೇಳ್ತೀನಿ, ದಿಸ್ ಈಸ್ ಯುವರ್ ಲಾಸ್ಟ್ ಸಾಂಗ್ ಅಂತ ಹಾಡ್ಬೇಕು ಅಂತ. ದಿಸ್ ಈಸ್ ಮೈ ಲಾಸ್ಟ್ ಆಕ್ಟ್ ಅಂತ ನಾವು ಆಕ್ಟ್ ಮಾಡ್ಬೇಕು. ಅವಾಗ್ಲೇ ಅದಕ್ಕೆ ಫುಲ್ ವ್ಯಾಲ್ಯೂ ಕೊಡೋಕ್ ಸಾಧ್ಯ. ಇವಾಗ ಜಪಾನ್ ಅಲ್ಲಿ ಮಲ್ಕೊಳಕ್ ಮುಂಚೆ ಗುಡ್ ಬೈ ಹೇಳ್ತಾರಂತೆ, ಗುಡ್ ನೈಟ್ ಬದಲು. ಯಾಕೆಂದ್ರೆ ನಾಳೆ ಹೇಳ್ತೀನೋ ಬಿಡ್ತೀನೋ ಅಂತ ಗೊತ್ತಿಲ್ಲ ಅಂತ. ನಾಳೆ ಈ ತರದ ಅವಕಾಶಗಳು ಸಿಗದೆ ಇರ್ಬೋದು. ಸೊ ಇವತ್ತು ಕರೆಕ್ಟ್ ಆಗಿ ಹಾಡ್ಬಿಡು, ನಾಳೆ ಇನ್ನೊಂದು ಕಾನ್ಸರ್ಟ್ ಅಲ್ಲಿ ನೋಡ್ಕೊಳ್ಳೋಣ ಅಂದ್ರೆ ಸಿಗದೆ ಇದ್ರೆ ಉಳ್ಕೊಂಡ್ಬಿಡುತ್ತಾ. ಸೊ ದಿಸ್ ಇಸ್ ಹೌ ಐ ಥಿಂಕ್ ಅಬೌಟ್ ಮೈ ಎಂಟೈರ್ ಕೆರಿಯರ್ ಹ್ಯಾಸ್ ಬೀನ್ ಲೈಕ್ ದಿಸ್. ಆ ಕರ್ಮದಲ್ಲಿ ನಾವು ಸಿಕ್ಕಾಕೊಂತೀವ. ಅದ್ ಕರ್ಮ ಮಾಡದೆ ನಾವು ಬದುಕಿರೋಕೆ ಆಗಲ್ವೇ? ಅಲ್ಲ ಅದೇ ಆ ಮಾಡಕ್ಕೆ ಅಂತ ಹೇಳೋ ಯೋಚನೆ ಒಂದು ಉಳಿದಿರತ್ತಲ್ಲ, ಅದನ್ನ ಮಾಡ್ಬೇಕು ಅಂತ ಹೇಳ್ಕೊಂಡ ಅದೇ ಅದರಿಂದ ಮುಕ್ತಿ ಸಿಕ್ಬಿಡುತ್ತಲ್ಲ ನೀವು ಅವಾಗ್ಲೇ ಮಾಡ್ಬಿಟ್ರೆ. ಆ ಕೊರಗು ಇರಲ್ಲ, ನಾವು ಮಾಡಬಹುದಾಗಿತ್ತಲ್ಲ ಅಂತ. ಯಾವಾಗ್ಲಾರು ಒಂದು ಆಕ್ಸಿಡೆಂಟ್ಸ್ ಆಗೋದ್ ಕಡಿಮೆ, ಆಕ್ಸಿಡೆಂಟ್ಸ್ ಆದಾಗ ನಾನು ಅಲ್ಲಿ ರೈಟ್ ಹೋಗ್ಬೇಕಿತ್ತು, ಇನ್ 2 ನಿಮಿಷ ಲೇಟ್ ಆಗಿ ಹೊರಡ್ಬೇಕಿತ್ತು, ಇದೆಲ್ಲ ಅನ್ಕೋತೀವಿ. ಬಟ್ ಅದು ಡೆಸ್ಟಿನಿ, ಇಟ್ ಇಸ್ ಡೆಸ್ಟಿನ್ಡ್. ನಮ್ಮ ಅಣ್ಣ ಎಲ್ಲೋ ಕಾರ್ ನಿಲ್ಸಿದಂತೆ, ಕಾರ್ ತೆಗೆದು 2 ನಿಮಿಷಕ್ಕೆ ದಬಾರ್ ಅಂತ ಮರ ಬಿತ್ತಂತೆ ಆ ಜಾಗದಲ್ಲಿ, 2 ನಿಮಿಷಕ್ಕೆ. ಸೊ ಇಟ್ ವಾಸ್ ಡೆಸ್ಟಿನ್ಡ್. ಸೊ ಎವ್ರಿಥಿಂಗ್ ಇಸ್ ಡೆಸ್ಟಿನ್ಡ್. ಬಟ್ ಸ್ಟಿಲ್ ನಮ್ಗೆ ಅದೇ ನೀವ್ ಹೇಳ್ದಾಗೆ ಆ ಕರ್ಮ ನಮ್ನ ಕಾಡದೆ ಇರ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಆದಷ್ಟು ನಮ್ಗೆ ಅವಕಾಶ ಸಿಕ್ತಾಗ ಚೆನ್ನಾಗಿ ಮಾಡ್ಬಿಡೋದು ಒಳ್ಳೇದು. ಇನ್ನು ಹಾಡು, ದಿಸ್ ಇಸ್ ದ ಬಿಗ್ಗೆಸ್ಟ್
ಏನಂತಾರ ಅದಕ್ಕೆ ತೊಂದ್ರೆ ಅದು ನಮ್ಗೆ. ಯಾಕೆಂದ್ರೆ ಯಾವ ಹಾಡ್ ಹೇಳ್ಬೇಕು ಅಂತ ಸೆಲೆಕ್ಟ್ ಮಾಡೋದಿದೆಯಲ್ಲ ಔಟ್ ಆಫ್ ದಿ ಹೇಳ್ಬಿಡಿ, ಒಂದಿಷ್ಟು ಕೇಳೋದಕ್ಕೆ ಖುಷಿ ಆಗತ್ತೆ. ಸೊ ಹಂಗಾಗಿ ಸಿಕ್ಕಿದ್ದೆ ಚಾನ್ಸ್. ತುಂಬಾ ಕಷ್ಟ ಅದೊಂದು ವಿಚಾರ. ನನಗೆ ಇಷ್ಟ ಅಂತ ಹಾಡು, ಇಷ್ಟವಾದ ಹಾಡು ಹೇಳು ಅಂತ ಹೇಳಿದಾಗೆಲ್ಲ ನಾನು ಹಾಡೋದೇ ದೇವರ ನಾಮಗಳು. ನಿಮ್ಮ ಮನ್ಸಿನಲ್ಲಿ ಬೇರೆ ಯಾವ್ದಾದ್ರು ಇದ್ರೆ ನಂಗೆ ಹೇಳ್ಬೋದು, ಅದನ್ನ ಹಾಡ್ತೀನಿ. ಋಗುಮಾಂಗದನಂತೆ ವ್ರತವನಾನರಿಯೇ ಶುಕಮುನಿಯಂತೆ ನಿನ್ನ ಸ್ತುತಿಸಲರಿಯೇ ಬಕವೈರಿಯಂತೆ ಧ್ಯಾನವ ಮಾಡಲರಿಯೇ ಬಕವೈರಿಯಂತೆ ಧ್ಯಾನವ ಮಾಡಲರಿಯೇ ದೇವಕಿಯಂತೆ ನಿನ್ನ ಮುದ್ದಿಸಲರಿಯೇನೋ ಕೃಷ್ಣ ಕರುಣಿಸೋ ಕೃಷ್ಣ ಕರುಣಿಸೋ ಕರುಣಿಸೋ ಕೃಷ್ಣ ಕರುಣಿಸೋ ಓ ಓ ಹರಿ. ಆ ಕೃಷ್ಣನ ಮಾತುಗಳನ್ನ ನೋಡಿ, ಆ ಭಗವದ್ಗೀತೆಯ ಶ್ಲೋಕವನ್ನ ನೋಡಿ, ಆ ಕೃಷ್ಣನ ಕರುಣೆಯನ್ನ ಕೇಳೋ, ಅಂದ್ರೆ ಅದರಿಂದ ಆರಂಭ ಮಾಡಿ ಈಗ ಕೃಷ್ಣನ ಕರುಣೆಯನ್ನ ಕೇಳೋ ಮೂಲಕ ನಾವು ಈ ಕಾರ್ಯಕ್ರಮದ ಕೊನೆಗೆ ಬಂದಿದೀವಿ ಅಂತ ಅನ್ಸುತ್ತೆ. ಕೊನೆ ಹೇಳೋದಕ್ ಮನ್ಸಿಲ್ಲ. ಇಟ್ ಈಸ್ ಗೋಯಿಂಗ್ ಗುಡ್. ಅಂದ್ರೆ ಇನ್ನಷ್ಟು ಮಾತಾಡ್ಬೇಕು. ನಿಮ್ಮ ಹತ್ರ ಏನು ಕೇಳಿಲ್ಲ ಅನ್ಸುತ್ತೆ, ಇನ್ನಷ್ಟು ಮಾತಾಡೋದು ಇದೆ ಅನ್ಸುತ್ತೆ. ಬಟ್ ಇನ್ನೊಂದಿನ ಇನ್ನೊಂದ್ಸಲ ಖಂಡಿತ ಸಿಗೋಣ. ಖಂಡಿತ. ಕೇಳುಗರಿಗೆ ನಾ ಹೇಳಲೇಬೇಕು, ಒಬ್ಬ ಅದ್ಭುತ ಪ್ರತಿಭೆ ಪ್ರದೀಪ್ ಅವರು. ಅವರ ಧ್ವನಿಯನ್ನ ನೀವು ಸಾಕಷ್ಟು ವಾಯ್ಸ್ ಓವರ್ಸ್ ಅಲ್ಲಿ ಕೇಳಿರ್ತೀರಿ. ಸುರದ್ರೂಪಿ ನಟನೆ ಮಾಡಿದ್ದಾರೆ. ಎಷ್ಟೋ ಡಬ್ಬಿಂಗ್ ಕೆಲಸಗಳು ತುಂಬಾ ಮಾಡಿದ್ದಾರೆ. ಬೇಕಾದಷ್ಟು ಪ್ರಾಜೆಕ್ಟ್ಸ್ಗೆ ಧ್ವನಿ ಒದಗಿಸಿದ್ದಾರೆ. ಅದ್ಭುತವಾಗಿ ಬರೀತಾರೆ. ಎಲ್ಲದಕ್ಕಿಂತ ಮಿಗಿಲಾಗಿ ಅದ್ಭುತವಾದ ವ್ಯಕ್ತಿತ್ವ. ನೀವು ಕರೆದಾಗ ನಾನು ಈ ಪಾಡ್ಕಾಸ್ಟ್ ಬರೋಕ್ ಒಪ್ಕೊಂಡಿದ್ದೆ ಆ ಒಂದು ಕಾರಣಕ್ಕೆ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಿಮ್ಮ ಐಡಿಯಾಲಜಿ ತುಂಬಾ ವಿಶೇಷವಾಗಿದೆ. ನನಗೆ ಎಲ್ರು ನೀವೆಲ್ಲಿ ಹುಟ್ಟಿದ್ರಿ, ಯಾರ ಹತ್ರ ಕಲ್ತ್ರಿ, ಇನ್ನೊಂದು ಮತ್ತೊಂದು ಇದೇ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾಗ ಈ ತರದ ಒಂದು ಸಂವಾದ ಇದೆಯಲ್ಲ, ಇದರಲ್ಲಿ ಎಷ್ಟೋ ಮನದಾಳದ ವಿಚಾರಗಳನ್ನ ನಾವು ಹೇಳೋದಕ್ಕೆ ಒಂದು ಅವಕಾಶ ಸಿಗತ್ತೆ. ಅಂತ ಅವಕಾಶ ಕಲ್ಪಿಸ್ಕೊಟ್ಟಿದ್ದಕ್ಕೆ ನಾನ್ ನಿಮ್ಗೆ ಥ್ಯಾಂಕ್ ಯು ಹೇಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಪದಗಳಿಲ್ಲ. ಥ್ಯಾಂಕ್ ಯು. ಒಟ್ಟಾರೆಯಾಗಿ ಆ ಸಂಗೀತದ ಝರಿಯಲ್ಲಿ ನಾವು ಕಳೆದು ಹೋಗ್ತಾ, ಮಾತು ಮೌನದ ನಡುವೆ ನಮ್ಮನ್ನೇ ನಾವು ಮರೆತು ಹೋಗ್ತಾ ಕಾಲ ಕಳೆದಿದ್ದೇ ಗೊತ್ತಾಗಲಿಲ್ಲ. ಇನ್ನಷ್ಟು ವಿಚಾರಗಳನ್ನ ಮತ್ತಷ್ಟು ವ್ಯಕ್ತಿಗಳೊಂದಿಗೆ ಮಾತನಾಡೋ ಯೋಚನೆ ಇದೆ. ಆದರೆ ಮುಂದಿನ ಸಂಚಿಕೆಯಾಗಿ ಅಲ್ಲಿ ಸಿಗ್ತೀನಿ ನಿಮ್ಮನ್ನ. ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್.